ಅಖಿಲ ಕರ್ನಾಟಕ ಸೇರಿ ಕಿಲ ಕಿಲ ನಗೋಕೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ್. ಇಲ್ಲಿ ತಲೆ ಇದೆ, ತಮಾಷೆ ಇದೆ, ಜೋಶ್ ಇದೆ, ಹೋಶ್ ಇದೆ. ಇಲ್ಲಿ ಡ್ರಾಮಾ ಇದೆ, ಹಂಗಾಮ ಇದೆ, ಫನ್ ಇದೆ, ಫನ್ ಇದೆ, ಮನರಂಜನೆಯ ಪನ್ನೀರ್ ಇದೆ, ಇಟ್ಟಿದೆ, ದಟ್ಟಿದೆ, ಬಟ್ಟಿದೆ, ಹೊಸ ಸಾಟಿದೆ, ಎಲ್ಲ ಇದೆ, ಎಲ್ಲಾನು ಇದೆ, ನಂದು ಒಂದಿಷ್ಟಿದೆ. ನಿರಂಜನ್ ಟಾರ್ಚರ್ ಅಂತೂ ಖಂಡಿತ ಇದೆ. ಪ್ಲೀಸ್ ವೆಲ್ಕಮ್ ಕನ್ನಡದ ಸ್ಮೈಲಿಂಗ್ ಡೈರೆಕ್ಟರ್, ಲಾಫಿಂಗ್ ಸ್ಟಾರ್, ಶಬ್ದ ವೇದಿಯ ಸರದಾರ, ಎಲ್ಲದಕ್ಕೂ ಎಸ್ ಅನ್ನೋ ಪಾಸಿಟಿವ್ ಪರ್ಸನ್. ಎಸ್ 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 ಇವರೇ ಎಸ್ ನಾರಾಯಣ್ ಅವ್ರಿಗೆ ವೆಲ್ಕಮ್. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ಪಕ್ಕದಲ್ಲಿ ಶೀತಲ್ ಇರೋದ್ರಿಂದ. ಬಟ್ ಏನೋ ಸಣ್ಣ ಮಿಸ್ಸಿಂಗು. ಏನ್ ಸರ್? ಕಡ್ಡಿ ಇಲ್ಲ ಕೈಯಲ್ಲಿ. ಯಾಕೆ ಸರ್ ಕಡ್ಡಿ? ಕನ್ನಡಕ ಹಾಕೊಂಡ್ರೆ ಕಡ್ಡಿ ಹಿಡ್ಕೋಬೇಕು ಅಂತ ಕಡ್ಡಿ ಹಾಕೋ ಕೆಲಸ ಎಲ್ಲ ಮಾಡಲ್ಲ ಸರ್ ಅದು. ಅಲ್ಲ, ಒಂದಕ್ಕೊಂದು ಮ್ಯಾಚಿಂಗ್ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ, ನಿಮ್ ತಂಗಿನ ಕೇಳಿ ನೀವು. ಸರ್ ಕಾಮಿಡಿ ಶೋ ನಲ್ಲಿ ನೀರು. ಅಲ್ಲ, ಕಾಮಿಡಿ ಶೋ ನಲ್ಲಿ ನೀವು ಸೆಂಟಿಮೆಂಟ್ ಮಾಡ್ತಾ ಇದ್ದೀರಾ ಸರ್. ಅಣ್ಣ ತಂಗಿ ಅಕ್ಕ ತಮ್ಮ ಅಂತಲ್ಲ. ಯಾಕೆ ಸರ್ ಈ ತರ ಮಾಡ್ತಾ ಇರಾ? ಸೆಂಟಿಮೆಂಟ್ ಎಲ್ಲಿರುತ್ತೋ ಅಲ್ಲಿ ಹ್ಯೂಮರ್ ಇರುತ್ತೆ, ಹ್ಯೂಮರ್ ಎಲ್ಲಿರುತ್ತೋ ಅಲ್ಲಿ ಸೆಂಟಿಮೆಂಟ್ ಇರುತ್ತೆ. ನನ್ನ ಸಿನಿಮಾ ಎಲ್ಲ ನೋಡಿದೀರಾ ನೀವು? ಏನ್ ಹೇಳಿದ್ರು ಹೊಡಿರಿ, ಚಪ್ಪಾಳೆ ಹೊಡಿರಿ, 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 ಹೊಡಿರಿ. ಮೀರೋ ಪ್ಲೀಸ್ ಇನ್ನೊಬ್ರು ಗೆಸ್ಟ್ನಾದ್ರೂ ನಾನೇ ವೆಲ್ಕಮ್ ಮಾಡೋದು. ಹೆಚ್ಚು ಕಮ್ಮಿ ಆದ್ರೆ ನಿಂದೆ ಜವಾಬ್ದಾರಿ. ಅದಕ್ಕೂ ನನ್ನ ಮೇಲೆ ಸುಮ್ಮನೆ ಆಮೇಲೆ ನನಗೆ ಆಂಕರಿಂಗ್ ಬರಲ್ಲ, ನೀನೇ ಹೇಳ್ಕೊಡ್ಬೇಕು, ಹಂಗೆಲ್ಲ ಹೇಳ್ಬಾರ್ದು. ಧೈರ್ಯ ತಗೊಂಡಾದ್ರು ನಾನೇ ವೆಲ್ಕಮ್ ಮಾಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್, ತಥಾಸ್ತು, ಮಾಡ್ಕೋ. ಏ ಯಾರೋ ಅಲ್ಲಿ ಒಂದ್ ಹಾರ್ಮೋನಿಯಂ ತಗೊಂಡ್ ಬಂದ್ರ. ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಇರೋ ಕಾಯಿನೆಲ್ಲ ಮುಂದೆ ನಿಲ್ಸವಾತಾಗೆ. ನಾನೇನೋ ನಮ್ ಶ್ರುತಿ ಮೇಡಮ್ ಎಂಟ್ರಿಗೆ ಶ್ರುತಿ ಸಿನಿಮಾ ಸಾಂಗ್ ಹೇಳಿ ಜೋಶ್ ಅಲ್ಲಿ ಅವರಿಗೆ ವೆಲ್ಕಮ್ ಮಾಡೋಣ ಅಂತ ಅನ್ಕೊಂಡ್ರೆ ಭಿಕ್ಷೆ ಹಾಕ್ತೀಯ ನೀನು. ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ನೀನ್ ಹೇಳಿ ಸಾಂಗ್ ಶ್ರುತಿ ಮೇಡಮ್ ಬರೋದಿರ್ಲಿ, ಆಚೆನೂ ಸಿಗಲ್ಲ ಕಣ, ಹಂಗೆ ಮನೆಗೆ ಹೋಗ್ಬಿಡ್ತಾರೆ. ಈಗ ನೋಡು ಎನರ್ಜಿಯಿಂದ ಹೆಂಗ್ ಕರಿಬೇಕು ಅಂತ ನಾ ಹೇಳ್ಕೊಡ್ತೀನಿ. ನೀನ್ ಹೇಳ್ಕೊಡಕ್ ಆಗಲ್ಲ, ನಾನೇ ಹೇಳ್ತೀನಿ. ಪ್ಲೀಸ್ ವೆಲ್ಕಮ್ ಕನ್ನಡ ಚಿತ್ರರಂಗದ ಪರ್ಮನೆಂಟ್ ತವರಿನ ತೊಟ್ಟಿಲು, ಸಿನಿಮಾ ಇಂಡಸ್ಟ್ರಿಯ ಒನ್ ಆಫ್ ದ ಮೆಟ್ಟಿಲು, ಸಿನಿಮಾ ಲೋಕದ ಕ್ರೈಮ್ ಕಡಲು, ಬಿಗ್ ಬಾಸ್ ಮನೆಯ ಒಂದು ಕಾಲದ ಸಿಡಿಲು, ನಮ್ಮ ನಿಮ್ಮೆಲ್ಲರ ಕಣ್ಣೀರಿನ ಸೆಲ್ವಿ ಶ್ರುತಿ ಮೇಡಮ್ ಅವ್ರಿಗೆ ಜೋರಾಗಿ ಚಪ್ಪಾಳೆ. ಹೆಂಗೆ ಮೇಡಮ್? ನಾವ್ ಹೇಳಿ ಚೆನ್ನಾಗಿತ್ತ, ಇವಳು ಹೇಳಿ ಚೆನ್ನಾಗಿತ್ತ? ಹೇಳಪ್ಪ. ಯಾರ್ ವೆಲ್ಕಮ್ ಚೆನ್ನಾಗಿತ್ತು? ನಿಂದೆ ಕಣಮ್ಮ. ಹೌದು, ಬಹಳ ಚೆನ್ನಾಗಿತ್ತು. ಎಷ್ಟು ಕರ್ಕಶವಾಗಿತ್ತು ಅಂದ್ರೆ ಹೌದು. ಗತ ವೈಭವ ಮತ್ತೆ ಜ್ಞಾಪಕ ಬಂತು. ಜಲು ಮೇಡಮ್, 25 ವರ್ಷ ಮಾಡಿ ಸಾಧನೆ ಅಲ್ಲ, ಆ ಹಾರ್ಮೋನಿಯಲ್ಲಿ ಹೋಮ ಮಾಡ್ಬೇಕು. ಜನ ನನ್ನ ಜ್ಞಾಪಿಸ್ಕೊಳ್ಳೋದು ಅದೇ ಹಾಡಿಂದ, ಜನ ಮರ್ತ್ರಿ ಈ ಹಾಡಿಂದಾನೆ. ಹಂಗ್ ಮಾಡ್ಬಿಟ್ರಿ ಅಷ್ಟ್ ಕೆಡ್ದಾಗ ಆಡಿದ್ನ. ಅಷ್ಟು ಸೂಪರ್ ಆಗಿ ಹಾಡಿದ್ರಿ. ಆದ್ರೂ ನೀವ್ ಎಂಟ್ರಿ ಕೊಟ್ಟಿದ್ದೇನೋ ಸೂಪರ್ ಆಗಿತ್ತು. ಶ್ರುತಿ ಮೇಡಮ್ ಇಷ್ಟು ಅದ್ಭುತವಾಗಿ ಕಾಣ್ತಾ ಇದಾರೆ, ಅದ್ರ ಜೊತೆಲಿ ಆ ಚಂಬು ಎಂಟ್ರಿನೂ ಆಗಿದೆಯಲ್ಲ, ಅದೆಂಗೆ ಅಂತ ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಹಲೋ ಹಲೋ ಹಲೋ, ಯಾರು ತಲೆ ಕೆಡ್ಸ್ಕೊಬಿಡಿ, ಯಾರು ತಲೆ ಕೆಡ್ಸ್ಕೊಬಿಡಿ. ಚೊಂಬಲ್ಲಿ ಯಾಕೆ ಇಟ್ಟಿದೀವಿ ಅಂತ ನಾವ್ ಹೇಳ್ತೀವಿ. ನಾರಾಯಣ್ ಸರ್, ಆ ಚೊಂಬಲ್ಲಿ ಯಾಕೆ ಇಟ್ಟಿರ್ಬೋದು ಅಂತ ಹೇಳಿ ನೋಡೋಣ. ರೇ, ನಮ್ಗೆ ಹೇಳ್ರಿ, ಚೊಂಬೆ ಯಾಕ್ರಿ ಇಟ್ಟಿದ್ದೀರಾ? ಇದನ್ನ ಯಾಕ್ರಿ ಇಟ್ಟಿದ್ದೀರಾ ಇಲ್ಲಿ? ಅದೇನೋ ಒಂದು ಐಡಿಯಾ ಬರ್ತಾ ಇದೆ ಸರ್, ಏನಕ್ಕೆ ಇಟ್ಟಿರ್ಬೋದು ಅಂತ. ಅದು ಅಲ್ಲಿರ್ಬೇಕು. ಅದೇನಕ್ಕೆ ಸರ್? ಕ್ಯಾಕರ್ ಸುಗಿದ್ರೆ ಒರ್ಸ್ಕೊಳಕ್ಕೆ. ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ. ಓಕೆ ಹಂಗೆಲ್ಲ ಯೋಚನೆ ಮಾಡ್ಬಿಡಿ ಸರ್. ವೆರಿ ಫೇಮಸ್ ಅಂಡ್ ಪಾಪ್ಯುಲರ್ ಆಂಕರ್ಸ್ ಇಲ್ಲಿ. ಈಗ ಶೀತಲ್, ಆ ಚೊಂಬಿನ ಬಗ್ಗೆ ಆಮೇಲೆ ಹೇಳ್ತೀನಿ, ಬಟ್ ಟವಲ್ ಬಗ್ಗೆ ಮಾತ್ರ ನಾನು ಹೇಳಲೇಬೇಕು. ಆ ಇಬ್ಬರು ವಿಚಾರದಲ್ಲೂ ಟವಲ್ಲು ತುಂಬಾ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಯಾಕೆ ಅಂದ್ರೆ ಎಸ್ ನಾರಾಯಣ್ ಅವರು ಸಿನಿಮಾ ಮಾಡ್ಬೇಕಾದ್ರೆ ಹೆಗಲ ಮೇಲೆ ಟವಲ್ ಇರುತ್ತೆ. ಶ್ರುತಿ ಅವರ ಸಿನಿಮಾ ಮುಗಿದ ಮೇಲೆ ಆಡಿಯನ್ಸ್ ಹೆಗಲ ಮೇಲೆ ಟವಲ್ ಇರುತ್ತೆ. ಅಂತ ಎರಡು ಅಪರೂಪದ ಟವಲ್ ಸ್ಟಾರ್ಗಳು ನಮ್ ಜೊತೆ ಇದಾರೆ. ಬರ್ಲಿ ಟವಲ್ ಸ್ಟಾರ್ಗಳಿಗೆ ಚಪ್ಪಾಳೆ. ಏನ್ರಿ ಹೋಲಿಕೆ? ಅಲ್ಲ, ಆ ಸೆಂಟಿಮೆಂಟ್ ಹೆಂಗ್ ಹಿಡಿದು ಎಳೆದು ಬಗದು ತೆಗೆದು ಬಿಟ್ಟಿರ್ತೀರ ಅಂದ್ರೆ, ನಿಮ್ ಸಿನಿಮಾ ನೋಡ್ತಿದ್ದಂಗೆ ಕಣ್ಣಲ್ಲಿ ಮೂಗಲೆಲ್ಲ ನೀರು ಹಾಕಬಿಡ್ತಾರೆ ಜನ. ಸೊ ಹಾಗಾಗಿ ಅಲ್ಲಿ ಚೊಂಬಿರೋದಕ್ಕೂ ಒಂದು ಕಾರಣ ಇದೆ. ಸೊ ಯಾರ್ಯಾರು ಶ್ರುತಿ ಅವರ ಸಿನಿಮಾ ನೋಡಿ ಅಳ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಆ ಕಣ್ಣೀರನ್ನ ವೇಸ್ಟ್ ಮಾಡ್ಬಿಡಿ, ಚೊಂಬಲ್ಲಿ ಇಟ್ಕೊಳ್ಳಿ. ಬೇರೆ ಯಾವ್ದಕ್ಕನ ಆಗುತ್ತೆ. ಎಲ್ಲಿ ಕಳ್ಸ್ಕೊಡ್ತೀರಾ ಅದ ಹೇಳಿ. ಇದು ಗಿಡಗಳಿಗೆ ನೀರು, ಬರಗಾಲದ ಪ್ರದೇಶಕ್ಕೆ ನೀರು. ಅಷ್ಟೆಲ್ಲ ಕಷ್ಟ ಯಾಕೆ? ತಗೊಂಡೋಗಿ ನಾಳೆ ಬೆಳಗ್ಗೆ ನಿಮ್ಗೆ ಯೂಸ್ ಆಗುತ್ತೆ. ನಾನು ಆಗ್ಲೇ ಹೇಳೋಣ ಅಂತ ಅನ್ಕೊಂಡಿದ್ದೆ. ನಾನು ಉತ್ತರ ಕರ್ನಾಟಕದವಳು, ನಮಗೆಲ್ಲ ಇದು ಪಕ್ಕದಲ್ಲಿದ್ರೆ ಸ್ವಲ್ಪ ಡೇಂಜರು. ಯಾಕೆ? ನಾವು ಉತ್ತರ ಕರ್ನಾಟಕದವ್ರು. ಆದ್ರೂ ಇವತ್ತಿನ ದಿವಸ ನಾವಿಬ್ರು ನಮ್ಮ ಜಡ್ಜಸ್ ಇಂದಲೂ ಆ ಒಂದು ಎದುರುಗಡೆ ಇರುವಂತ ಚಮ್ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿಸಿ ಹೇಳ್ಸೋಣ. ಇಡಿ ಮೇಡಮ್ ಇಬ್ರು. ನಾರಾಯಣ್ ಸರ್, ಟವಲ್ ಮೇಲೆ ಹೇಳಿ ಸರ್, ಪರವಾಗಿಲ್ಲ.
ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಒಂದು ವೇದಿಕೆಯಲ್ಲಿ ಈ ಒಂದು ವೇದಿಕೆಯಲ್ಲಿ ಯಾವುದೇ ರೀತಿಯ ಸೆಂಟಿಮೆಂಟ್ ಅನ್ನ ನಾವು ತರೋದಿಲ್ಲ. ಯಾವುದೇ ರೀತಿಯ ಮತ್ತೆ ಸೆಂಟಿಮೆಂಟ್ ನೀವಿಬ್ರು ತಂದ್ರಲ್ಲ ಅಣ್ಣ ತಂಗಿ ಸೆಂಟಿಮೆಂಟ್ ಇಲ್ಲ ಸರ್, ಇನ್ಮೇಲೆ ಮೇಡಮ್ ಇನ್ನು ಮೇಲೆ ಹಾಗೆ ಬೇಕೇ ಬೇಕು, ಮಜಾ ಬೇಕು, ಬೇಕೇ ಬೇಕು. ಮಜಾ ಬೇಕು. ಈಗ ನೀನು ಮುಂದಿನ ಗೆಸ್ಟಿನ ಕರಿಕೆಯಿಂದ ಮುಂಚೆ ನಾನೇನೋ ಒಂದು ಮಾಡ್ಬೇಕು. ಬರ್ರೆ ತಗೊಂಡು ಯಾವುದೇ ಕಾರಣಕ್ಕೂ ಈ ಚೌಕದ ಮೇಲೆ ಆಣೆ, ನೀ ಚೌಕ ಬಿಟ್ಟು ಆಚೆ ಬರಬಾರ್ದು. ನೀನು ಏನೇ ಆಂಕರಿಂಗ್ ಮಾಡಂಗಿದ್ರು ಅಪ್ಪಿ ತಪ್ಪಿ ನಿನ್ನ ಪೇಮೆಂಟ್ ಸರಿಯಾಗಿ ಕೊಟ್ಟರೆ ಅದರಲ್ಲಿ ಅರ್ಧ ಕಟ್ ಮಾಡಿಸ್ಬಿಡ್ತೀನಿ ಚೌಕ ಬಿಟ್ಟು ಆಚೆ ಬರ್ತೀನಿ. ಯಾಕೋ ಇದು ಚೌಕ ಚೌಕ ಹಾಕಿದ್ರು ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಸೊ ಈಗ ಚೌಕ ಚಿತ್ರದ ಸೆಲೆಬ್ರಿಟಿಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಎಸ್, ಅದೇ ಚೌಕ ಚಿತ್ರದ ನಾಯಕರಲ್ಲಿ ಒಬ್ಬರಾದ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಲವ್ಲಿ ಸ್ಟಾರ್ ಪ್ರೇಮ್. ಏನೋ ಹುಡುಕ್ತಾ ಇದೀಯಾ? ಏನೋ ಅಲ್ಲಾಡ್ಸು ಅಂತ ಇದಾರಲ್ಲ, ನಾನು ಹಾಕಿ ಚೌಕನೇ ಅಲ್ಲಾಡ್ಸು ಹೋಗ್ತಿರಲ್ಲ ಇಲ್ಲಿ. ಲೋ, ಚೌಕದ ಅಧಿಪತಿಗಳೇ ಬಂದಿದಾರಲ್ಲ, ಇನ್ನೆಲ್ಲಿರುತ್ತೆ ಚೌಕ? ಅದೇ ನೀನ್ ಅಲ್ಲಾಡಬಾರ್ದು ಅಂತಾನೆ ನಾನು ಚೌಕ ಹಾಕಿ ಹೋಗಿದ್ದೆ. ನಾನು ಪ್ರಜ್ವಲ ಸೇರಿ ಅಲ್ಲಾಡ್ದ್ವಲ್ಲ, ಅಲ್ಲಾಡೋ ಫೋರ್ಸ್ಗೆ ಅಳ್ಸೋಗಿದೆ. ಬಟ್ ಆದ್ರೂ ಜೀವನದಲ್ಲಿ ಏನೇನ್ ಅಲ್ಲಾಡ್ಸಿದೀರಾ? ತುಂಬಾ ಅಲ್ಲಾಡ್ಸಿದ್ವಿ. ಏನು ಅಂತ ಬಟ್ ಹಾಡ್ ಕೇಳ್ತಾ ಇದ್ರೆ ಏನೋ ಸಿಕ್ಕಾಪಟ್ಟೆ ಫಿಲಾಸಫಿಕಲ್ ಆಗೆಲ್ಲ ಇದೆ. ಅರ್ಥ ಏನು, ತಾತ್ಪರ್ಯ ಏನು? ಅಲ್ಲ ಭಟ್ರು ಯಾವಾಗ್ಲೂ ಅಷ್ಟೇ ಬಹಳ ಹ್ಯೂಮರಸ್ ಆಗಿ ಲಿರಿಕ್ಸ್ ಬರೀತಾರೆ, ಬಟ್ ಅದ್ರಿಂದ ಒಂದು ಇಡೀ ಜೀವಾಳನೆ ಅಡಗಿರುತ್ತೆ. ಸೊ ಇದ್ರಲ್ಲಿ ಏನಂದ್ರೆ ಜೀವನದಲ್ಲಿ ಒಂದು ಹೆಜ್ಜೆ ಇಡಕ್ ಮುಂಚೆ ತಮ್ಮಂತ ಒಂದ್ಸತಿ ಅಲ್ಲಾಡ್ಸ್ಕೊಳ್ಳಿ ಅಂತ, ಕೋಪ ಬಂದಾಗ, ದುಡುಕ್ದಾಗ ಅದಕ್ಕೆ ಮುಂಚೆ ಒಂದ್ಸತಿ ಅಲ್ಲಾಡ್ಕೊಂಡು ನಾನ್ ಸರಿನಾ ಅಂತ ಒಂದ್ಸತಿ ಕೇಳ್ಬಿಟ್ಟು ಬಿಟ್ರಿ ನೀವು. ಹಾ? ಸ್ವಾಮಿ ಪ್ರಜ್ವಲಾನಂದರಿಗೆ ಏನ್ ತಾತ್ಪರ್ಯ? ಮದ್ವೆ ಆದ್ಮೇಲೆ ಈ ತರ ಆದ್ರೆ ನೀವು? ಮದ್ವೆ ಆದ್ಮೇಲೆ ಹೆಂಗೆಂಗೋ ಆಗಿದ್ದೀನಿ, ಅದು ಬೇರೆ ಪ್ರಶ್ನೆ. ಬಟ್ ನೀವೇನೋ ಹೇಳ್ಬಿಟ್ರಿ, ಆದ್ರೆ ಇದರ ನಿಜವಾದ ಅರ್ಥ ಸರಿನಾ ಅಲ್ವಾ ಅಥವಾ ಇದು ಏನು ಅಂತ ಈ ಅರ್ಥ ಹೇಳ್ತಾ ಇರುವಂತರು ಒಬ್ಬ ದೊಡ್ಡ ಜ್ಞಾನಿ. ಜೀವನದಲ್ಲಿ ಬಹಳಷ್ಟು ವಿಚಾರಗಳನ್ನ ಒಳ್ಳಾಡಿಸಿ ಅನುಭವ ಪಡೆದಿರುವಂತ ಒಬ್ಬ ಜ್ಞಾನಿ ನಮ್ಮ ಜೊತೆ ಇದ್ದಾರೆ ಇವತ್ತೆಲ್ಲ. ಸೊ ಇವರಿನ್ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರು. ಮದುವೆ ಆಗಿದೆ ನಿಮ್ಗೆ? ಆಗ್ಬೇಕು ಅಂತಿದ್ದೀನಿ. ಮದುವೆ ಆಗಿದೆ, ನನ್ನ ಕ್ವಶನ್ಗೆ ಆನ್ಸರ್ ಹೇಳಿ. ಇಲ್ಲ, ಈ ಪ್ರಶ್ನೆ ಕೇಳಕ್ ನಿಮ್ಗೆ ಅರ್ಹತೆನೇ ಇಲ್ಲ. ಯಾಕೆ ಸರ್? ಭಟ್ರಿಗೆ ಮದುವೆ ಆಗಿದೆ, ಹಾಡು ಬರ್ದಿದ್ದಾರೆ. ಪ್ರಜ್ವಲ್ ಮದುವೆ ಆಗಿದೆ, ಅದು ಕರೆಕ್ಟಾಗಿ ಅದಕ್ಕೆ ಕರೆಕ್ಟ್ ತಾತ್ಪರ್ಯ ಹೇಳಿದ್ದಾರೆ. ಪ್ರೇಮು ಅಷ್ಟೇ. ಪ್ರೇಮಗೆ ಮದುವೆ ಆಗಿದೆ, ಅವ್ರು ಚೆನ್ನಾಗಿ ಗೊತ್ತಿ ಹೇಗೆ ನಿಂತಿದ್ದಾರೆ. ಶೀತಲ್ ಮದುವೆ ಆಗಿದೆ, ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ ಮದುವೆ ಆಗಿದ್ಯಾ? ಇಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಇದು ಮದ್ವೆಗೂ ಅಲ್ಲಾಡ್ಸೋದಕ್ಕೂ ಏನ್ ಸಂಬಂಧ? ಅಂದ್ರೆ ಮದ್ವೆಗಿಂತ ಮುಂಚೆ ಅಲ್ಲಾಡ್ಸೋದ ಅಥವಾ ಮದ್ವೆ ಕ್ಲಾರಿಟಿ ಬೇಕು ಸರ್. ಕ್ಲಾರಿಟಿ ಕೊಡಿ ಸರ್. ಇಲ್ಲಮ್ಮ, ಅಲ್ಲಾಡ್ಸೋದೇ ಮದುವೆ ಆದ್ಮೇಲೆ ಕಣಮ್ಮ. ನಿಮ್ಗೆ ಗೊತ್ತಿಲ್ವಮ್ಮ? ಈಗ ನಾರಾಯಣ್ ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ಅಷ್ಟೇ ಚೆನ್ನಾಗಿ ಅಲ್ಲಾಡಿಸ್ತಾರೆ, ಅಂದ್ರೆ ಡ್ಯಾನ್ಸ್ ಮಾಡ್ತಾರೆ. ಸೊ ಈ ಒಂದು ಡ್ಯಾನ್ಸ್ ನಾನು ಹೇಳಿಲ್ವ ತಗೊಳ್ಕೊಂಡ್ರಿ. ಅಲ್ಲ ಸರ್, ನಾರಾಯಣ್ ಸರ್ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಆ ಡ್ಯಾನ್ಸ್ ನೋಡಕ್ ರೆಡಿ ನೀವೆಲ್ಲರೂ? ಬರ್ಲೇಬೇಕು. ಡ್ಯಾನ್ಸಿಂಗ್ ಸ್ಟಾರ್ಸ್ ಇಬ್ಬರ ಸ್ಟೇಜ್ ಮೇಲೆ ಇದ್ದಾರೆ. ಕರೆಕ್ಟ್ ಬನ್ನಿ ಸರ್, ಬನ್ನಿ ಸರ್. ಮೇಡಮ್ ಇಲ್ಲಿ ಬನ್ನಿ. ಇಲ್ಲಿ 4 ಜನ ಪುರುಷ ಪುಂಗವರು ಅಲ್ಲಾಡ್ಸಿದ್ರು. ಇವಾಗ ಯಾರು ಬೆಟರ್ ಅಲ್ಲಾಡ್ಸಿದ್ರು ಅಂತ ಹೇಳಿ ನೀವು. ಅಲ್ಲ, ಅದಕ್ಕೆ ಹಿಂದೆ ನಿಂತು ನೋಡಿದ್ದು. ಈ ಸ್ಟೇಜ್ ಸರಿ ಇಲ್ಲ. ಸರಿ ಇಲ್ಲ, ಅಲ್ಲಾಡ್ತಿದ್ಯಾ? ಟೋಟಲ್ ಆಗಿ ಈಗ ನಾವು ಪ್ರೇಕ್ಷಕರು, ಶ್ರುತಿ ಅವರು ಇವಾಗ ಸರ್ ಎಸ್ ನಾವು ನೋಡ್ಬೇಕ್ರಿ. ನೀವು ನಮ್ಮ ನೋಡಿದ್ರಲ್ವಾ, ನಾವು ನೋಡ್ತೀವಿ. ಫ್ಯಾನ್ಸ್ ಆಗಿ ಕೇಳ್ತಿರೋಂತ ಕೋರಿಕೆ. ಯಾವ ಲೆವೆಲ್ ಅಲ್ಲಾಡ್ತು ಅಂದ್ರೆ ಸ್ಟೇಜು ಅಮ್ಮಮ್ಮ ಸಾಕಾಗ್ತಾ ಇಲ್ಲ. ಬಟ್ ಪ್ರಜ್ವಲ್ ಅವರೇ, ಅಲ್ಲಿ ನಿಮಗೋಸ್ಕರ 2 ಸಿಂಹಾಸನಗಳು ರೆಡಿ ಆಗಿದೆ, ದಯವಿಟ್ಟು ಅಲಂಕರಿಸಿ. ಅಮ್ಮ, ಬ್ರೇಕಿಂಗ್ ನ್ಯೂಸ್ ಬೇಬಿ, ನಿನ್ನ ಕೋಪ ಸಿಟ್ಟು ಮಾಡ್ಕೊಂಡ್ರೆ ನಿಜವಾಗ್ಲೂ ಹೆಂಗ್ ಕಾಣ್ತೀಯ ಗೊತ್ತಾ? ಒಂಥರ ಬಹಳ ಬ್ಯೂಟಿಫುಲ್ ಆಗಿರುವಂತ ವಯಸ್ಸಾಗಿರೋ ಯಂಗ್ಸ್ ತರ ಕಾಣ್ತೀಯ. ಐ ಮೀನ್ ಟು ಸೇ ಒಂದು 60 ರಿಂದ 80 ವರ್ಷದ ಹರೆಯದ ಒಂದು ಮುದುಕಿ ತರ ಕಾಣ್ತೀನಿ. ಬರಲ್ಲ ಪಂಚು ಅನ್ಕೊಂಡಿದ್ಯಾ? ಸರಿ, ಅನ್ಕೊಂಡಿಲ್ಲ. ನೀನ್ ಮಾತಾಡ್ತಾ ಇದ್ರೆ ಶ್ರುತಿ ಮೇಡಮ್ ತವರಿನ ತೊಟ್ಟಿಲಲ್ಲ, ಕಾವರಿನ ತೊಟ್ಟಿ ತರ ಇರುತ್ತೆ. ಹೆಂಗೆ? ಅಯ್ಯೋ ಆಗ್ತಾ ಇಲ್ಲಮ್ಮ, ಆಗ್ತಾ ಇಲ್ಲಮ್ಮ. ಎಂತ ಪಂಚಮ್ಮ, ಯಾರ್ಗೆ ಹೇಳ್ದೆ ಅಂತಾನೆ ಗೊತ್ತಿಲ್ಲ. ಸರಿ, ಇವಾಗ ನಾನು ಲೀಡ್ ತಗೊಳ್ಳ? ಏನೋ ತಗೊಳಮ್ಮ. ಓಲಿ
ಮಾತಿಗೂ ಪಂಚೆ ಕೊಡೋರು ಕೇರಳಿಗರು, ಅದೇ ಮಾತಿಗೂ ಪಂಚ್ ಕೊಡೋರು ಕೇರಳಿರೋ ನಮ್ಮ ಪಂಚ್ ಪಂಟರ್ಗಳು. ಸೊ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಪಂಚ್ ಪಂಟರ್ಸ್ ಟೀಮ್. ಸ್ವಲ್ಪ ಅನ್ನಿ. ಯಾಕೆ ಅನ್ನಿ? ಬೆಳಗ್ಗೆನೆ ಬಾಯಿಗೆ ಉಪ್ಪ ಹಾಕ್ತಿದ್ಯಲ್ಲ. ರೀ ಅದು ಎಕ್ಸೈಟ್ಮೆಂಟ್ಗೆ ಉಪ್ಪು ಯಾವ್ದು ಸಕ್ಕರೆ ಯಾವ್ದು ಅಂತಾನೆ ಗೊತ್ತಾಗ್ಲಿಲ್ಲ ರೀ. ಅದ್ ಯಾಕೋ ಇಷ್ಟೊಂದು ಎಕ್ಸೈಟ್ಮೆಂಟ್? ಇವತ್ ಯಾವ ದಿನ ಹೇಳಿ? ಸೋಮವಾರ. ಅದಲ್ಲ ರೀ, ಗೆಸ್ ಮಾಡಿ ಕೊಡ್ದು ಬಿಡ್ತೀನಿ. ಅದೇನೋ ನನ್ ಕೆಲ್ಸ ಅದೇ ರೀ. ಇವತ್ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಖರ್ಚು ಕಾಸು ಕೊಡ್ರಿ. ಯಾಕೆ? ನಾನು ಫೇಶಿಯಲ್ ಮಾಡಿಸ್ಕೋಬೇಕು. ಅದ್ ನಿಂಗ್ ಮಾಡಲ್ಲಮ್ಮ. ಯಾಕೆ? ಅದ್ ಮಾಡಕ್ಕೆ ಫೇಸ್ ಇರ್ಬೇಕಲ್ಲ. ನನ್ಗಿದ್ಯಲ್ಲ. ಹಂಗಲ್ಲ ಕಣೆ, ಪಕ್ಕದ ಮನೆ ರಂಗಮ್ಮ ಹಿಂಗೆ ಫೇಶಿಯಲ್ ಮಾಡ್ಸಕ್ಕೆ ಅಂತ ಬ್ಯೂಟಿ ಪಾರ್ಲರ್ಗೆ ಹೋದ್ಲಂತೆ. ಫೇಸ್ ಎಲ್ಲಿದೆ ಅಂತ ಗೊತ್ತಿಲ್ದೆ ಇನ್ನೆಲ್ಲೋ ಮಾಡ್ಬಿಟ್ರಂತೆ. ಏನ ಫೇಶಿಯಲ್ ಮನಾಡ್ರು. ಅದಕ್ಕೆಪ್ಪ ನಾನು ಎಲ್ಲೂ ಹೋಗಲ್ಲ. ಈ ಮುಖಕ್ಕೆ ಈ ಪಿಗರಿ ಸಾಕು. ಅಲ್ಲ ರೀ, ನನ್ನನ್ನ ಝೂಕ್ ಕರ್ಕೊಂಡು ಹೋಗ್ರಿ. ಯಾಕೋ? ನನ್ಗೆ ಮರಿಯಾನೆ ನೋಡ್ಬೇಕು ಅನಿಸ್ತಾ ಇದೆ. ಮೊನ್ನೆ ನಿಮ್ ಚಿಕ್ಕಮ್ಮ ಬಂದಿದ್ರಲ್ಲ ರೀ, ಹೋಗ್ ಕೆಲ್ಸ ನೋಡೋಗು. ಈ ಆನೆ ಬರಕ್ಕೆ ಮ್ಯಾರೇಜ್ ಆನಿವರ್ಸರಿ ಬರಕ್ ಕೇಳು ಲೇ. ಅರಿ ಅಮ್ಮೋರೆಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಒಂದಿನ ದೇವಸ್ಥಾನಕ್ಕೆ, ಒಂದಿನ ಹಾಸ್ಪಿಟ್ಲಿಗೆ, ಆಗಲು ರಾತ್ರಿ ಅದೆಲ್ಲೆಲ್ಲಿ ಹೋಯ್ತಾರೋ. ಸರಿ, ತಾವೇನ್ ಹುಡುಕ್ತಿದಿರೋ? ಯಜಮಾನ್ರು ನಾರಿ ಇನ್ನೂ ಬಂದೇ ಇಲ್ಲ. ನನ್ಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಅವ್ರು ಬರ್ಲಿಲ್ಲ ಅಂದ್ರೆ ನಿನಗೆ ಯಾಕೆ ಟೆನ್ಷನ್? ಅವರು ತುಂಬಾ ಒಳ್ಳೆಯವರ. ನಿನಗೆ ಹೆಂಗೆ ಗೊತ್ತು? ಮನೇಲಿ ನೀವು 3 ದಿನ ಊರಲ್ಲಿ ಇರ್ಲಿಲ್ವಾ? ಇರ್ಲಿಲ್ಲ. ನಾವಿಬ್ರೇ ಮನೇಲಿ ಇದ್ವಾ? ಇದ್ರೆ ರಾತ್ರಿ 12 ಗಂಟೆ ಆಗಿತ್ತ. 12 ಗಂಟೆನಾ ಆಗಿತ್ತು? ಆಗ ನಾನು ಒಬ್ಬಳೇ ಮಲಗಿದ್ದ. ಹೊರಗಡೆ ಗಾಳಿ ಮಿಸಿಲು ಬರ್ತಿತ್ತ. ನಾನ್ ಚಳಿ ನಡುಗ್ತಾ ಇದ್ದೆ. ಚಳಿ ನಡಗಾಯ್ತಲ್ಲ. ಮುಂದಕ್ಕೆ ಕೇಳೆ. ಅವ್ರ ಹಾಗೇ ಹತ್ರ ಬಂದ್ರ. ರೇ ಸುಮ್ಮನ್ ಕೇಳ್ರಿ, ಫ್ಲೋ ಕಟ್ ಆಗೋಯ್ತದೆ. ಹತ್ರ ಬಂದ್ರ, ಇನ್ನೂ ಹತ್ರ ಬಂದ್ರ. ಬಂದಾಯ್ತಲ್ಲ, ಮುಂದಕ್ಕೆ ಕೇಳೆ. ಬೇಸಿಟ್ ಓದಿಸ್ಬಿಟ್ಟು ಹೋದ್ರು ರೀ. ಬದಿಕತ್ತು ಬಡ್ದೀವ, ಅದ್ರಲ್ಲೇನೆ ಒಳ್ಳೆತನ ರೀ. ನಾನು ಒಬ್ಳೇ ಇದ್ರು ಅವ್ರು ನಂಗೇನು ಮಾಡ್ಲಿಲ್ಲ, ಕೂಡ ಮಾಡಿಲ್ಲ ಗೊತ್ತಾ? ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನೀನ್ ನೋಡಿದ್ರೆ ನನಗೆ ಏನೋ ಮಾಡ್ಬೇಕು ಅನ್ಸಲ್ಲ. ಇನ್ ಯಜಮಾನ್ರು ಏನ್ ಮಾಡ್ತಾರೆ? ಓ ಕೆಲ್ಸ ನೋಡೋಗು, ಹೋಗ್ ಮಕ ಏನ್ ನೋಡ್ತೀಯ? ರಂಗಿ, ರಂಗ ಅಮರೇ ಬರ್ರಿ ಇಲ್ಲಿ. ಅಯ್ಯೋ, ವೆನೈಟಿ ಬ್ಯಾಗ್ ನಲ್ಲಿ ಇಟ್ಟಿದ್ದು ಪ್ರಸಾದ ಅಪ್ಪಚ್ಚಿ ಆಗ್ಬಿಟ್ಟಿದೆ. ಬೆಳಿಗ್ಗೆ ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದ ರಾತ್ರಿಗೆ ತಂದ್ರೆ ಅಪ್ಪಚ್ಚಿ ಆಗ್ತದೆ. ಇನ್ನೇನಾಯ್ತದ ಅಮ್ಮರೇ? ಇರ್ಲಿ, ಅಡ್ಜಸ್ಟ್ ಮಾಡ್ಕೊಂತೀನಿ. ಆಯ್ತು ಅಮರ, ಆಯ್ತು ಅಮರೇ. ಬೆಳಿಗ್ಗೆ ಹೋದವ್ರ ದೇವಸ್ಥಾನಕ್ಕೆ ಇವಾಗ ಬಂದಿದ್ದೀರಲ್ಲ, ಅದೆಷ್ಟು ದೇವಸ್ಥಾನ ಸುತ್ತಿರೋ? ಅಲ್ಲಪ್ಪ, ಬರೀ ದೇವಸ್ಥಾನಕ್ಕೆ ಹೋಗೋದಲ್ದೆ ಗೌರ್ಮೆಂಟ್ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು, ಆ ಹಾಸ್ಪಿಟ್ಲು, ಈ ಹಾಸ್ಪಿಟ್ಲು ಅಂತ ಸುತ್ತಿ ಸುಸ್ತಾಗ್ಬಿಟ್ಟಿದೆ. ಇಷ್ಟೊಂದು ಆಸ್ಪತ್ರೆ ಯಾಕೆ ಸುತ್ತಿದ್ರಿ ಅಮ್ಮವ್ರೆ? ಮಕ್ಳಿಲ್ವಲ್ಲ, ಅದಕ್ಕೆ ಆ ಡಾಕ್ಟರ್ ಈ ಡಾಕ್ಟರ್ ಹತ್ರ ಹೋಗಿ ನನ್ ಪ್ರಯತ್ನ ನಾನ್ ಮಾಡ್ಬೇಕಲ್ಲ. ಏನೇ ಪ್ರಯತ್ನ ಆದ್ರೂ ಯಜಮಾನ್ರು ಮಾಡ್ಬೇಕಲ್ಲ. ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ಅವ್ರಿಗೆ ಈ ವಿಷಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಕು ಅಂತ ನಾನ್ ಪ್ರಯತ್ನ ನಾನೇ ಮಾಡ್ಕೊಂತೀನಿ. ಅಮ್ಮವ್ರೆ, ನಾಳೆಯಿಂದ ನಾನು ನಿಮ್ ಜೊತೆ ಹಾಸ್ಪಿಟ್ಲಿಗೆ ಬರ್ಲಾ? ಯಾಕೆ? ನನ್ಗೂ ಇನ್ನ ಮಕ್ಕಳಾಗಿಲ್ಲ. ಬಯಲಿ ಕಡೆ ನೀನು. ನನ್ ಪ್ರಯತ್ನ ನಾನೇ ಮಾಡ್ತೀನಿ, ನಿಮ್ ಪ್ರಯತ್ನ ನೀವು ಮಾಡ್ಕೊಳ್ಳಿ ಅಮ್ಮವ್ರೆ. ಹೋಗೆ ಒಳಿಕೆ ಹೋಗೆ. ಯಜಮಾನ್ರು ಇನ್ನೂ ಬಂದಿಲ್ಲ, ಗಂಟೆ ಬೇರೆ 9 ಆಯ್ತು. ಅವ್ರು ನೇರವಾಗಿ ಮನೆಗ್ ಕೂಡ ಬರ್ತಾ ಇಲ್ಲ. ಹೌದು ಅಮ್ಮವ್ರೆ, ನೇರವಾಗಿ ಮನೆಗ್ ಬರ್ತಾ ಇಲ್ಲ. ನಿಮ್ಗೆ ಹೆಂಗೋ ಗೊತ್ತಾಯ್ತು? ಆಗಲ್ಲ ಅಮ್ಮವ್ರೆ, ಬರಕ್ವೆ. ಯಾಕೆ? ಆಫೀಸ್ ಹತ್ರ ರೈಟ್ ತಕೊಂಡು ಆಮೇಲೆ ಲೆಫ್ಟ್ ತಕೊಂಡು ಸ್ಟ್ರೈಟ್ ಆಗಿ ಬಂದ್ರೆ ಅಲ್ವಾ ಮನೆಗೆ ಬರಕ್ಕಾಗದು. ಫೋನ್ ಮಾಡೋ. ಯಾರಿಗೆ? ಯಜಮಾನ್ರಿಗೆ. ಹಲೋ ಹಲೋ ಚಿನ್ನ. ಏನು ಅಂದ್ರೆ? ಹಾ, ಎಲ್ಲಿದ್ದೀರಿ? ಕಾರ್ ಡ್ರೈವ್ ಮಾಡ್ತಿದ್ದೀನಮ್ಮ. ಹೋ, ಡ್ರೈವಿಂಗ್ ಮಾಡ್ತಾ ಇದ್ದೀರಾ? ಮತ್ತೆ ಟ್ರಾಫಿಕ್ ಸೌಂಡ್ ಕೇಳ್ತಾ ಇಲ್ಲ? ವಿಂಡೋ ಹಾಕಿದ್ದೀನಿ ಚಿನ್ನು. ಹೋ, ವಿಂಡೋ ಹಾಕಿದ್ದೀರಾ? ಮತ್ತೆ ಇಂಜಿನ್ ಸೌಂಡ್ ಕೇಳ್ತಿಲ್ಲ? ಇಂಜಿನ್ ಮುಂದೆ ಇರುತ್ತೆ ಕಣೆ, ಪಕ್ಕದಲ್ಲಿ ಇಟ್ಕೊಂಡ ಓಡ್ಸಕ್ಕಾಗತ್ತೆ. ಹೌದಲ್ವಾ ರೀ? ನೀವು ಮನೆಗ್ ಬರೋದು ಇನ್ನು ಎಷ್ಟೊತ್ತಾಗುತ್ತೆ ರೀ? ಇನ್ನು 5 ನಿಮಿಷ ಚಿನ್ನ, ನಿನ್ ಮುಂದೆ ಇರ್ತೀನಿ. ಹೋ, ಬಾಯ್ ರೀ. ಬಾಯ್ ಚಿನ್ನು. ಲವ್ ಯು ರೀ. ಲವ್ ಯು ಟು ಬೇಬಿ. ರಂಗ, ಯಜಮಾನ್ರು ಬರ್ತಾ ಇದ್ದಾರೋ? ಒಬ್ರೇ ಬರ್ತಾವ್ರ? ರಂಗ ಬಾಯ್ಲಿ, ನೀನ್ ಮಾಡಿ ಮೇಲೆ ಹೋಗಿ ಕಾರ್ನಲ್ಲಿ ಅವ್ರ ಜೊತೆ ಇನ್ಯಾರು ಬರ್ತಾ ಇದಾರೆ ಅಂತ ನೋಡ್ ಬರ್ತೀಯಾ? ಆಯ್ತು ಅಮ್ಮರೆ, ನೋಡ್ಕೊಬತ್ತೀನಿ. ಏನೋ ಮಾಡ್ತಾ ಇದ್ದಾರೆ, ಏನೋ ಕೊಯ್ಯಾಮಿಯ ನಡೀತಾ ಇದೆ. ಕಂಡು ಹಿಡಿತೀನಿ, ಹಿಡಿತೀನಿ. ಅಮ್ಮರೆ ಬಂದ್ಬಿಟ್ರ? ಬಂದ್ರು ಅಮ್ಮರೆ. ನನಗ್ ಗೊತ್ತಿತ್ತು. ಯಾರ್ಯಾರು ಬಂದ್ರು?
ಯಜಮಾನ್ರು ಒಬ್ರೇ ಬಂದ್ರು. ಯಜಮಾನ್ರ ಮೇಲೆ ಯಾಕೆ ಇಷ್ಟೊಂದು ಅನುಮಾನ ಅಂತೀನಿ? ಅನುಮಾನ ಅಲ್ಲ ಕಣೋ, ಮತ್ತೆ ಡೌಟ್. ಹಾಯ್ ಡಾರ್ಲಿಂಗ್. ಹಾಯ್ ಚಿನ್ನ. ಸ್ವಲ್ಪ ಲೇಟ್ ಆಯ್ತು, 3 ಅವರ್ ಆಯ್ತು. ಟ್ರಾಫಿಕ್ ಗಲಾಟೆ ಬಂದಮ್ಮ. ಓ ಹೌದಾ, ಇಟ್ಸ್ ಓಕೆ ಡಿಯರ್. ನಿಂತು. ಏನಾಯ್ತ್ರಿ? ಸೀರೆ ಯಾಕೆ ಮುದ್ರೋಗಿದೆ? ರೀ, ಅದು ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ಅಲ್ಲಿ ಕುಂತು ನಿಂತು ಓಡಾಡಿ ಮಾಡಿ ಸೀರೆ ಎಲ್ಲ ಮುದ್ರೆ ಆಗ್ಬಿಟ್ಟಿದೆ ರೀ. ಓ ಹೌದಾ ಚಿನ್ನ? ಸೋತ್ವಿ. ಕೂದ್ಲು ಯಾಕೆ ಕೆದ್ರೋಗಿದೆ? ರೀ, ಅದು ಫ್ಯಾನ್ ಗಾಳಿ ಜೋರಾಗಿ ಬಿಡ್ಸಿತ್ತಲ್ಲ, ಅದಕ್ಕೆ ಕೂದಲೆಲ್ಲ ಹರಡ್ಕೊಂಡ್ಬಿಟ್ಟಿದೆ ರೀ. ಸ್ವೀಟ್ ತಗೊಂಡ್ ಕಾಫಿ ತರ್ತೀಯಾ? ಆಯ್ತು ರೀ. ಏ ರಂಗ, ಮನೆಗೆ ಯಾರಾದ್ರೂ ಗಂಡಸ್ರು ಬಂದಿದ್ರಣ? ಬಂದಿದ್ರು ಯಜಮಾನ್ರೆ. ಯಾರು? ನೀವೇ? ಯಾಕೆ ಡೌಟಾ? ನಾನ್ ಕೇಳಿದ್ದು ನಾನು ಇಲ್ಲಿದಾಗ ಯಾರಾದ್ರೂ ಗಂಡಸ್ರು ಬಂದಿದ್ರಾ ಅಂತ. ಬಂದಿದ್ರು ಯಜಮಾನ್ರೆ. ಯಾರು? ಆಲವನು ಬಂದಿದ್ದ? ಪೇಪರ್ ಹಾಕಕ್ ಬಂದಿದ್ದ. ಆಲವನ್ ಹಾಲ್ ಹಾಕಕ್ ಬರ್ದ, ಇನ್ಯಾಕ್ ಬರ್ತಾನೆ? ತರಕಾರಿ ಏನ್ ಬಂದಿದ್ದ, ಕೇಬಲ್ ಬಿಲ್ ಏನ್ ಬಂದಿದ್ದ? ಯಜಮಾನ್ರೆ, ಇನ್ನೊಬ್ರು ಬಂದಿದ್ರು. ಯಾರೋ ಯಾರೋ? ಅದೇ ನಿಮಗ್ ಸಾಲ ಕೊಟ್ಟಿದ್ರಲ್ಲ ಅವರು. ಏನಂದ್ರೆ? ಚಿನ್ನ ಟೀ ತಗೊಳ್ರಿ. ಥ್ಯಾಂಕ್ಸ್. ರೀ, ಟೀ ಕುಡಿತಾನೆ ಸ್ನಾನ ಮಾಡ್ತೀರಾ? ಗುಡ್ ಎಕ್ಸ್ಪೀರಿಯನ್ಸ್. ಹೋಗೋಣ. ನೋಡಿದ್ರಲ್ಲ, 5 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ದೂರ ಇರ್ಬೇಕಾದ್ರೆ ಫುಲ್ ಡೌಟು, ಹತ್ರದಲ್ಲಿ ಫುಲ್ ಲವ್. ಇದು ಒಂದ್ ಸಂಸಾರ, ಹೇಳ್ಕೊಳಕ್ಕೆ ಲವ್ ಮ್ಯಾರೇಜ್ ಬರೇ ಕೇಡು. ಇವಳೊಬ್ಳು ಏನೇ 2,000 ರೂಪಾಯಿ ಎಲ್ಲಿ? ಅದು ನಮ್ಮ ಮನೆಯವ್ರದ್ದು, ಅಂದ್ರೆ ಯಜಮಾನ್ರದ್ದು ಒಂದೇ. ಎಲ್ಲ ಕೊಡಿಲಿ, ಕಣ್ಣು ಮುಚ್ಕ. ಇವಾಗ ನೋಡು. ಅಯ್ಯೋ, ಇದೇನ್ರಿ 100 ರೂಪಾಯಿ ಆಗೋಗ್ಬಿಟ್ಟಿದೆ. ಅದೇ ಮ್ಯಾಜಿಕ್. ತಗೋ ಕೊಡು. ಅಮೋರೆ ಏನೇ ರಂಗಿ? ತಗೊಳ್ಳಿ, ಯಾರ್ದು ಇದು? ನಿಮ್ಮ ಯಜಮಾನ್ರದ್ದು. ಅಯ್ಯೋ, ಇವ್ರು ಯಾವಾಗ್ಲೂ ಹೀಗೆ ಎಲ್ಲಾದ್ರೂ ಏನಾದ್ರೂ ಉದುರ್ಸ್ಕೊಂತಾನೆ ಇರ್ತಾರೆ. ಈಗೆಲ್ಲೂ ಏನ್ ಉದುರಿಸ್ತಾ ಇದಾರೋ. ರೀ, ಏನ್ರಿ ಹುಡುಕ್ತಿದ್ದೀರಿ? ಇಲ್ಲೆಲ್ಲೋ ದುಡ್ಡು ಬೀಳ್ಸಿದೆ ಕಣಮ್ಮ. ಇದೇನೆ 3 ಸೊನ್ನೆ ಹೋಗಿ 2 ಸೊನ್ನೆ ಆಗ್ಬಿಟ್ಟಿದೆ. ಏನೋ ಹುಡುಕ್ತಿದ್ಯಾ? ಇನ್ನೊಂದ್ 0 ಎಲ್ಲಿ ಅಂತ ಹುಡುಕ್ತ. ತಗೊಳ್ಳೋ, ಹೋಗಿ ಆ ಬಾಟ್ಲ್ ತಗೋಬಾ. ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಇವತ್ ನಿನ್ ಬರ್ತಡೇ ಅಲ್ವಾ, ಫುಲ್ ಬಾಟ್ಲೆ ತಗೋಬಾ. ಯಜಮಾನ್ರಿ, ಬರ್ತಡೇ ಎಲ್ಲ ವೆಡ್ಡಿಂಗ್ ಏನು ಕಿವಿ ಕಳ್ಸುತ್ತೆ, ದೂರ ನಿಂತ್ಕೊಂಡ್ ಮಾತಾಡ. ಆದ್ರೂ ಯಜಮಾನ್ ಮೊದ್ಲೇ ಟ್ರಾನ್ಸ್ಫಾರ್ಮರ್ ನಮ್ಮನೆಗ್ ಲೈಟ್ ಹಾಕ್ಬಿಟ್ರೆ. ಯಜಮಾನ್ರೆ, ಫುಲ್ ಬಾಟ್ಲ್ ಸಿಕ್ಲಿಲ್ಲ, ಆಪ್ ಸಿಕ್ತು. ಒಂದ್ ಪೆಗ್ ಹಾಕೋ. ನಾನ್ ಹೇಳಿದ್ದು ನನಗೊಂದ್ ಪೆಗ್ ಹಾಕು ಅಂತ. ಸಾರಿ ಸಾರಿ. ಹಾಕು. ಕುಡಿಯೋ. ಬ್ಯಾಡ ಯಜಮಾನ್ರೆ. ಪರವಾಗಿಲ್ಲ, ಕುಡಿಯೋ. ಥ್ಯಾಂಕ್ಸ್. ಹೆಂಗಾದ್ರೂ ಮಾಡಿ ಬಾಯಿ ಬಿಡ್ಸ್ಬೇಕಲ್ಲ ನಿಜಾನ. ಇನ್ನೊಂದ್ ಸ್ವಲ್ಪ ತಗೊಳ್ಳೋ. ಬ್ಯಾಡ ಯಜಮಾನ್ರೆ. ಇರ್ಲಿ ತಗೊಳ್ಳೋ. ಇಫ್ ಯು ಡೋಂಟ್ ಮೈಂಡ್, ಟೈಮ್ ವೇಸ್ಟ್. ನೀನ್ ಕುಡಿತಾ ಇರೋ, ನಾನು ಕಾಲ್ ಮಾಡಿ ಬರ್ತೀನಿ. ಆಯ್ತು. ಏನೋ ಮಾಡ್ತಿದ್ಯಾ? ಅಯ್ಯೋ, ನಾನ್ ಚುಚ್ಚು ಅಂತ ಕರ್ದಿದ್ದು. ಇಲ್ಲಿ ಬೇಡ, ಒಳಕ್ ಹೋಗವ ಅನ್ಕಂಡೆ. ಅದೆಲ್ಲ ಬೇಡ, ನಿನ್ ಬಾಯ್ಲಿ. ಈಗ ಯಜಮಾನ್ರು ನಷ್ಟೆಯಲ್ಲಿ ಏನಾದ್ರೂ ಬಾಯ್ ಬಿಟ್ರೇನು? ಇಲ್ಲ. ಓಕೆ, ಬಾಯ್ ಬಾಯ್ ಡಾರ್ಲಿಂಗ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹೆಂಗ್ ಮಾಡ್- ಏನ್ ನಿಮ್ ಇಬ್ಬರದು ಗುಸ್ಗುಸಲ್ಲಿ? ಅಮ್ಮರೇ, ಚುಚ್ಚು ಕೇಳಿಸ್ಬಿಟ್ಟೈತೆ. ಹೋಗೋ, ಆಚೆ ಹೋಗೋ, ಹೋಗೋ. ಚಿನ್ನ, ರೀ, ಹೋಗೋಣ. ನಾನು ಅದಕ್ಕೆ ಕಾಯ್ತಿದ್ದೆ. ನೋಡಿ, ಟೈಮ್ ಆಗ್ಬಿಟ್ಟಿದೆ. ಟೈಮ್ ಮಾತ್ರ ಕರೆಕ್ಟಾಗಿ ಜ್ಞಾಪಕ ಇಟ್ಕೊತಾಳೆ. ಹೋಗೋಣವಾ? ಹೋಗೋಣ. ರಾತ್ರಿ ಆಯ್ತು, ಮಲಗೋಣ. ಅಯ್ಯೋ ಅಯ್ಯೋ, ನನ್ ಗಂಡ ಬಂದ್ಬಿಟ್ಟ, ನನ್ ಗಂಡ ಬಂದ್ಬಿಟ್ಟ, ನನ್ ಗಂಡ ಬಂದ್ಬಿಟ್ಟ. ಎಲ್ಲ ಹೊಡ್ಕೊಳ್ಬೇಕು ತಾಯಿ. ಹೋಗೋ ಹೋಗೋ. ಅಯ್ಯೋ, ನನ್ ಗಂಡ ಬಂದ್ಬಿಟ್ಟ. ಏನ್ ಮಾಡ್ಲಿ, ಏನ್ ಮಾಡ್ಲಿ? ಅಯ್ಯೋ 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 ಅಯ್ಯೋ. ಅಮ್ಮ, ಈಗ ಸಮಾಧಾನ ಆಯ್ತು.
ನನ್ನ ಮನೆ, ನನ್ನ ಹೆಂಡತಿ, ನಾನೇ ಗಂಡ. ಮತ್ ಯಾಕೆ ಇವಳು ಗಂಡ ಬಂದ ಅಂತ ಹೋಗುದು? ಲೇ ಲೇ ಇದ್ದಾಳೆ, ರೀ ಅದು ಯಾರು ಬಂದಿರ್ಲಿಲ್ಲ ರೀ. ಗೊತ್ತಾಗುತ್ತೆ. ರಂಗ, ಯಜಮಾನ್ರೆ, ಏನ್ ಯಜಮಾನ್ರೆ? ನಾವಿಬ್ರು ಮಲಗಿದ್ವಾ? ಸುಮ್ನೆ ಮನಗಿದೆ. ಸುಮ್ನೆ ಕೇಳು. ಆಯ್ತು. ಮೈ ಮೇಲೆ ಬೆಂಕಿ ಬಿದ್ದವ್ರಂಗೆ ಗಂಡ ಬಂದ ಅಂತ ಕಿರ್ಚ್ಕೊಂಡು ಕಣೋ. ಗಾಬ್ರಿಗೋಗಿ ಮಂಚದ ಕೆಳಗೆ ಹೊತ್ಕೊಬಿಟ್ಟೆ. ಕೇಳೋ, ಅದ್ ಯಾರು ಕೇಳೋ? ಯಜಮಾನ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನೀವ್ ಇಲ್ದೇ ಇರಾಗ ಯಾವ್ದೋ ಗಂಡು ಬಂದು ಹೋಯ್ತವನೆ ಅಂತ ಅರ್ಥ. ಕರೆಕ್ಟು. ನಾನು ಈ ಕಡೆ ಆಫೀಸ್ಗೆ ಅಂತ ಹೋದಾಗ ಇಲ್ಲಿ ಯಾರ ಜೊತೆ ಡಿಂಗ್ ಡಂಗ್ ಶುರು ಮಾಡಿದ್ಯಾ? ಇಲ್ಲ ರೀ, ಅದು ಏನಾಯ್ತಂತಂದ್ರೆ ಇನ್ನೊಂದ್ ಪಾಯಿಂಟ್ ಏನು, ನೀವೇನೋ ಬೆಡ್ಶೀಟ್ ಉತ್ಕೊಂಡ್ ಮನಿಕಂದ್ರೆ ಇವ್ರ ಯಾಕೆ ಮಂಚದಡಿಗೆ ಹೋದ್ರು? ಸೂಪರ್ ಟೈಮ್ ಮಗ. ರೀ ಈಗ ಹೇಳ್ರಿ, ಕೆಲ್ಸಕ್ಕಂತೆ ಅದ್ ಯಾವ್ಯಾವ ಆಫೀಸ್ಗೆ ಹೋಗ್ತೀರಿ? ಅದೆಷ್ಟು ಬ್ರಾಂಚ್ ತೆಗ್ದಿದ್ರಿ? ಹೇಳ್ರಿ. ಸ್ಟಾಪ್. ಕಾಮಿಡಿ ಶೋ ಅಲ್ಲಿ ಆಕ್ಷನ್ ಸ್ಟಾರ್ಟ್. ಯಾವನ್ ಮನೆಗೆ ಬಂದಿದ್ದ? ಯಾವ್ ಮನೆಗ್ ಹೋಗಿದ್ರಿ? ಯಾವನ್ ಮನೆಗೆ ಬಂದಿದ್ದ? ಯಾವ್ ಮನೆಗ್ ಹೋಗಿದ್ರಿ? ಯಾವನ್ ಮನೆಗೆ ಬಂದಿದ್ದ? ಯಾವ್ ಮನೆಗ್ ಹೋಗಿದ್ರಿ? ನಮ್ಮಿಬ್ಬರ ಮಧ್ಯೆ ಹುಳಿ ಹಿಂಡಿ ಈ ನನ್ ಮಗ ಮಜಾ ತಗತಾನ ನೋಡು. ಹೇಳಿರಿ ಅವ್ನ. ಹಿಡ್ಕೋ. ರೀ ಸಾರಿ ರೀ. ಇಟ್ಸ್ ಓಕೆ ಚಿನ್ನ, ಬಾ ಹೋಗೋಣ. ಗಂಡ ಹೆಂಡ್ತಿ ಮಧ್ಯೆ ಹೋಗ್ಬಾರ್ದಪ್ಪ, ಹೋಗ್ಬಾರ್ದು. ಅಯ್ಯೋ, ನೋಡಿದ್ರೆ ಏನನ್ಸುತ್ತೆ? ನೋಡಿದ್ರೆ ಏನೇನೋ ಅನ್ಸುತ್ತೆ. ಬನ್ನಿ ಮತ್ತೆ. ರೀ ಅಯ್ಯೋ, ಇರಪ್ಪ. ಅಲ್ಲಿಂದ ನೋಡ್ಬೇಕಾದ್ರೆ ನಂಗಂತೂ ಗೊತ್ತಾಗ್ತಿರ್ಲಿಲ್ಲ ಹುಡುಗನ ಹುಡುಗಿನ ಅಂತ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡೀರಾ. ಪಂಟರ್ಸ್ ಅಮೇಸಿಂಗ್. ಬಟ್ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಕಾಡುವಂತಹ ಪ್ರಶ್ನೆ, ಹೌದು, ನಾರಾಯಣ್ ಸರ್ ಮನೇಲಿ ಎಷ್ಟು ಜನ ಕೆಲಸದವರಿದಾರಂತ? ಅಲ್ಲ, ಇಲ್ಲಿ 4 ಜನ ಇರುವಾಗ ನಮ್ಮ ಮನೆ ಮೇಲೆ ಯಾಕೆ ಡೌಟ್ ಬಂತು? ಪರ್ಸನಲ್ ಆಗಿ ತಗೊಂಡು ಎಂಜಾಯ್ ಮಾಡ್ತಾ ಇದ್ರಿ ನೀವು. ನಾನು ಡೈರೆಕ್ಟರ್ ನಾನು ಎಂಜಾಯ್ ಮಾಡಿದ್ರೆ ತಾನೇ. ಸೊ ಹಾಗಾದ್ರೆ ಬರೇ ಆ ಡೈರೆಕ್ಟರ್ ಆಗಿ ಮಾತ್ರ ಎಂಜಾಯ್ ಮಾಡ್ತಿದ್ರಿ ನೀವು. ಓಕೆ, ನೀವೆಲ್ಲಿ ಕೂತಿದ್ರಿ ನೀವು? ನಾವು ಎದುರುಗಡೆ. ನೋಡ್ತಾ ಇದ್ವಿ ಓಕೆ, ಎದುರುಗಡೆ ನಿರಂಜನ್ ಏನಾದ್ರು ನೋಡಿದ್ರ ನೀವು? ನಿರಂಜನ್ ಬಿಡಿ ಸರ್, ಮತ್ ಕ್ವಶನ್ ಅಲ್ತಾನ್ ಬರ್ಬೇಕಾಗಿತ್ತು. ನಾವು ನಿರಂಜನ್ ವಿಷಯಕ್ಕೆ ಬರದೇ ಇಲ್ಲ. ಅಷ್ಟು ಕುಲ್ಗೆಟ್ ಹೋಗಿದ್ದಾರೆ. ಅವ್ರು ಎಲ್ಲೆಲ್ಲೆಲ್ಲ ವೀಕ್ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಪ್ರಶ್ನೆ ಕೇಳಿದ್ ಅವಳು, ಪ್ರಶ್ನೆ ಕೇಳಿದ್ ನಿಮಗೆ. ನಾನ್ ಯಾಕೆ ಸರ್ ಬಂದೆ ಮತ್ತೆ ಮಧ್ಯ? ನೀವ್ ಯಾಕೆ ಅಲ್ಲಾಡಿಸ್ತೀರಾ? ನಾವೇನೋ ಮಾತಾಡ್ತಾ ಇದೀವಿ. ಅದು ಹೆಣ್ಣ ಗಂಡ ಕ್ಲಿಯರ್ ಆಯ್ತಾ? ಸರ್, ನಿರಂಜನ್ ಮೊದ್ಲಿಂದಲೂ ಸ್ವಲ್ಪ ಕ್ಲಾರಿಟಿ ವಿಷಯದಲ್ಲಿ ಕಡಿಮೆನೆ. ಬಟ್ ನಿಮಗೆ ಕ್ಲಾರಿಟಿ ಸಿಗ್ತಾ ಇವಾಗ. ಹೋಗ್ಲಿ, ಹೆಂಗೆ ನಿಮಗೆ ಒಂದ್ ನಿಮಿಷ. ಹುಡುಗನ ಹುಡುಗಿನ ಅಂತ ನೀವ್ ಹೆಂಗ್ ಕ್ಲಾರಿಟಿ ಒಂದ್ ತಗೊಳ್ತೀರಿ ನಿಮಿಷ. ನಮ್ಗೆ? ಕನ್ನಡದ ಮಹಾಜನತೆಯೇ, ಈಗ ಇದು ಗಂಡ ಹೆಂಡ ಎಂದು ಪರೀಕ್ಷೆ ನಡೆಯಲಿದೆ. ಎಸ್ ನಾರಾಯಣ್ ಸರ್, ಏನು? ನಿಮ್ಮ ನೇತೃತ್ವದಲ್ಲಿ ನಡೆಯಲಿದೆ. ಹೆಂಗೆ, ಯಾವ ತರ? ಇದು ಯಾವ್ದ್ರಿ ನನಗೆ ಪನಿಷ್ಮೆಂಟ್? ಓಕೆ, ಚೌಕಾ ಮೂವಿಲ್ ಅಲ್ಲಾಡ್ಸು ಬನ್ನಿ ಅಲ್ಲಾಡ್ಸು. ಇವಾಗ ನಿಮ್ ಪ್ರಕಾರ ಇವ್ರು ಗಂಡ ಹೆಣ್ಣ? ಗಂಡು. ಹೇಗ್ ಗೊತ್ತು? ಹಳೆ ಪರಿಚಯ. ಅರೆ, ಬಟ್ ನಿಜವಾಗ್ಲು ನಾನು ಯಾಕೆ ಇಷ್ಟೊಂದೆಲ್ಲ ಹೇಳೇನೆ, ಆ ಇನ್ವಾಲ್ವ್ಮೆಂಟ್ ಇಂದ ನಮ್ಮೆಲ್ಲರಿಗೂ ಒಂದ್ ಸೆಕೆಂಡ್ ಡೌಟ್ ಬರೋ ರೀತಿ ಆಕ್ಟ್ ಮಾಡ್ಯಾರೆ. ಏನನ್ಸ್ತು ಸರ್? 4 ಜನ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ರೆ. ಈ ಚೊಂಬ್ ಯಾಕೆ ಅಲ್ಲೋಯ್ತು ಹೇಳಿ? ಗೊತ್ತಿಲ್ಲ ಸರ್. ಅವನೊಬ್ಬನೇ ಯೋಗ್ಯನ್ ತರ ಈ ಸ್ಕಿಟ್ಟಲ್ ಕಂಡ. ಇವ್ರು 3 ಜನ ಸರಿ ಇಲ್ಲ ಅಂತ ತೋರಿಸ್ದ. ಅವಳನ್ನ ತಗೊಂಬಂದ್ ಅವ್ರಿಗೆ ಗಂಟು ಹಾಕ್ದ, ಇವ್ರು ತಗೊಂಬಂದ್ ಇನ್ಯಾರಿಗೂ ಗಂಟು ಹಾಕ್ದ, ಅಯ್ಯಮ್ಮನ್ ತಗೊಂಬಂದ್ ಇನ್ಯಾರಿಗೂ ಗಂಟು ಹಾಕ್ದ. ಇವನೊಬ್ಬ ಯೋಗ್ಯನ್ ತರ, ಅದಕ್ಕೆ ಚೊಂಬ ಅವನ ಕೈಗೆ ಹೋಯ್ತು, ಬೇರೆ ಯಾರ ಕೈಗೂ ಹೋಗ್ಲಿಲ್ಲ. ನೋಡಿ, ಅದ್ಭುತವಾಗಿ ಆಕ್ಟ್ ಮಾಡಿದ್ರೆ. ಏನೇ ನಿನ್ನ ಹೆಸರು? ಥ್ಯಾಂಕ್ ಯು. ಜಗದೀಶ್ ಅಂತ ಸರ್. ಏನ್ ಟೈಮಿಂಗ್ಸ್ ನಿನ್ಗೆ? ಥ್ಯಾಂಕ್ ಯು ಸರ್. ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್ ಬಂದ್ರೆ ಅವರು ನಿಮ್ಮ ಪಕ್ಕದಲ್ಲಿ ನಿಂತಿದ್ರಲ್ಲ ಇಷ್ಟೊತ್ತು. ಓಕೆ, ಅವರು ಯಾವಕ್ಕೆ ಗಂಡಸರು ನಮ್ಗೆ ಗೊತ್ತಾಯ್ತು ಅಂದ್ರೆ, ಅವರು ಜಂಪ್ ಹೊಡಿತಾ ಇದ್ದಿದ್ದು ಸ್ಟೈಲು, ಮೊಣಕಾಲ್ ಮೇಲೆಲ್ಲ ಕೂದಲುಗಳು ಇಲ್ಲಿ ನಮಗೆ ಕಾಣ್ತಾ ಇತ್ತು ಇಲ್ಲಿಂದ ಫುಲ್. ಈ ಕ್ಲಾರಿಟಿ ಬೇಡವಾಗಿ. ಆಮೇಲೆ ಅವರು ಹೆಣ್ಣು ವೇಷ ಹಾಕಿದ್ರು ಕೂಡ ಅವ್ರು ಆಕ್ಟ್ ಮಾಡಿದ್ದು ಟೈಮಿಂಗ್ಸ್ ಇದೆಲ್ಲ ಏನೋ ನೆನ್ಪಾಗ್ತಾ ಇದೆ ನಿಮ್ಗೆ? ಬಂದು ಅವ್ರು ಮಾತಾಡೋದಾಗ್ಲಿ, ತಿರ್ಕೊಂಡು ಹೋಗೋದಾಗ್ಲಿ, ಮತ್ತೆ ಬರೋದಾಗ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ನಮ್ಗೆ ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ಬಿಗಿನಿಂಗೇ ಕೊಡ್ತಾ ಇದ್ದೀರಾ ನೀವು. ಅವ್ರಿಬ್ಬರಿಗೆ ಏನು ಹೇಳೇ ಇಲ್ಲ, ಅವರು ಚೆನ್ನಾಗಿ ಮಾಡಿದ್ರು. ತುಂಬಾ ಅನ್ಯೋನ್ಯತೆ ಕಂಡಿದ್ದು ಮಂಚದ ಮೇಲೆ ಇದ್ದಾಗ್ಲೇ. ನೀವು ಯಾಕೆ ಸರ್ ಹಿಂಗಾಗ್ಬಿಟ್ರಿ?
ನೀವು ಯಾಕೆ ಸರ್ ಅದ್ ಯಾಕೋ ಮೊಣಕಾಲ ಮೇಲೆ ಕೂದಲು ನೋಡಿದಾಗ ಸೋಫಾ ಮೇಲೆ ಬಿದ್ದು ಕೂತು ಎದ್ದು ತಲೆ ಚಿಚ್ಕೊಂಡು ಎಲ್ಲ ಮಾಡಿದ್ರಲ್ಲ. ಓಕೆ, ಚೆನ್ನಾಗಿತ್ತು ಟೀಮ್, ಸೂಪರ್, ಫಸ್ಟ್ ಕ್ಲಾಸ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್, ನೀವು ನಿಮ್ದೊಂದು ಹಾಡಿತ್ತು ನೋಡಿ, ಅದ್ರಲ್ಲಿ ಒಂದು ಸ್ಟೆಪ್ ನನಗೆ ತುಂಬಾ ಇಷ್ಟ ಆಯ್ತು. ಪ್ಲೀಸ್ ರಿಪೀಟ್ ಮಾಡಿ. ನನ್ನೆದೆಯ ಬಡಿತವು ನೀ. ವ್ಯಕ್ತಿಗೆ ಗಂಡನ ಮೇಲಿರೋ ಪ್ರೀತಿ, ಅವನ ಮೇಲಿರೋ ಸಿಟ್ಟು, ಬೇಜಾರು ಎಲ್ಲ ಆ ಬಡಿತದಿಲ್ಲ. ದಟ್ ವಾಸ್ ಅಮೇಝಿಂಗ್. ಆಮೇಲೆ ನೀವು ಕನ್ನಡ ಚಿತ್ರರಂಗದಲ್ಲಾಗಿರ್ಬೋದು ಅಥವಾ ಯಾವುದೇ ನಟನಾ ರಂಗದಲ್ಲಾಗಿರ್ಬೋದು ಒಬ್ಬ ಅದ್ಭುತ ಕಲಾವಿದನಾಗಿ ಬೆಳೆಯುವಂಥ ಎಲ್ಲ ಲಕ್ಷಣನೂ ನಿಮ್ಮಲ್ಲಿ. ನಿಮ್ಮದು ಒಂದು ನನಗೆ ತುಂಬ ಇಷ್ಟವಾಗಿದ್ದೇನು ಅಂತಂದರೆ, ಫೋನ್ ಕಾಲಲ್ಲಿ ಯಜಮಾನನ ಜೊತೆ ಆ ಸ್ಪೀಕರಲ್ಲಿ ಮಾತಾಡುವಾಗ ಕೆಲಸದವನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋ ಆ್ಯಟಿಟ್ಯೂಡ್ ಇದೆಯಲ್ಲ, ಆ ಆ್ಯಟಿಟ್ಯೂಡ್ ತುಂಬ ಚೆನ್ನಾಗಿತ್ತು. ನಿಮ್ಮದು ಅಷ್ಟೇ, ಒಬ್ಬ ಗಂಡನಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ತುಂಬ ಅನುಭವಿಯಾಗಿ ಕಾಣ್ತಾ ಇದ್ರಿ ಮಂಚದ ಕೆಳಗೆ ಹೋದಾಗ. ಇಲ್ಲ ಮೇಡಮ್, ಮಾತ್ರ ಏನಿಲ್ಲ. ಕಾಮಿಡಿಯಲ್ಲಿ ನಿಮ್ಮ 4 ಜನಕ್ಕೆ ಅದ್ಭುತವಾದಂಥ ಸೆನ್ಸ್ ಇದೆ. Very good. ಐ ವಿಶ್ ಯು ಆಲ್ ದ ಬೆಸ್ಟ್. ಅವರಿಬ್ರು ಮಂಚದ ಮೇಲೆ ಹೋಗಿ ಮಲಗಿದಾಗ ಒಂಥರ ಜನ ಎಲ್ಲ ಬೇರೆನೇ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸಮಥಿಂಗ್ ಏನೋ ನಡೆಯುತ್ತೆ ಅಂದಾಗ ಹಲೋ ಆ ತರ ಜನ ಎಕ್ಸ್ಪೆಕ್ಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ನೀವಂತೂ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ. ಖಂಡಿತ ನಾನಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. So ಅದನ್ನ ಬೇರೆ ತರ ಒಂದ್ ಮಾಡಿದ್ದು. ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಆಲ್ ದ ಬೆಸ್ಟ್. ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡಲಿ. ಥ್ಯಾಂಕ್ ಯು. ಪ್ರಜ್ವಲ್ ಅವರು, ನಿಮ್ಗೊಂದು ಪ್ರಶ್ನೆ. ನಿಮ್ಮ ಹೆಂಡತಿ ಒಳ್ಳೆ ಭರತನಾಟ್ಯ ಕಲಾವಿದೆ. ಸೊ ನಿಮ್ಗೆ ಈಗಾಗ್ಲೇ ತಾಳಕ್ಕೆ ತಕ್ಕಂತೆ ಕುಣಿಯುವಂತ ಸ್ವಭಾವ ಬಂದಿದ್ಯಾ? ತಾಳಕ್ ತಕ್ಕಕ್ಕೆ ಇವಾಗಲ್ಲ, ಅವಳನ್ನ ಪ್ರೀತಿ ಮಾಡ್ದಾಗಿಂದ ಕುಣಿತಾನೆ ಇದ್ದೀನಿ. ಮದುವೆ ಆದ್ಮೇಲೆ ಆಕ್ಚುಲಿ ಸ್ವಲ್ಪ ಕಮ್ಮಿ ಆಗಿದೆ. ಹೌದಾ? ಹಾ, ಸೊ 10 ವರ್ಷದಿಂದ ಅವಳು ತಾಳಕ್ ತಕ್ಕಂಗೆ ಕುಣಿತಾನೆ ಇದ್ದೀನಿ. ಇವಾಗ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ, ಕಲ್ತಿದ್ದೀನಿ ಹೆಂಗೆ ಡ್ಯಾನ್ಸ್ ಮಾಡೋದು ಮ್ಯಾನೇಜ್ ಮಾಡ್ಕೊಂಡು ಅಂತ. ದಯವಿಟ್ಟು ಪ್ರಜ್ವಲ್ ಅವ್ರ ವೇದಿಕೆ ಮೇಲೆ ಬರ್ಬೇಕು. ಮತ್ತೆನಾ ಈಗ ಸದ್ಯಕ್ಕೆ ಫಾರ್ ಅ ಮೊಮೆಂಟ್ ಇವರು ನಿಮ್ಮ ಧರ್ಮಪತ್ನಿ. ಸಕ್ಕದಾಗಿ ಮಾಡ್ದ. ಆಕ್ಟಿಂಗ್ ಅಷ್ಟೇ ವಂಡರ್ಫುಲ್, ಎಲ್ರು ಬಹಳ ಅದ್ಭುತವಾಗಿ ಮಾಡಿದ್ರು. ಸೊ ಥ್ಯಾಂಕ್ ಯು ಫಾರ್ ಲೆಟಿಂಗ್ ಅಸ್ ವಾಚ್ ದಿಸ್. ಸೂಪರ್ ನಿಜವಾಗ್ಲೂ. ಥ್ಯಾಂಕ್ ಯು ಪ್ರಜ್ವಲ್. ಸೊ ನಮ್ಮ ಜಜಸ್ ಇಂದ, ನಮ್ಮ ಸೆಲೆಬ್ರಿಟಿ ಗೆಸ್ಟ್ ಗಳಿಂದ ತುಂಬಾನೇ ಒಳ್ಳೆ ಕಮೆಂಟ್ಸ್ ತಗೊಂಡಿದ್ದೀರಾ. ಸೊ ನಿಮಗೆ ಕಿರೀಟ ಸಿಗತ್ತೋ ಪನಿಷ್ಮೆಂಟ್ ಸಿಗತ್ತೋ ಎಪಿಸೋಡ್ ಕೊನೆಯಲ್ಲಿ ಗೊತ್ತಾಗತ್ತೆ. ಬಟ್ ಅಲ್ಲಿವರೆಗೂ ಸೂಪರ್ ಆಗಿ ಮಜಾ ಮಾಡಿ ಹೋಗಿ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಇಡೀ ಕರ್ನಾಟಕ ಜನತೆ ಕಾತುರದಿಂದ ಕಾಯ್ತಾ ಇರುವಂತಹ ಮಜಾ ಭಾರತದಲ್ಲಿ ಈಗ ಮತ್ತೊಂದು ಆಕ್ಟ್ ಬರ್ತಾ ಇದೆ. ಪ್ರಶಂಸೆಗಳ ಸುರಿಮಳೆಗೆ ಬರ್ತಾ ಇದ್ದಾರೆ ಪ್ರಶಂಸಾ ತಂಡ. ಎಲ್ಲಿಗೆ ಹೊಡೆದ? ಅಲ್ಲಿ ಆಂಬುಲೆನ್ಸ್ ತಾವ ಆ ತರ ಲೈಟ್ ಹೊಡ್ಕೊಂಡು ಸಿಗ್ನಲ್ ಕೊಟ್ಕೊಂಡು ಬರ್ತಾ ಇದ್ದಾನೆ. ನೀನ್ ಬಸ್ ಅನ್ನ ಸೈಡ್ ಕೊಡದೆ ಅವನಿಗೆ ತಾಕ್ಸ್ಕೊಂಡು ಬಂದಿದ್ಯಲ್ಲ, ಯಾವ ಡ್ರೈವರ ನೀನು? ನಾನು ಅವನಿಗೆ ಸಿಗ್ನಲ್ ಕೊಡ್ಲಿಲ್ವಾ? ಏನಂತ? ನಾನು ವೈಪರ್ ಚಾಲ್ ಮಾಡಿಲ್ವಾ? ವೈಪರ್ ಚಾಲ್ ಮಾಡಿದ್ರೆ ಏನರ್ಥ? ಬರ್ಬೇಡ 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 ಅಂತ. ಏ ನಿಂಗೆ ಯಾರ ಲೈಸೆನ್ಸ್ ಕೊಡುದು? ಬಸ್ ಡ್ರೈವಿಂಗ್ ಫಸ್ಟ್? ಏನ್ ಸರ್ ಫಸ್ಟ್? ಕಳೆದ 10 ವರ್ಷದಿಂದ ನಮ್ಮ ಈ ಸ್ಲೀಪರ್ ಬಸ್ ಡ್ರೈವರ್ ಆಗಿದೆ ನಾನು. ಅಲ್ಲಿ ಏನು ಮರ್ಯಾದೆ ಇದೆ ಸರ್ ನನ್ಗೆ. ಈಗ ಬೇರೆ ಬಸ್ನವ್ರದ್ದು 25 ಲೀಟರ್ ಡೀಸೆಲ್ ಖರ್ಚಾದ್ರೆ 5,000 ರೂಪಾಯಿ ಕಲೆಕ್ಷನ್. ಅದೇ ನನ್ನ ಬಸ್ ಅಲ್ಲಿ 5 ಲೀಟರ್ ಡೀಸೆಲ್ ಖರ್ಚಾಗೋದು 25,000 ರೂಪಾಯಿ ಕಲೆಕ್ಷನ್. ಅದೇಂಗ 5 ಲೀಟರ್ ಡೀಸೆಲ್ಗೆ 25,000 ಕಲೆಕ್ಷನ್? ನಾನ್ ಸ್ಲೀಪರ್ ಬಸ್ ಡ್ರೈವರ್ ಅಲ್ಲ. ಬೆಳಿಗ್ಗೆ ಬೇಗ ತಗೊಂಡೋಗಿ ಕಾಲೇಜ್ ಬದಿಯಲ್ಲಿ ಪೊದೆಯಲ್ಲಿ ನಿಲ್ಸುದು. ಆಮೇಲೆ ಲವರ್ಸ್ ಗಳಿಗೆ ಗಂಟೆಗೆ 500 ರೂಪಾಯಿ ಲೆಕ್ಕದಲ್ಲಿ ಬಾಡಿಗೆ ಕೊಡುದು. ಚೆನ್ನಾಗಿ ನಡೀತೈತೆ ಬಿಸ್ನೆಸ್. ಆ ಬೋಲಿ ಮಗ ಲಾಡ್ಜಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ದು. ತೆಗ್ದು ಒಳಗೆ ಹಾಕ್ಲಿಲ್ವಾ? ಓದಿಲಿಲ್ವಾ ನಿನ್ಗೆ? ನಾನಿರ್ಬೇಕಿದ್ರೆ ತೆಗ್ದು ಓದಿತಿದ್ದೆ. ನಮ್ಮಂತ ಪಾಪದ ಡ್ರೈವರ್ಗಳಿಗೆ ಯಾಕೆ ಉಪದ್ರ ಕೊಡ್ತೀರಾ ಸರ್? ಒಂದ್ ವೇಳೆ ನಮ್ಮಂತ ಪಾಪದ ಡ್ರೈವರ್ಗಳು ನಿಮ್ಗೆ ಆಶೀರ್ವಾದ ಕೊಟ್ರೆ ಇವತ್ತು ಕೆಳಗೆ ಮಾತ್ರ ಕಾಕಿ ಇದೆ, ಇನ್ನು ಅದೇ ಕಾಕಿ ಮೇಲೆ ಸ್ಪ್ರೆಡ್ ಆಗಿ ನೀವು ಕ್ರೈಮ್ ಎಫ್ಐ ಆಗೋ ಚಾನ್ಸ್ ಉಂಟು. ಆಮೇಲೆ ನೋಡ, SI ಫೋನ್ ಸಂಜೆ ಒಳಗಡೆ 7,500 ಫೈನ್ ಕಲೆಕ್ಷನ್ ಮಾಡ್ಬೇಕು. ನಾನ್ ನಿನ್ನ ಹತ್ರ ಲಂಚ ಕೇಳ್ತಾ ಇಲ್ಲ, ಫೈನ್ ಇದು ಹಣ ಕೇಳ್ತಾ ಇದ್ದೀನಿ. ಬಿಚ್ಚ ತೆಗಿಯ ಸರ್, ನನ್ಗೆ ಹೆಚ್ಚು ಪ್ರೆಷರ್ ಹಾಕ್ಬೇಡಿ. ಜಾಸ್ತಿ ಪ್ರೆಷರ್ ಹಾಕಿದ್ರೆ ಏನ್ ಮಾಡ್ತೀಯಾ? ಅಲ್ಲ, ಬೆಲ್ಟ್ ಸ್ವಲ್ಪ ಟೈಟ್ ಇತ್ತು, ಲೂಸ್ ಮಾಡಿ ಸರ್. ನೀನ್ ಹಂಗ್ ಮಾಡುವಾಗ ನಾನು ಹೆದ್ಕೊಂಡು ಬಿಟ್ಟೆ ಮಾರ. ಸರ್, ಈ ತರ ಹೆದರುವ ನಿಮ್ಮನ್ನು ಯಾರು ಸರ್ ಪೊಲೀಸ್ ಯಾರು ಮಾಡಿ ಸರ್?
ಪೊಲೀಸ್ ಆಗ್ಬೇಕಂತ ನಮ್ಮ ಮನೆಯವ್ರ ಕನಸು. ನನ್ಗೆ ಆಸೆ ಇದ್ದದ್ದು ಮಿಲಿಟರಿ ಸೇರ್ಬೇಕಂತ. ನಾನು ಮಿಲಿಟರಿ ಸೇರ್ಲಿಕ್ಕಂತ ಹೊರಡುವಾಗ ನನ್ನ ಅಮ್ಮ ಹೇಳಿದ ಮಾತು ನನಗೆ ಇವತ್ತಿಗೂ ನೆನಪಿನಲ್ಲಿದೆ. ಏನಂತ? ಮಗ, ನೀನು ನಾಳೆ ಮಿಲಿಟರಿಗೆ ಸೇರಿ ದೇಶ ಸೇವೆ ಮಾಡಿ ಎಲ್ಲಾದ್ರೂ ನೀನು ಸತ್ರೆ ನಾಳೆ ನಿನ್ನ ಹೆಣ್ಣ ಮನೆ ಬಗ್ಗೆ ಬರುವಾಗ ಶತ್ರು ಹೊಡೆದ ಗುಂಡು ನಿನ್ನ ಬೆನ್ನಲ್ಲಿ ಇರಬಾರ್ದು ಮಗ, ನಿನ್ನ ಎದೆಯಲ್ಲಿ ಇರಬೇಕು ಅಂತ. ಎಷ್ಟೊಂದು ದೊಡ್ಡ ಮಾತು ನಿಮ್ಮ ಅಮ್ಮಂದು. ಆಮೇಲೆ ನೀವು ಮಿಲಿಟರಿ ಸೇರಿದ್ರ? ಹುಚ್ಚ, ಮನೆಯವರೇ ಸಾಯು ಅಪಶಕನ ಮಾತಾಡಿದ ಸೇರಕ್ಕೆ ಹುಚ್ಚ. ಈದ ಪೊಲೀಸ್ ಆದದ್ದು ಇವರ ನನ್ಗೆ ಇಲ್ಲಿ ಚೆಲ್ಲೆ ಹಣ್ಣು ತಿನ್ಸಿ ಓಡು ಅನ್ಕೊಂಡ್ಯಾನ. ನಿನ್ನ ಹತ್ರ ಫೈನ್ ಕಟ್ಲಿ 100 ರೂಪಾಯಿ ಇಲ್ಲಲ್ಲ, ಕರಿಯ ಅವಳ ಕಂಡಕ್ಟರ್ ಕರಿಯ. ಸಾರ್, ನಮ್ಮ ಕಂಡಕ್ಟರಿಂದನೇ ನಂಗೆ ಉಪದ್ರ ಆಗಿದೆ ಸರ್. ನಮ್ಮ ಬಸ್ ದನಿಗೆ ಬಾಂಬೆಯಲ್ಲಿ 8 ಲೇಡೀಸ್ ಬಾರ್ ಉಂಟು ಸರ್. ಈಗ ಬಾಂಬೆದೆಲ್ಲ ಲೇಡೀಸ್ ಬಾರ್ ಬಂದ್ ಆಗ್ತಾ ಇದೆ ಅಂತಲ್ಲ, ಅದಕ್ಕೆ ಅವ್ರದ್ದೊಂದು ಸಮಾಜ ಸೇವೆ. ಈ ಬಾಂಬೆ ಲೇಡೀಸ್ ಬಾರಿನ ಒಂದು ಹುಡುಗಿಯನ್ನು ನಮ್ಮ ಬಸ್ ಅಲ್ಲಿ ಕಂಡಕ್ಟರ್ ಮಾಡಿದ್ರು. ಆಗ್ಲೇ ಟೆನ್ಷನ್ ಸಾಕಾಗಿದೆ ಸರ್. ಈಗ ಬಸ್ ಅಲ್ಲಿ ಒಂದು FM ರೇಡಿಯೋ ಆನ್ ಮಾಡ್ಲಿಕ್ಕಿಲ್ಲ. ಈ ಹೆಣ್ಣು ಮೈ ಕುಣಿಸ್ಲಿಕ್ಕೆ ಶುರು ಮಾಡುತ್ತೆ. ಮಾತು ಸಾಕು, ಮೊದ್ಲು ಅವಳನ್ನು ಕರಿಯ. ಆಯ್ತು, ಅವಳ ಹಣೆ ಬರ ನಿಮ್ಗೆ ಗೊತ್ತಾಗ್ಲಿ. ಸರ್ ಕರಿತಾ ಇದಾರೆ. ಏನ್ ಸರ್ ಜೊಲ್ಲು ಸುರಿಸ್ತೀರಾ? ನೀವೇ ಈ ತರ ಜೊಲ್ಲು ಸುರಿಸಿದ್ರಿ, ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನ್ ಸರ್? ಬಸ್ಸಲ್ಲಿ ಬೆಳಿಗ್ಗೆ ವಯಸ್ಸಾದವ್ರು 4 ಜನ ಹತ್ತಾರೆ. ಕಾಲು ಇದಕ್ ಮತ್ತೆ ಇದಕ್ ಮಾತ್ರ ಇಳಿಯುವುದು. ಸಂಜೆ ತನಕ ಬಸ್ಸಲ್ಲೇ ಸಾಯ್ತಾ ಇರ್ತಾರೆ. ಚಿಲ್ಬುಲ್ ಪಾಂಡೆ, ಸಿಗರೇಟ್ ಇದೆನಾ? ಪೊಲೀಸ್ ಪೊಲೀಸ್ ಕಣೆ, ಒಳಗಾಗ್ತಾರೆ, ಒದ್ದೊಳಗಾಗ್ತಾರೆ. ನೀವೇನ ಮಾತಾಡೋದು? ಫೈನ್ ಇದ್ ಹಣ ತೆಗಿಯ, ಹಣ ತೆಗಿಯ. ಸರ್, ನನ್ನ ಹತ್ರ ದುಡ್ಡಿಲ್ಲ. ನನ್ನ ಹತ್ರ ಇಲ್ಲ. ತೆಗಿಯ, ಫೈನ್ ಇದ್ ಹಣ ತೆಗಿಯ. ನನ್ನ ಹತ್ರನೂ ಇಲ್ಲ. ನಿನ್ನ ಹತ್ರ ಇಲ್ಲ. 2 ಕಿಸೆಯಲ್ಲಿ ಫುಲ್ಲು ಚಿಲ್ಲರೆ ಹಣ ಇಟ್ಕೊಂಡು ನನ್ನ ಹತ್ರನೇ ಮುಚ್ಚಿರ್ತೀಯ. ಸರ್, ಕಿಸೆಯಲ್ಲಿ ಚಿಲ್ಲರೆ ಅಲ್ಲ ಸರ್, ಲೇಡಿ ಕಂಡಕ್ಟರ್ ಸರ್. ನೀನ್ ಸುಮ್ತೀರ? ಬಿಚ್ಚ ಬಿಚ್ಚ ಇದರಿ ಉದ್ದಾರಿ ಬಿಚ್ಚು ಬಿಚ್ಚು. ಏನಮ್ಮ ಬಾಂಬೆದ ಲೇಡೀಸ್ ಬಾರ್ ಇದು, ಕೈ ಬಿಸಿ ಮಾಡ್ಬೇಕು, ಕೈ ಬಿಸಿ ಮಾಡ್ಬೇಕು. ದೀಪಾವಳಿ ದಿವಸ ಬಿಡುವ ರಾಕೆಟ್ ಅದು ಬೆಂಕಿ ಕೊಡ್ಲಿಕ್ಕೆ. ಸರ್, ಬಾಂಬೆದ ಹೆಣ್ಣು ಸರ್, ಊರಿದ ರೀತಿ ರಿವಾಜ್ ಎಲ್ಲ ಅಂದಾಜಾಗುದಿಲ್ಲ ಸರ್. ಹಾಗೆ ಸರ್. ಯಾರ್ದ ಫೋನ್? ಯಾರ್ದ? ನನ್ನ ಮದ್ವೆ ಆಗೋರು. ಅಲ್ಲ, ನೀನ್ ಇಷ್ಟು ಚಂದ ಇದ್ಯಾ, ನಿಂಗೆ ಆ ಲೇಡೀಸ್ ಬಾರ್ ಬಂದಾದ ಕೂಡ್ಲೆ ಈ ಕಂಡಕ್ಟರ್ ಕೆಲ್ಸಕ್ಕೆ ಸೇರೋಕ್ಕಿಂತ ಎಲ್ಲಾದ್ರೂ ಸಿನಿಮಾ ಸೇರ್ಬೇಕಿತ್ತ ನೀನು? ನಂದು ಸಿನಿಮಾ ಬಂದಿದೆ. ನಂದು ಒಂದು ಸಿನಿಮಾ ಬಂದಿದೆ. ಮತ್ತೆ ನನ್ನ ಮೊಬೈಲ್ಗೆ ಬಂದಿಲ್ಲ. ಏನಂದಿ? ಅಲ್ಲ, ಬೇರೆ ಯಾವುದೇ ಪಿಕ್ಚರ್ ಇದ್ರು ಬೇರೆ ಡ್ರೈವರ್ಗಳು ನಂಗೆ ಬ್ಲೂಟೂತ್ ಅಲ್ಲಿ ಕಳಿಸ್ತಾರೆ. 5 ನಿಮಿಷದ್ದು ಮೊಬೈಲ್ ಅಲ್ಲಿ ಬರುವ ಸಿನಿಮಾ ಅಲ್ಲ, 2.5 ಗಂಟೆ ಸಿನಿಮಾ. ನಿಂಗೆ ಸ್ವಲ್ಪ ಸಿನಿಮಾದ ಹುಚ್ಚಿತ್ತ ಅಂತಲ್ಲ? ಹಾಗೆ ನಾನು ಎಲ್ಲ ಸಿನಿಮಾ ನೋಡುದಿಲ್ಲ, ಖಾಲಿ ಸನ್ನಿಧಿ ಪಿಕ್ಚರ್ ಮಾತ್ರ ನೋಡುದು. ಅದ್ರಲ್ಲಿ ಏನ್ ಹೊಡೆದಾಟ, ಏನ್ ಚೀರಾಟ. ಎಷ್ಟು ಹೊಡೆದಾಟ ಚೀರಾಟ ಇದ್ರು ಫ್ಯಾಮಿಲಿ ಕುತ್ಕೊಂಡು ನೋಡೋ ಸಿನಿಮಾ ಅಲ್ಲ ಅದು. ನಾನು ಸನ್ನಿ ಡಿಯೋಲ್ ಹೇಳಿದ್ದು, ಸನ್ನಿ ಲಿಯೋನ್ ಅಲ್ಲ. ನೋಡ ಅವಳು ನಕ್ರ ಮಾಡೋದು ನೋಡ. ಸರ್, ಈ ತರ ನಕ್ರ ಮಾಡಿ ಯಾವ ರೀತಿ ಬಸ್ಸಿಗೆ ಜನ ಕರೀತಾಳೆ ಅಂತ ಗೊತ್ತಾ ಸರ್ ನಿಮ್ಗೆ? ನೋಡ ಬಸ್ಸಿಗೆ ಹೆಂಗ ಜನ ಕರೆಯೋದು ನೋಡ. ಒಳಗ್ ಬನ್ನಿ, ಶಾಗ ಮಾಡೋಣ. ಬಾಬಾ, ಸಾರಿ ಬಾಬಾ. ಸರ್, ಈ ತರ ಬಾಬಾಗಳನ್ನು ಸವರಿದ್ರೆ ಅವ್ರು ಸ್ಟಾಪ್ ಅಲ್ಲಿ ಇಳಿತಾರೆ ಸರ್. ಅವರು ಸರ್, ಈ ತರ ನಕ್ರ ಮಾಡಿದ್ರೆ ಸರ್, ಬಸ್ಸಲ್ಲಿ ಒಂದು ಹಾಡು ಹಾಕ್ಲಿಕ್ಕಿಲ್ಲ ಸರ್, ಹುಚ್ಚಿರಾಗೆ ಕುಣಿಯ ಸರ್. ಮೊನ್ನೆ ಇದೇ ಸಾಂಗ್ ಹಾಕಿದ್ ನಾವು ನೋಡಿ ಸರ್, ಅವಳ ಹಣೆ ಬರ ನೋಡಿ. ಇದೇನಾ ಖಾಲಿ ಬಾಂಬೆದು ಲೇಡೀಸ್ ಬಾರ್ದು ಮಾತ್ರ ಹಾಡ? ನಮ್ದು ಊರಿದ್ದು ಜನಪದ ನೃತ್ಯ ಯಾವ್ದು ಕಲೀಲಿಲ್ವನ? ಕಲ್ತಿದ್ದೀನಿ. ಯಾವ್ದು? ನಾನ್ ಮಂಗಳೂರದ್ದು ಗಣಪತಿ ದಿವಸ ಟೈಗರ್ ಡ್ಯಾನ್ಸ್ ಮಾಡಿದ್ದೀನಿ ಸರ್. ನಮ್ಮ ಕರಾವಳಿಯ ಹುಲಿಯನ್ನು ಟೈಗರ್ ಮಾಡಿ ಹಾಕಿದ್ದಲ್ಲ ಸರ್, ಮರ್ಯಾದೆ ಹೋಗಿದೆ ಸರ್. ನೋಡಿ ಹಣೆ ಬರ ನೋಡಿ ಸರ್, ನೋಡಿ. ಅಲ್ಲ, ಹುಲಿಗೇನು ವಾತ ಹಿಡಿದಿದ್ಯಾ? ಅಲ್ಲ, ಹುಲಿದ ಕೈಕಾಲೇನು ಆಡುದಿಲ್ಲ, ಖಾಲಿ ಹಗಲು ಮಾತ್ರ. ಸರ್, ಫೋನ್ ಯಾರ್ದು ನೋಡಿ ಸರ್, ಯಾರ್ದು ನೋಡಿ ಸರ್. ಅಣ್ಣಣ್ಣ ನಮ್ಮ ಎದುರು ಬಸ್ಸಿನ ಡ್ರೈವರ್ ಅಣ್ಣಣ್ಣ ನೀವು ಆಗ್ಬೋದು. ನಂದು ನಿಮ್ಮ ಹತ್ರ ನಂಬರ್ ಉಂಟು, ನನ್ಗೆ ಫೋನ್ ಮಾಡುದಿಲ್ಲಲ್ಲ. ನಮ್ಮ ಕಂಡಕ್ಟರ್ ನಂಬರ್ ತಗೊಂಡು ಕಂಡಕ್ಟರ್ಗೆ ಫೋನ್ ಮಾಡುದಲ್ಲ. ಇದು ಅಣ್ಣನಲ್ಲ, ಯಾರು ಮಾತಾಡುದಿದ್ದು? ನೋಡು ಇಲ್ಲಿ ಕೊಡಿ. ಅರೆ, ಇದು ಅಣ್ಣನ ಫೋನ್ ಅಲ್ಲ, ಇದು ಅನ್ನೋನ್ ನಂಬರ್. ನಾವು ಡೈರೆಕ್ಟ್ NCC ಇಂದನೇ ಪೊಲೀಸ್ ಆದದಿರ್ಬೇಕಲ್ಲ, ಏನು ಎಕ್ಸಾಮ್ ಬರ್ದಿಲ್ಲ ಇರ್ಬೇಕು. ಯಾರ್ದ ಫೋನ್? ಯಾರ್ದ? ಆಗು ಅವರು ನಿನ್ನೆ ಬಂದದ್ದು.
ಆಗೋರು. ಮೊನ್ನೆ ಬಂದದ್ದು ಅವ್ರು ಸಾಗೋರು. ಮದುವೆ ಆಗುವರ ಹಾ, ಮದ್ವೆ ಆಗೋರು. ನಿನ್ನನ್ನ. ನನ್ನನ್ನಲ್ಲ, ಅವರು ಬೇರೆನೇ ಆಗುದು, ನಾನ್ ಬೇರೆನೇ ಆಗುದು. ಮತ್ತೆ ಇದೆಲ್ಲ Lovers. ಹಂಗಾರೆ ಲವ್ವರ್ ಬೇರೆನೆ ಮದುವೆ ಬೇರೆನೆ. ಹಾಗಾದ್ರೆ ಮದುವೆಗೂ ಲವ್ಗೂ ಡಿಫರೆನ್ಸ್ ಎಂತ? ನೀವು ಇದ್ರಲ್ಲೇ ಸೋತದ್ದು. ಈ ಲವ್ ಮತ್ತು ಮದುವೆಗಿರುವ ಡಿಫರೆನ್ಸ್ ಏನು? ಈ ಲವ್ ಅಂದ್ರೆ ನಾವು ಬಸ್ಸಲ್ಲಿ ಹೋದಾಗೆ ಒಂದ್ರಲ್ಲಿ ಸಾಕಾದ್ರೆ ರಪ್ಪ ಇಳಿದು ಬೇದಕ್ಕೆ ಹತ್ತಿ ಸೀದಾ ಹೋಗ್ಬೋದು. ಆದ್ರೆ ಈ ಮದುವೆ ಅನ್ನೋದು ವಿಮಾನದಲ್ಲಿ ಹೋದಾಗೆ ಅದ್ರಲ್ಲಿ ಬೋರ್ ಆಯ್ತು ಹೇಳಿ ಅರ್ಧದಲ್ಲಿ ಇಳಿದ್ರಿ, ಅರ್ಧದಲ್ಲಿ ಬಿದ್ದು ಎಕ್ಕುಟ್ಟು ಹೋಗ್ಬಿಡ್ತಾರೆ. ಬೇಕಾ ಮೇಲೆ SI ಕಿರಿಕಿರಿ 7,500 ರೂಪಾಯಿ ಫೈನ್ ಕಲೆಕ್ಷನ್ ಮಾಡು ಅಂತ. ಒಂದ್ ಕಡೆ ಮನೆಯವರ ಕಿರಿಕಿರಿ, ಮದುವೆ ಆಗು ಅಂತ. ಸರ್ ಇಲ್ಲಿ ಬರ, ನಾನು ಆ ಹುಡುಗಿಗೆ ಬಾಳ್ ಕೊಡ್ಬೇಕಂತಿದ್ದೀನಿ, ನೀನ್ ಸಪೋರ್ಟ್ ಮಾಡ್ತೀಯನ? ಸರ್, ನಮ್ಮ ಮುನ್ನಿಗೆ ಯಾರಾದ್ರೂ ಬಾಳ್ ಕೊಡೋದಾದ್ರೆ ನಂದು ಫುಲ್ ಸಪೋರ್ಟ್ ಇದೆ ಸರ್. ಹೆಸರೇನಂದಿ? ಮುನ್ನಿ ಹೆಸರೇ ಸರಿ ಇಲ್ಲ. ಯಾರ ನಿಂಗೆ ಹೆಸರಿಟ್ಟದು? ನಮ್ಗೆ ನಮ್ ಸ್ವಂತ ಹೆಸರಲ್ಲಿ ಯಾರು ಕರೀತಾರೆ? ಜನರು ಕರೆದದೇ ಹೆಸರು. ಕೆಲವು ಸಲ ನಮ್ಗೇನೆ ನಾವು ಹೆಸರಿಡ್ತೀವಿ. ನೋಡ, ಒಂದು ಹೆಣ್ಣಿನ ಹೆಸರಂದ್ರೆ ಹೆಂಗಿರ್ಬೇಕಾ? ಆ ಹೆಸರು ಕೇಳಿ ಜನರು ಕೈ ಮುಗಿಯೋ ತರ ಇರ್ಬೇಕು. ಮೊದ್ಲೆಲ್ಲ ಹೆಸರು ಹೆಂಗಿಡ್ತಿದ್ರು? ಆ ಅಮ್ಮನ ಹೆಸರು, ಅಪ್ಪನ ಹೆಸರು, ಅಜ್ಜನ ಹೆಸರೆಲ್ಲ ಜಾಯಿಂಟ್ ಮಾಡಿ ಹೆಸರಿಡ್ತಿದ್ರು. ನಿಂಗೆ ನಾನು ಹೆಸರಿಡ್ತೇನೆ. ಸರಿ. ನಿನ್ನ ಅಮ್ಮನ ಹೆಸರೆಂತ? ಸಾವಿತ್ರಿ. ಅಪ್ಪನ ಹೆಸರು? ಜನಾರ್ದನ. ಅಜ್ಜನ ಹೆಸರು? ಕಾಂತಪ್ಪಣ್ಣ. ಸಾರ್ವಜನಿಕ. ಸರ್, ಮುನ್ನಿ ಅಂತ ಹೆಸರಿಟ್ಟೆ ಬೆಳಗಿಂದ ಸಂಜೆ ತನಕ ಫೋನ್ ಬರ್ತದೆ. ಇನ್ನು ಸಾರ್ವಜನಿಕ ಅಂತ ಇಟ್ರೆ 24x7 ಕಾಲ್ ಸೆಂಟರ್ ತರ ಫುಲ್ ಬಿಸಿ ಆಗ್ತದೆ. ಬೈಯುದು ಮಾರ ತಂದೆ ಒಳಗಡೆ 7,500 ರೂಪಾಯಿ ಫೈನ್ ಕಲೆಕ್ಷನ್ ಮಾಡು ಅಂತ. ಸರ್, ನಿಮ್ಗೆ SI ಬೈತಾರ ಸರ್? ನೀವು ನನ್ನ ಫ್ರೆಂಡ್ ಸರ್. ಒಂದ್ಮೇಲೆ ನಿಮ್ಗೆ SI ಬೈದ್ರೆ SIಗೆ ನಾನು ಬೈತೇನೆ. ಕೊಡಿ. ಏನ್ ಸರ್ SI ನಂಬರ್ ಎಷ್ಟು ಸರ್? ಅದು ವಾಕಿಟಾಕಿ ತಿರ್ಗಿಸ. ಹಲೋ, ಹೇಳಪ್ಪ, ಯಾರಪ್ಪ ನೀನು? ನನ್ನ ಫ್ರೆಂಡ್ ಈ ಕಾನ್ಸ್ಟೇಬಲ್ಗೆ ಯಾಕೆ ಬೈದಾಕೆ? ಯಾರಿಗೆ ಬೈದೆ? ನಿನ್ನ ಆಂಕರ್ ಅಷ್ಟ ಕಾನ್ಸ್ಟೇಬಲ್ಗೆ ಬೈದಾಕ? ಯಾರಿಗೆ ಮಾತಾಡೋದು ನೀನು? ಒಂದ್ ಮಿನಿಟ್ ಇರು. ನಾನೀಗ ಎಕ್ಸ್ಪ್ರೆಸ್ ಬಸ್ ನ ಡ್ರೈವರ್ಗೆಲ್ಲ ಬೈತೇನಲ್ಲ, ಆ ಡ್ರೈವರ್ದು ಭಾಷೆಯಲ್ಲಿ ಬೈತೇನೆ. ನನ್ನ ಹೆಸರು ಕಾನ್ಸ್ಟೇಬಲ್ ಕಿರಣ್. ನೀನ್ ಕಡೆಗೆ ನಂದಿದ್ದು ಕಾನ್ಸ್ಟೇಬಲ್ ಕಿರಣ್. ಇಷ್ಟೆಲ್ಲ ಬೈದು ಕಡೆಗೆ ನನ್ನ ಹೆಸರಲ್ಲಿ ಬೈದಾದ್ರೆ ನೀನೇನ ಬೈಯೋದು? ನಾನೇ ಬೈಯೋದಿಲ್ವನ? ಹಾಗೆ ನಂದಿ ನಿಮ್ದು ಕೆಳಗೆ ಮಾತ್ರ ಕಾಕಿ, ಇನ್ನು ಸ್ವಲ್ಪ ಸಮಯ ಆದ್ಮೇಲೆ ಫುಲ್ಲು ಕಾಕಿ ಆಗ್ತದೆ ಅಂದಿಯಲ್ಲನ. ಹಣ ಬೇರೆ ಕೆಟ್ಟವನೇ, ಮೇಲಿನ ಬಿಳಿಯೇ ಕೆಳಗೆ ಬರುವಾಗೆ ಮಾಡಿದ್ಯಲ್ಲನ. ಸ್ಟೇಷನ್ ಹೋಗದಾಗೆ ಮಾಡಿ ಸತ್ತಿಯಲ್ಲ ನೀನು ಸುಮ್ಮನೆ. ಕಾನ್ಸ್ಟೇಬಲ್ ಕಿರಣ್, ಎಸ್ ಸರ್. ಸಿಗ್ನಲ್ ಹತ್ರ ಮೇಜರ್ ಆಕ್ಸಿಡೆಂಟ್ ಆಗಿದೆ. ಓಕೆ ಸರ್. 4 ಜನಕ್ಕೆ ಸೀರಿಯಸ್ ಆಗಿ ಪೆಟ್ಟಾಗಿದೆ. ಪಬ್ಲಿಕ್ ಯಾರು ಸಪೋರ್ಟ್ ಮಾಡದೇ ಇಲ್ಲ. ಎಸ್ ಸರ್. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಸೇರಿಸಿ ಅವರನ್ನು. ಓಕೆ ಸರ್. ಹಲೋ, ಇಲ್ಲಿದ್ದೇನ ನೀನು? ನಾನು ಇಲ್ದೇನೆ. ಇಲ್ಲಿ ಅಮ್ಮನಿಗೆ ತುಂಬಾ ಸೀರಿಯಸ್ ಉಂಟಣ್ಣ, ಬೇಗ ಬಾಣ. ಆಯ್ತಾಯ್ತು. ಸರ್, ಏನ್ ಆಲೋಚನೆ ಮಾಡ್ತಾ ಇದ್ದೀರಿ ಸರ್? ನಿಮ್ ತಾಯಿಗೆ ಹುಷಾರಿಲ್ಲ ಅಂತ ನೀವು ಮನೆಗೆ ಹೋಗಿ ಸರ್. ಇಲ್ಲ, ನನಗೆ ಮೊದಲಿಗೆ ಅಲ್ಲಿ ಆಕ್ಸಿಡೆಂಟ್ ಆದಲ್ಲಿ ಹೋಗ್ಬೇಕು. ಯಾಕಂದ್ರೆ ನನ್ನ ಅಮ್ಮನ್ನು ನೋಡ್ಕೊಳ್ಳೋಕೆ ಅಲ್ಲಿ ನನ್ನ ತಮ್ಮ ಇದ್ದಾನೆ. ಅದ್ರಲ್ಲಿ ಆಕ್ಸಿಡೆಂಟ್ ಆಗಿ ಒದ್ದಾಡ್ತಿರೋ ನೋಡ್ಕೊಳ್ಳೋಕೆ ಅಲ್ಲಿ ಯಾರಿಲ್ಲ. ನಾನು ಮೊದಲು ಅಲ್ಲಿಗೆ ಹೋಗ್ಬೇಕು. ಸರ್, ಏನ್ ಮಾತಾಡ್ತೀರಿ ಸರ್? ಆಕ್ಸಿಡೆಂಟ್ ಆದಲ್ಲಿ ಪಬ್ಲಿಕ್ ಇದೆ, ಪಬ್ಲಿಕ್ ನೋಡ್ಕೊಳ್ಳುತ್ತೆ. ಏನ್ ಮಾತಾಡ್ತೀನಿ ನೀನು? ಪಬ್ಲಿಕ್ ಏನ್ ಮಾಡ್ತಾರೆ? ಆಕ್ಸಿಡೆಂಟ್ ಆದವನ ಫೋಟೋ ತೆಗೆದು ವಾಟ್ಸಾಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿ ಕಳಿಸ್ತಾರೆ. ಕೆಲವರು ಅರೆ ಹುಚ್ಚೋದಕ್ಕೆ ಶೇರ್ ಕೊಡ್ತಾರೆ, ಲೈಕ್ ಕೊಡ್ತಾರೆ. ಅಲ್ಲದೆ ಅಲ್ಲಿ ಆಕ್ಸಿಡೆಂಟ್ ಆಗಿ ಒದ್ದಾಡ್ತಿರೋನನ್ನು ಯಾರು ಬಚಾವ್ ಮಾಡೋಕೆ ಬರಲ್ಲ. ಇದು ನನ್ನ ಕರ್ತವ್ಯ. ಆದ್ರೆ ಒಂದು ವಿಷಯ, ನೀನು ಫೈನ್ ಮಾತ್ರ ಸ್ಟೇಷನ್ ಬಂದಾದ್ರೂ ಕಟ್ಟಲೇಬೇಕು. ಒಂದು ಮಿನಿಟ್ ಸರ್, ನೋಡಿದ್ಯಾ ಮುನ್ನಿ, ಹಾಗೆ ಎಲ್ಲ ಪೊಲೀಸರು ಕೆಟ್ಟವರಾಗಿರುವುದಿಲ್ಲ. ಅವರಲ್ಲಿ ಇಂಥ ಒಳ್ಳೆ ಪೊಲೀಸರು ಇರ್ತಾರೆ. ಹಾಗೆ ಪ್ರತಿಯೊಂದು ಕೆಲಸವನ್ನು ಪ್ರತಿಯೊಂದು ಕಡೆ ಪೊಲೀಸರೇ ಬಂದು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ 120 ಕೋಟಿ ಜನಸಂಖ್ಯೆ ಇದೆ. ಆದರೆ ಪೊಲೀಸರು ಎಷ್ಟು? 3 ಲಕ್ಷ ಜನ. ಈ 3 ಲಕ್ಷ ಜನ ಪೊಲೀಸರು ಎಲ್ಲಿದ್ದಾರೆ? ಒಂದು VIP ಹಿಂದೆ 3 ಪೊಲೀಸ್, 761 ಸಾಮಾನ್ಯ ಜನರಿಗೆ ಒಬ್ಬ ಪೊಲೀಸ್. ಹಾಗಾಗಿ ಪ್ರತಿಯೊಂದು ಕಡೆ ಪ್ರತಿಯೊಂದು ಕೆಲಸವನ್ನು ಪೊಲೀಸರೇ ಬಂದ್ ಮಾಡೋಕೆ ಸಾಧ್ಯ ಇಲ್ಲ. ನಾವು ಸಾರ್ವಜನಿಕರು ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ಮಾಡಿದರೆ ಇಂಥ ಪೊಲೀಸರಿಗೆ ಅವರ ಕರ್ತವ್ಯವನ್ನು ಚೆನ್ನಾಗಿ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಟ್ಟಾಗ ಆಗುತ್ತೆ. ಸರ್, ನೀವೇನು ಟೆನ್ಷನ್ ಮಾಡಬೇಡಿ. ನಮ್ಮದು ಫೈನನ್ನು ನಾಳೆ ಬೆಳಿಗ್ಗೆ ಬಂದು ಸ್ಟೇಷನ್ಗೆ ಕಟ್ತೇವೆ. ಪೊಲೀಸ್
ಫಸ್ಟ್ ನಿಮ್ ಟೋಪಿ ತಗೊಳ್ಳಿ. ಇದು ಹುಲಿ ಡ್ಯಾನ್ಸ್ ಅಂತ ಇದು ಯಾವ ಹುಲಿ ನನಗೆ ಗೊತ್ತಿಲ್ಲ. ರೈಟ್ ಎಸ್ ಹೇಳದೆ ತಡ ಎಸ್ಸಲ್ಲಿ ಬಿಡ್ತಾರಲ್ಲ ಗುರು. ಬಟ್ ಸರ್ ಇದಾರೆ ಅಂತ ಹೇಳಿದ್ರು. ಹೌದಾ? ಓಕೆ, ಈ ಬಸ್ಸು ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ? ಪ್ಯಾಸೆಂಜರ್ ಫುಲ್ ಇದ್ರೂ ಜಮ್ಮುವಿಂದ ಕನ್ಯಾಕುಮಾರಿ ತನಕ ಹೋಗ್ತದೆ. ನಮ್ಗೆ 4 ಟಿಕೆಟ್ ಸಿಗುತ್ತಾ? ಖಂಡಿತ ಸಿಗತ್ತೆ. ಓಕೆ, ಮಧ್ಯ ನೀವು ಕೂತ್ಕೋಬೇಕು. ಓಕೆ ಸರಿ, ಟಿಕೆಟ್ ಇಶ್ಯೂ ಮಾಡುದು ನಾನೇ ಅಲ್ಲ. ಹೌದಾ? ಕಾಂಪ್ಲಿಮೆಂಟರಿ ಸರ್ವಿಸ್ನೂ ಇದೆ. ಬಟ್ ನಿಜಲು JCBಗೆ ಬಟ್ಟೆ ಹಾಕ್ದಾಗಿರೋ ನೀವು ಮಂಗಳೂರಿನ ವೆರಿ ವೆರಿ ಪಾಪ್ಯುಲರ್, ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ತಂಡ ಪ್ರಶಂಸಾ. ಜೋರಾಗಿ ಚಪ್ಪಾಳೆ. ಸೊ ನೋಡೋಣ ನಿಮ್ಮ ಪ್ರಶಂಸಾ ತಂಡದ ಪ್ರಶಂಸೆ ಹೇಗಿರುತ್ತೆ ಅಂತ. ಎಸ್ ನಾರಾಯಣ್ ಸರ್. 3 ಜನ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ತುಂಬ ಅದ್ಭುತ. ಇಷ್ಟು ಚೆನ್ನಾಗಿ ನಗಿಸಿ ಅದರೊಳಗಡೆ ಒಂದು ಅದ್ಭುತ ಸಂದೇಶನ ಕೊಟ್ರಿ ನೀವು. ಆ ಸಂದೇಶ ಭಾಳ ಚೆನ್ನಾಗಿತ್ತು. ಜೊತೆಯಲ್ಲಿ ಅವ್ರ ಪಾತ್ರ ತುಂಬ ಚೆನ್ನಾಗಿತ್ತು. ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಯಾಕೆಂದರೆ ಕೇಳೋರಿಗೆ ನೋಡೋರಿಗೆ ಹಿತವಾಗಿರುತ್ತೆ. ಬಟ್ ಆ ಕೆಲಸ ತುಂಬ ಕಷ್ಟವಾದ ಕೆಲಸ. ಬಟ್ ನಿಮ್ಮ ಟೀಮ್ ಎಫರ್ಟ್ 100ಕ್ಕೆ 100 ಸಕ್ಸಸ್. ಸೂಪರ್, ಫಸ್ಟ್ ಕ್ಲಾಸ್ ಸರ್. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ಸಿನಿಮಾನೇ ಇನ್ಸ್ಪಿರೇಷನ್ ಆಗಿರ್ಬೋದು. ಸೂರ್ಯವಂಶಲ್ ಕೂಡ ನೀವು ಇದೇ ತರ ಒಂದು ಪ್ರಯತ್ನ ಮಾಡಿದ್ರಿ, ಒಂದು ಸಣ್ಣ ಕಾನ್ಸ್ಟೇಬಲ್ ಪಾತ್ರ ತಗೊಂಬಂದು ಪಿನ್ ಇಲ್ಲೇ ಪ್ಲಗ್ ಮಾಡ್ತಾರೆ. ಅಲ್ಲ ಸರ್, ನೀವೆಲ್ಲಿ ನೋಡಿದ್ರಿ ಅದನ್ನ? ನಿಮ್ಮನ್ನೇ ನೋಡಿದ್ರಿ ಅದು ನೀವು ಮಾಡ್ತೀರಲ್ಲ. ಹೌದು ಸರ್, ತಪ್ಪಾಯ್ತು. ನೋಡಿ, ನಾನು ಅದ್ರಲ್ಲಿ ಹೇಳಬಾರ್ದು ಅಂತ ನಾನು ಸುಮ್ಮನೆ ಇರ್ತೀನಿ. ನೀವೇ ಕೆರ್ಕೊಂಡು ಗಾಯ ಮಾಡ್ಕೊಂಡು ನಾನೇನು ಬೇಡ ಅನ್ಲಿ. ಧನ್ಯವಾದಗಳು. ಶ್ರುತಿ ಮೇಡಮ್, ನಿಮ್ಗೆ ಹೇಗೆ ಅನಿಸ್ತು? ಅದ್ಭುತವಾಗಿತ್ತು ನಿಮ್ಮ ವಾಕಿಂಗ್ ಸ್ಟೈಲ್. ಥ್ಯಾಂಕ್ ಯು ಮ್ಯಾಮ್. ಹೆಣ್ಣು ಮಕ್ಕಳು ನಾಚೋ ಹಾಗಿತ್ರಿ. ಒಬ್ಬ ಹುಡುಗರಾಗಿ ಅದನ್ನ ಮೈಗೂಡಿಸ್ಕೊಳ್ಳೋದಿದೆಯಲ್ಲ, ತುಂಬಾನೇ ಕಷ್ಟ. ತುಂಬಾ ಮುದ್ದಾಗಿ ಕಂಡ್ರಿ, ತುಂಬಾ ಮುದ್ದಾಗಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ವೆರಿ ಹ್ಯಾಪಿ. ಥ್ಯಾಂಕ್ ಯು. ಆಮೇಲೆ ಕಾನ್ಸ್ಟೇಬಲ್ ಸರ್, ಏನ್ ಸರ್ ನಿಮ್ ಟೈಮಿಂಗು? ಕಾಮಿಡಿ ಅಂದಾಗ ನಾವು ಹೇಳಕ್ಕೆ ಸಾಧ್ಯವಾಗೋದು ಒಂದೇ ಒಂದು ಜಾಗ, ಅದು ಟೈಮಿಂಗ್ ಮಾತ್ರ. ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿತ್ತು ನಿಮ್ಮ 3 ಜನರ ಮಧ್ಯದಲ್ಲಿ. ನಿಮ್ಮ 3 ಜನ ಎಷ್ಟು ನಗಿಸ್ತೀರೋ ಅಷ್ಟೇ ಒಳ್ಳೆಯ ಮೆಸೇಜನ್ನು ಕೊನೆಯಲ್ಲಿ ಹೇಳಿದ್ದು ನಿಜಕ್ಕೂ ಬಹುಶಃ ನೋಡುವಂಥ ಎಲ್ಲ ಪ್ರೇಕ್ಷಕರಲ್ಲೂ ಒಂದು ಅರಿವನ್ನು ಮೂಡಿಸಿದ್ದೀರ ನೀವು. ಅದಕ್ಕೆ ನಿಮಗೊಂದು ದೊಡ್ಡ ಧನ್ಯವಾದಗಳನ್ನು ಹೇಳ್ತೀನಿ ನಾನು. ಎಸ್ ಪ್ರೇಮ್ ಅವರು. ಮೊದಲನೇದಾಗಿ 3 ಜನ ಕಲಾವಿದರಿಗೆ ಎಷ್ಟು ನಗ್ತಿದ್ದೀನಿ ಅಂದರೆ ನನಗೆ ಎಲ್ಲೋ ಒಂದು ಕಡೆ ಅಲರ್ಟ್ ಆದಾಗ ಅನ್ನಿಸ್ತು, ಇವತ್ತು ಎಲ್ಲರೂ ನೋಡ್ತಾ ಇದ್ರೆ ಈ ಥರ ನಗ್ತಾ ಇದ್ದೀನಿ ನಾನು ಅಂತ. ಅಂದರೆ ಆ ಇನ್ವಾಲ್ವ್ಮೆಂಟ್ ಬರಬೇಕಂದ್ರೆ, ನಮ್ಮನ್ನು ನಾವು ಮರೆತು ನಗಬೇಕಂದ್ರೆ ಅದು ತಮಾಷೆ ಮಾತಲ್ಲ. ಈ ರೇಂಜಿಗೆ ನಾನು ನಕ್ಕಿದ್ದೀನಿ ಅಂದರೆ ಮೂವರಲ್ಲಿರುವಂಥ ಕೋಆರ್ಡಿನೇಷನ್ನು, ಡೈಲಾಗು, ಎಷ್ಟು ಉದ್ದ ಡೈಲಾಗ್ ರೀ ಅದು, ಎಷ್ಟು ನಿಮಿಷದ ಡ್ರಾಮಾ, ಎಷ್ಟು ಶೋ, ಎಷ್ಟು ದೊಡ್ಡ ಶೋ. ಅಷ್ಟು ದೊಡ್ಡ ಶೋನ ಒಂದು ಚೂರು ನನ್ನ ಕಣ್ಣು ಆ ಕಡೆ ಈ ಕಡೆ ಬಿಟ್ಟಿಕ್ಸ್ದೆ ನೋಡೋ ಥರ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಫ್ಯಾಂಟಾಸ್ಟಿಕ್, ರಿಯಲಿ ಫ್ಯಾಂಟಾಸ್ಟಿಕ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಪ್ರಜ್ವಲ್ ಅವರೇ. ಇವರು ಈಗ ಮಾಡಿದ ಆ್ಯಕ್ಟ್ ನಮ್ಮ ಚೌಕ ಸಿನಿಮಾಗೆ ತುಂಬ ಕನೆಕ್ಟ್ ಆಗುತ್ತೆ. ನಾವು ನಮ್ಮ ಚೌಕ ಸಿನಿಮಾಯಿಂದ ಹೇಳೋಕ್ಕೆ ಪ್ರಯತ್ನ ಪಡ್ತಿರೋದು ಇದೇನೆ. ಪ್ರತಿಯೊಬ್ಬ ಮನುಷ್ಯನೂ ಅವನ ಕರ್ತವ್ಯನ ಕರೆಕ್ಟಾಗಿ ಮಾಡಿದ್ರೆ ನಮ್ಮ ನಾಡು, ದೇಶ ಬಹಳ ಚೆನ್ನಾಗಿ ಮುಂದುವರಿಯುತ್ತೆ ಅನ್ನೋದೇ ನಾವು ಚೌಕ ಸಿನಿಮಾ ಅಲ್ಲಿ ಹೇಳೋ ಪ್ರಯತ್ನ ಮಾಡ್ತಿರೋದು. ಆ್ಯಂಡ್ ಅವ್ರು ಹೇಳಿದ ಡೈಲಾಗೆ ಅದೇ ಥರದ್ದು ಒಂದು ಡೈಲಾಗ್ನ ನಾನು ಸಿನಿಮಾಲಿ ಹೇಳಿದ್ದೀನಿ. ಆಮೇಲೆ ಅವ್ರಿಗೆ ಪ್ರವೀಣ್ ಅವರ ಪ್ರಸನ್ನ ಅವ್ರಿಗೆ ಕಾಮಿಡಿ ಅವರು ಇಡೀ ಮೈಲ್ ಕಣ್ಕಣದಲ್ಲೇ ಇದೆ. ಯಾಕಂದರೆ ಅವರು ಟ್ರೈ ಮಾಡಬೇಕಾಗಿಲ್ಲ ನಗ್ಸಕ್ಕೆ, ಅವ್ರನ್ನ ನೋಡ್ತಿದ್ರೇ ನಗು ಬರ್ತಿತ್ತು ಅವ್ರ ಆ್ಯಕ್ಟಲ್ಲಿ. ಇಟ್ ವಾಸ್ ವಂಡರ್ಫುಲ್. ಆ್ಯಂಡ್ ಸಂದೀಪ್ ಅವ್ರಿಗೆ ಅವ್ರ ವಾಯ್ಸ್ ತುಂಬ ದೊಡ್ಡ ಅಡ್ವಾಂಟೇಜ್ ಅಂತ ಹೇಳಬಲ್ಲೆ. ಆ್ಯಂಡ್ ಮರ್ವಿನ್ ನಿಜವಾಗ್ಲೂ ಹುಡುಗಿ ಆಗಿದ್ದಿದ್ರೆ ನಾನು ಅವ್ರ ಜೊತೆಗೆ ಡೇಟ್, ಬಸ್ಸಲ್ಲ ಸೈಕಲಲ್ಲೇ ಡೇಟ್ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಸೊ ಇಟ್ ವಾಸ್ ವಂಡರ್ಫುಲ್. ಅಂದರೆ ಅಷ್ಟು ಚೆನ್ನಾಗಿ ಒಂದು ಹುಡುಗಿ ಥರ ನಟನೆ ಮಾಡಿದ್ರು. ಅವ್ರ ಗ್ರೇಸ್ ಆಗಿರ್ಬೋದು, ಅವ್ರ ಸ್ಮೈಲ್ ಆಗಿರ್ಬೋದು, ಇಟ್ ವಾಸ್ ವಂಡರ್ಫುಲ್. ತುಂಬ ಅದ್ಭುತವಾಗಿ ಮಾಡಿದ್ರು. ಥ್ಯಾಂಕ್ ಯು ಸರ್. ಓಕೆ ಪ್ರಶಂಸಾ, ನಿಮ್ಮ ಆ್ಯಕ್ಟ್ ನಾವು ನೋಡಿದ್ವಿ. ಬಟ್ ಇನ್ಮೇಲೆ ಚಿಲ್ಲರೆ ಕೊಡೋದು ಮರಿಬೇಡಿ. ಬರ್ತಾ ಇರ್ತೀನಿ. ಓಕೆ, ಪ್ರೇಮ್ ಅವ್ರನ್ನ ಕರಿತೀನ. ಓಕೆ, ಇವಾಗಲೇ ಕರೀರಿ, ಡ್ಯಾನ್ಸ್ ಮಾಡೋಕ್ಕಿದೆ ನನಗೆ. ಪ್ರೇಮ್ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕಂತೆ. ಪ್ರಜ್ವಲ್ ಟು. ನಿಮ್ಮ ಹೊಟ್ಟೆಗೆ ನಿಮ್ಮ ಆಸೆ ನೆರವೇರ್ತದೆ. ಬನ್ನಿ ದಯವಿಟ್ಟು. ಬಾಬಾ ಸಿಕ್ಕಾಪಟ್ಟೆ ನಕ್ಕು ಹೊಟ್ಟೆ ಹುಣ್ಣಾಗಿದೆ. ಐ ಲೈಕ್ ಮಜಾ ಭಾರತ. ಈ ನಗೋ ಕಾರ್ಯಕ್ರಮನ ಮತ್ತೆ ಮುಂದುವರ್ಸೋಣ. ಶೀತು ಹೇಳೋ ಚೀತು.
ಏನ್ ಹೇಳ್ದಮ್ಮ, ತುಂಬಾ ಚೆನ್ನಾಗಿ ಪಂಚಿಂಗ್ ಲೈಟ್ ನೋಡಿದ್ದೀನಿ ನೀನು. ಅದಕ್ಕೆ ಏನು ಬಿಗ್ ಬಾಸ್ ನನಗೆ ಪಂಚಿಂಗ್ ಸ್ಟಾರ್ ಅಂತ ಡೈಲಾಗ್ ಕೊಟ್ಟಿದ್ದು. ವೆರಿ ನೈಸ್. ಬಟ್ ಈಗ ಮುಂದಿನ ತಂಡನ ಕರೆಯುವಂತ ಸಮಯ ಆಗಿದೆ. ಪ್ಲೀಸ್ ವೆಲ್ಕಮ್ ಅರಳಿಕಟ್ಟೆ ಅಂಡ್ ಥಾಮಸ್. ಎಲ್ಲ ಹಾಡು ಹಾಕೋಗೋಯ್ತಾ? ಓಲಿ ಬಿಡು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಾವು ಹುಡುಗಿರ್ ಲೈಫಿಗೆ ಒಂಥರ ಜಾಕಿ ಇದ್ದಂಗೆ. ಯಾಕೆ ಅಂತೀರಾ? ಹುಡುಗರ ಜೀವನದಲ್ಲಿ ಹುಡುಗಿರ್ ನೋಡೋದೇ ಒಂದು ಅದ್ಭುತ ಅನುಭವ. ಕತ್ತಿ ಮೇಲೆ ನಡೆದಂಗೆ ಹುಷಾರಾಗಿರ್ಬೇಕು. ಕೆಲವು ದೊಡ್ಡರು ಹುಡುಗಿನ್ ನೋಡಿದ್ ಮೊದ್ಲೇ ಸರಿನೇ ಹೆಂಗೆ ಇದ್ರು ಕಾಂಪ್ರಮೈಸ್ ಅಲ್ಲಿ ಮದ್ವೆ ಆಗಿ ಜೀವನ ಪೂರ್ತಿ ಗೋಳಾಡ್ ಸಾಯ್ತಾರೆ. ನಮ್ಮ ಲೈಫಲ್ಲಿ ಹಂಗಾಗ್ಬಾರ್ದು ಅಂತ ಒಂದು ಫಾರ್ಮುಲಾ ಮೇಂಟೈನ್ ಮಾಡ್ತೀವಿ. ಮದ್ವೆ ಆಗೈತನ್ಲ? ಇಲ್ಲ, ಬರ್ಕ ಮತ್ತೆ 10 ಹುಡುಗಿರ್ ನೋಡ್ಬೇಕು. 5 ಹುಡುಗಿರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಬ್ಬರನ್ನ ಫೈನಲೈಸ್ ಮಾಡಿ ಒಬ್ಳನ್ನ ಮದ್ವೆ ಆದ್ರೆ ಹೇಳಿ ಅಂದ್ರೆ ಇದೇನು ಇಲ್ಲಿದ್ರೆ ಬರೀ ಒಳಿಕೆ ಹುಡುಗಿನೇ ನೋಡ್ಲಾ ಒಳಿಯ ಅಂತ ಎಲ್ಲ ಅಡ್ವಾನ್ಸ್ ಆಗಿರ್ಬೇಕು. ಹೊಳಿ ಅಂದ್ರೆ ಎತ್ತ ಕೈ. ಮೈಸೂರಲ್ಲಿ ರಂಗೋಲಿ ಬಿಡಕ್ಕೆ ಮಂಡ್ಯದಿಂದನೇ ಬಕ್ಕೊಂಡು ಹೋಯ್ತಿ ಅನ್ಲ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ನಂಗೆ ಇಷ್ಟ ಆಗ್ಬಿಟ್ರೆ. ನೀವೇನು ನಳಿಯ ಹುಡುಗಿ ನಂಗಿಷ್ಟ ಆಗ್ಬೇಕು, ಆಮೇಲೆ ಅಳಿಯ. ಬರೀ ಮತ್ತೆ ಒಳಿಕೆ ಹೊಳಿ ಅಂದ್ರೆ ಹೊರಗಡೆ ಏನ್ ಮಾಡ್ತೀರಿ? ಬರ್ರಿ ಬರ್ರಿ ಬರ್ರಿ. ಈಗ ನಮ್ಮ ಮಗಳು ಹೊರಗಂಟ ಈ ಮೈಸೂರು ಪಾಕ್ ತಿಂತ ಇರಿ. ಹೊಳಿ ಅಂದ್ರೆ ಮೈಸೂರು ಪಾಕು ಕೊಲ್ಲಲ್ಲ, ತಿಂದೆ ಅತ್ತಾಗಿತ್ತಾಗ ಎಸಿತಾ ಇದ್ರಲ್ಲ. ಲೇ, ಹುಡುಗಿ ನೋಡಕ್ ಓದ್ ಕಡೆ ಅಲ್ಲ, ಬಾಕ್ಸ್ ಮೈಸೂರು ಪಾಕ್ ತಿಂದ್ರೆ ಶುಗರ್ ಬರುತ್ತೆ. ಆಮೇಲೆ ಸುಖ ಸಂಸಾರ ಆಗಲ್ಲ, ಶುಗರ್ ಸಂಸಾರ ಆಗುತ್ತೆ. ತುಂಬಾ ಪ್ರಾಕ್ಟಿಕಲ್. ನನ್ಗೆ ಇಷ್ಟ ಆಗ್ಬಿಟ್ರು. ಐ ಲವ್ ಯು. ಲೇ, ಹುಡುಗಿ ಮೇಲೆ ನಂಗ್ ಲವ್ ಆಗ್ಬೇಕು. ಹುಡುಗಿ ಕರ್ಸು, ನೋಡದ್ನ ಪ್ರಾಕ್ಟೀಸ್ ಮಾಡ್ತೀನಿ. ಹಂಗ ಕೂತ್ಕೊಳ್ಳಿ. ಅವ್ವ ಅಮೃತ ಪ್ರಿಯ ಹಳ್ಳಿ ಅಂದ್ರು ಬಂದವ್ರಪ್ಪ ಬಂದ್ ನೋಡ್ಬೇಕಂತೆ. ಜಾಕ್ಪಟ್ ಏನಾದ್ರು ನೋಡಿತಾ? ಟ್ವಿನ್ಸಾ? ಇಲ್ಲ, ಹಳ್ಳಿ ಅಂದ್ರೆ ಒಂದೇ. ಹಳ್ಳಿ ಅಂದ್ರೆ ನನ್ ಮಗಳು ಒಂದ್ ರೇಂಜ್ಗೆ ಐಂದ್ರತರೈ ಹರಿಪ್ರಿಯ ಎರಡು ಮಿಕ್ಸ್ ಆದಂಗ ಸಿಕ್ಕಾಪಟ್ಟೆ ಸುಂದರವಾಗವಳ. ಕರ್ಸಪ್ಪ ನಿನ್ ಸುಂದ್ರಿನ ನೋಡುವ. ಕರೆಸ್ತೀನಿ. ಅವ್ವ ಹಳ್ಳಿ ಅಂದ್ರು ನೋಡ್ಲೇಬೇಕು ಅಂತವ್ರೆ. ಬಾ ಹೊರ್ಗಡಿಕೆ. ನದೀಂ ಧೀಂತನ ನದೀಂ ಧೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ. ಯಾವ್ದ ಬೆದ್ರುಗೊಂಬೆ ತಂದು ನಿಲ್ಸಿದ್ಯಲ್ಲ? ಅವ್ವ ಹಳ್ಳಿ ಅಂದ್ರು ನೋಡ್ಬೇಕಂತ ಎತ್ಬಿಟ್ಟು ತೋರವ ಮುಖನ. ಹಳ್ಳಿ ಅಂದ್ರೆ ಏನೋ ಎತ್ತಿ ನೋಡ್ತಾ ಇದ್ದಾರೆ. ಲೇ, ಹುಡುಗಿ ಮುಖ ತೋರ್ಸಯ್ಯ. ಅವ್ವ ಹಳ್ಳಿ ಅಂದ್ರು ನೋಡ್ಲೇಬೇಕು ಅಂತವ್ರೆ. ಎತ್ಬಿಟ್ಟು ತೋರವ ನಿನ್ನ ಸುಂದರವಾದ ಮುಖನ. ಸಾಧು ಕೋಕಿಲ ಸಾಯಿ ಕುಮಾರ್ ಮಿಕ್ಸ್ ಆದಂಗ ಅವಳೆ ಇವಳು. ಐಂದ್ರಿತ ಹರಿಪ್ರಿಯ ಮಿಕ್ಸ್. ಹಳ್ಳಿ ಅಂದ್ರೆ ನೀವು ತುಂಬಾ ಕಾಮಿಡಿ ಮಾಡ್ತೀರಿ. ಬರೀ ಬಳಿಕೆ ಹಳ್ಳಿ ಅಂದ್ರೆ ಬನ್ನಿ ಕೂತ್ಕೊಳ್ಳಿ. ಅವಶ್ಯ ಸಮಾಧಾನ ಮಾಡ್ಕೊಳ್ಳಿ. ಏನ? ಅಲ್ಲ ಹುಡುಗಿನ ಏನಾರ ಕೇಳಂಗ್ರೆ ಕೇಳ್ಕೊಳ್ಳಿ. ಹುಡುಗಿಗೆ ಭಾವಗೀತೆ ಆಡಕ್ ಬರುತ್ತಾ? ಬಾವ ಗೀತೆ ಬರಲ್ಲ, ವಿರಹ ಗೀತೆ ಬರುತ್ತೆ. ನೂರು ನೂರು ತರಹ. ಸಾಕ? ಓಕೆ. ಕಾಮಿಡಿ ಮಾಡ್ತಾಳೆ. ನನಗೆ ಪಂಚ್ ಹೊಡಿತಾಳೆ ನಿನ್ನ ಮಗಳು. ಹಳ್ಳಿ ಅಂದ್ರೆ ಚಿಕ್ಕೂರಿಂದ ನನ್ ಪಂಚೆ ಒಗ್ದು ಅಭ್ಯಾಸ. ಅದಕ್ಕೆ ಪಂಚ್ ಹೊಡೆದು ಹೆಂಗೆ ಅಂತ ರೂಢಿ ಆಗವಳೆ. ಮತ್ತೆ ಪಂಚು ಬಾಯ್. ಹಳ್ಳಿ ಅಂದ್ರೆ ಬರ್ರಂತ ಒಯ್ದಿಲ್ಲ. ಬರೀ ಕುಂತ್ಕೊಳ್ಳಿ. ನುಲ್ದಿ ಸಾಕು, ಒಂದ್ 2 ಹೆಜ್ಜೆ ನಡಿ. ಯಾಕೆ? ನೀವ್ 2 ಹೆಜ್ಜೆ ಹೇಳಿ. ಒತ್ತಿ ದೂರ ನಡಿಯೇ ಪಾಪ. ಅವ್ವ 1 2 ಸ್ಟಾರ್ಟ್. ಅಯ್ಯೋ, ನಿಮ್ಮ ಹುಡುಗಿನ ಅರ್ಥ ಸರಿ ಇಲ್ಲ. ಅಂದ್ರೆ ನಡೆಯೋ ಸ್ಟೈಲ್ ಸರಿ ಇಲ್ಲ ಅಂದೆ. ಈಗ ಮಾಡ್ತೀನಿ. ಚೂರು ಬೆಂಡಾಗಿ ನಿನ್ನ ತಲೆನ ಪಾದಕ್ ಮುಡ್ಸು. ಅವಳಿ ಅಂದ್ರೆ ನನ್ನ ಸುಂದರವಾದ ಹುಡುಗಿನ ನೋಡಕ್ ಬಂದ್ರು ಅಥವಾ ಸರ್ಕಸ್ ಜನ ನೋಡಕ್ ಬಂದ್ರು? ಆಗಲ್ವಾ? ಬೇಡ ಬಿಡು, ಓಡು. ಪಾಪ ಸೀರೆ ಎತ್ತವ. 1 2 ಸ್ಟಾರ್ಟ್.
ನಂಗ್ ಹುಡುಗಿ ಇಷ್ಟ ಇಲ್ಲ. ಯಾಕೆ? 2 ರೌಂಡ್ ಓಡಿದ್ಕೆ ಈ ರೇಂಜಿಗೆ ಸುಸ್ತಾಗಲೆ. ಇನ್ ನನ್ ಜೊತೆ ಜೀವನ ಪೂರ್ತಿ ಓಡ್ತಾನೆ ಇರ್ಬೇಕು, ಇನ್ನೇ ಸುಸ್ತಾಗಲ್ಲ. ಅಳಿ ಅಂದ್ರೆ ಓಡ್ಸಾಡ್ರು ಸುಸ್ತಾಯ್ಕಿಲ್ವಾ? ಆಗಬಾರ್ದು, ಆಗಲೇಬಾರ್ದು. ಇವಳು ನೋಡಿದ್ರೆ ಕಾಗೆಗೆ ಕಾನ್ಫಿಡೆನ್ಸ್ ಬರುತ್ತೆ ನಾನೇ ಬ್ಯೂಟಿಫುಲ್ ಆಗಿದ್ದೀನಿ ಅಂತ. ಐ ರಿಜೆಕ್ಟ್ ದಿಸ್ ಸಂಬಂಧ. ಈ ಹುಡುಗಿ ನನಗಿಷ್ಟ ಇಲ್ಲ. ಅಳಿ ಅಂದ್ರೆ ಅವ್ವ ಬವ್ವ ಇಲ್ಲಿ ಅವ್ವ ಅವ್ವ ಅವ್ವ. ಮೈಸೂರಿಗೆ ಹೋಗ್ಬೇಡ. ಯಾಕೆ? ಮೈಸೂರು ಮಲ್ಗೆ ನೀನು ಹಾಚ್ಕೊಳುತ್ತೆ. ಜೋಗ್ ಫಾಲ್ಸ್ ಹೋಗ್ಬೇಡ. ಯಾಕೆ? ಜೋಗ್ ಫಾಲ್ಸ್ ಸುಸೈಡ್ ಮಾಡ್ಕೊಂಡ್ಬಿಡುತ್ತೆ. ಆಗ್ರಾಗ ಮಾತ್ರ ಹೋಗ್ಬೇಡ. ಯಾಕೆ? ತಾಜ್ ಮಹಲ್ ನೀನ್ ಮುಂದೆ ಕಬ್ಬಾಗ್ಬಿಡುತ್ತೆ. ಹೋಗ್ಲಿ ಸಾಕು, ಹೋಗಿ ಫ್ರೆಶ್ ಆಗ್ಬಿಟ್ಟು ಬನ್ನಿ ಹೋಗಿ. ಡಂಗ್ ಡಂಗ್ ಡಿಗ ಡಿಗ ಡಂಗ್ ಡಂಗ್. ಮದ್ವೆ ಆದ್ರೆ ಅಡ್ಗೆ ಮಾಡಾಕ್ತಾಳೆ ಅಂತ ಮದ್ವೆ ಅದೇ. ಇವಾಗ ನಾನೇ ಮಾಡ್ಬೇಕು ಅಡ್ಗೆನ. ಮದ್ವೆ ಆದ್ರೆ ಬಟ್ಟೆ ಒಗಿತಾಳೆ ಅಂತ ಮದ್ವೆ ಅದೇ. ಇವಾಗ ಅವಳ ಬಟ್ಟೆನು ಸೇರ್ಸಿ ಒಗಿಬೇಕು. ಏನ್ ಕರ್ಮನು. ಹೆಣ್ಣು ನೋಡಕ್ ಬಂದು ನನ್ನ ರಿಜೆಕ್ಟ್ ಮಾಡಿ ಹೋದ್ನಲ್ಲ ಇವನು. ಮಾಡ್ತೀನಿ ತಡಿ ರೀ. ಏನು ಅಂದ್ರೆ ಬರ್ರಿ ಇಲ್ಲಿ. ಏನಾಯ್ತು ಸಿಸ್ಟರ್? ರೀ ಬೇಗ ಬನ್ರಿ. ಅಯ್ಯಯ್ಯೋ ಯಾಕೆ ಏನಾಯ್ತು ಚಿನ್ನ? ರೀ ಅವ್ನ ನೋಡಿ ಕಣ್ಣು ನೋಡ್ತಾವ್ರಿ. ಕಾಮಿಡಿ ಲೇ. ನಿನ್ನ ಮುಖ ನೋಡಿದ್ರೆ ಕಲ್ಲು ಹೊಡಿಬೇಕು ಅನ್ಸುತ್ತೆ, ಕಣ್ಣು ಹೊಡಿಬೇಕು ಅನ್ಸಲ್ಲ ಬ್ರೋ. ನನ್ನ ಹೆಂಡತಿಗೆ ಏನ್ ನನ್ ಗಂಡನ ಹಂಗ್ ಹೊಡಿತಿದ್ಯಲ್ಲ? ನೀನು ನೋಡಿ ಕಣ್ಣು ನೋಡಿದ್ರೆ ಏನ್ ಮಾಡ್ತೀನಿ? ಚಪ್ಲಿ ಕಿತ್ತೋಗುತ್ತೆ. ನಾವು ಅಷ್ಟು ಕೆಟ್ಟವರಲ್ಲ, ಬರೀ ಕೈಲೇ ಹೊಡಿತೀವಿ. ಬಾಚಿನ ನೀನು ರೀ ಬನ್ರಿ. ನಾನ್ ಕಣ್ಣು ಹೊಡ್ದಿಲ್ಲ ಚಿನ್ನ. ನೀವೇನು ಅಂತ ನನಗ್ ಗೊತ್ತಿಲ್ವೇನ್ರಿ? ಬನ್ನಿ. ಚೋ ಸ್ವೀಟ್. ಬಾ. ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ಅವನ್ನ. ಅಯ್ಯೋ ಪಾನಿಪುರಿ ಇಟ್ಟು ತುಳ್ದು ಹಾಕ್ಬಿಟ್ಲಲ್ಲಪ್ಪ. ಆ ಕಡೆ ನೋಡಿದ್ಕೆ ಕಣ್ಣು ನೋಡ್ದೆ ಅಂತ ಬಿಟ್ಟಿಂಗ್ ಇಟ್ಲು. ಇನ್ನು ಆ ಕಡೆ ನೋಡಲ್ಲ, ನಾ ನೋಡಲ್ಲ. ಆಹಾ, ಹುಡುಗಿರು ಸವಾಸಕ್ಕೆ ಹೋಗಿಲ್ಲ ಅಂದ್ರೆ ಆಕಾಶದಲ್ಲಿ ತೇಲಾರ್ದಂಗ ಆಗುತ್ತೆ. ಪೋಸ್ಟ್ ಅಂಟ್ಕೊಂಡವ್ರಲ್ಲಪ್ಪ. ನಿನ್ನೇನ್ ತಿನ್ಬಿಡಕ್ಕೆಲ್ಲ ಪೋಸ್ಟು. ಮತ್ತೆ ಏನಾಯ್ತು? ಮತ್ತೆ ಏನಾಯ್ತಾ? ನೀನ್ ಗಂಡ ಈ ಕಡೆಯಿಂದ ಬಂದು ನನ್ನ ಹೆಂಡತಿನ ಗಾಳಿ ಆಡಕ್ಕೂ ಜಾಗ ಇಲ್ಲಂಗೆ ಟೈಟ ತಪ್ಕೊಂಡಿದ್ದ. ಪಾಪ ನನ್ನ ಹೆಂಡತಿ ಪತಿವ್ರತೆ, ನಾನ್ ತಪ್ಪಿಡ್ರೆ ಬೆಳಗಾನ ಅಳ್ತಾಳೆ. ಈ ಗಂಡಸರು ಮನೇಲಿ ಒತ್ತಿ ನೋಡೇ ಇದ್ರು ಆಚೆ ಹೋಗಿ ಮಸಾಲೆ ಹೊಡೆ ತಿನ್ನೋದೇನು ತಪ್ಪಲ್ಲ. ನಮ್ ತರ ಬ್ಯೂಟಿಫುಲ್ ಹೆಂಡತಿರೋರ್ಗೆಲ್ಲ ಇದೇ ಪ್ರಾಬ್ಲಮ್. ಲೇ, ಹಾಕಿರೋ ಮೆಟ್ಟು ತಗೊಂಡ್ ಹಾಕಿ ಹೊಡಿ, ಅವಳನ್ನ ಮಾತ್ರ ಬ್ಯೂಟಿ ಅನ್ಬೇಡ. ಬಿಡ್ರಿ ರೀ. ಅವನ ತಪ್ಕೊಂಡ ಮೈಯಲ್ಲೆಲ್ಲ ಕಂಬ್ಳಿ ಹುಳ ಓಡಾಡ್ದಾಗುತ್ತೆ ರೀ. ಹೌದಾ ಬಂಗಾರಿ? ಒಳಗಡೆ ಮಸಾಜ್ ಮಾಡ್ಕೊಡ್ತೀನಿ ಬಾಚಿನ. ರೀ ಅದೇ ಸಾಂಗು ಅದೇ ಬೀಟು. ಲೇ, ಸಾಂಗು ಅದೇ ಇರ್ಲಿ ಕಳ, ಬೀಟ್ ಸ್ವಲ್ಪ ಕಡಿಮೆ ಇರ್ಲಿ. ಬರ್ತೀನಿ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಅಯ್ಯೋ ಆಗಲ್ಲಪ್ಪ, ನಮ್ಮ ಕೈಯಲ್ಲಾಗಲ್ಲ. ಮದುವೆ ಆಗಿ ಗಂಡ ಆಗ್ಬೇಕು ಅಂದ್ಕೊಂಡೆ, ಇವಾಗ ಅವಳು ಗಂಡ ಆಗ್ಯಾಳೆ, ನಾನು ಹೆಂಡತಿ ಆಗಿನಿ. ರಿಲ್ಯಾಕ್ಸ್ ಚಿನ್ನ, ಪ್ಲೀಸ್ ಕಣೆ. ಮನೇಲಿ ಎಷ್ಟು ಬೇಕಾದ್ರೆ ಹೊಡಿ ಬಡಿ ಬೇಜಾರಿಲ್ಲ, ಬೀದಿಲಿ ಬೇಡ ಕಣೆ, ಮರ್ಯಾದೆ ಬೀದಿ ಪಾಲಾಗುತ್ತೆ. ಪಕ್ಕದ ಮನೆಯವ್ರನ್ನ ತಪ್ಕೊಳಕ್ ಹೋಗ್ದೇ ಇರೋ ಮರ್ಯಾದೆ ನಾ ಕೆಲ್ಸ ಹೇಳಿದ ತಕ್ಷಣ ಹೋಗ್ಬಿಡುತ್ತಾ? ಹೋಗಲೇ. ಏನಾಯ್ತು ವಿಧಿಯಾಟ, ಏನಾಯ್ತು
ಮದುವೆ ಆಗದವರಿಗೆ ಆಗ್ಲಾ ಅಂತ ಚಿಂತೆ, ಮದುವೆ ಆದವರಿಗೆ ಮದುವೆ ಆದ್ನಲ್ಲಪ್ಪ ಅಂತ ಚಿಂತೆ. ಒಟ್ನಲ್ಲಿ ಗಂಡಸು ಜಾತಿಗೆ ನೆಮ್ಮದಿನೇ ಇಲ್ಲ. ಹಾ, ಯಾರನ್ನೂ ನೋಡ್ಬಾರ್ದು ಸರ್, ಅದ್ರಲ್ಲೂ ಪಕ್ಕದ ಮನೆಯಲ್ಲಂತೂ ನೋಡ್ಲೇಬಾರ್ದು. ಈಗ ಮಾಡ್ತೀನಿ, ಯಾರು ಬರ್ತಾರ ಬರ್ಲಿ, ನಾನು ನೋಡ್ತೀನಿ. ಮಧ್ಯಾಹ್ನದ ಹೊತ್ತಲ್ಲಿ ಹೆಂಡತಿ ಕೈಯಲ್ಲಿ ಓದೇ ತಾಳದೇ ನಾ ಮಾರ್ಕೆಟ್ ಹೊರಟಿದ್ದೆ. ಬ್ಯಾಗು ಎಲ್ಲಿದೆ? ಬ್ಯಾಗು ಬ್ಯಾಗು ಕೊನೆಗೂ ನನ್ನ ಹೆಂಡತಿ ಕೆಡಿಕೊಂಡು ಬಿಟ್ಟಾರಪ್ಪ. ಏನಾಯ್ತು ಗೊತ್ತಲ್ರಿ? ನೀನ್ ಏನು ಮಾತಾಡ್ಬಿಡಕಂಚಿಲ್ಲ. ಇಲ್ಲೆಲ್ಲ ನಡೆದಿರೋದು ಲೈವ್ ಟೆಲಿಕಾಸ್ಟ್ ಆಗದೆ. ನಾರಾಯಣ್ ಸರ್ ನೋಡವ್ರೆ, ಈ ರಗ್ ಸೆಟಪ್ ನೋಡಿದ್ರೆ ಗೊತ್ತಾಯ್ತದೆ. ಮತ್ತೆ ಏನಾಯ್ತು? ಗೊತ್ತು ಸಾರ್, ನಿಮ್ ಮುದ್ದಾದ ಹೆಂಡತಿ ಕರ್ಕೊಂಡ್ ಒಳಗ್ ಹೋಗ್ತೀರಾ? ನನಗ್ ಸ್ವಲ್ಪ ಕೆಲ್ಸ ಇದೆ. ಬಾಚಿನ ನೀನೇನು ತಲೆ ಕೆಡ್ಸ್ಕೊಬೇಡ, ಮರ್ಯಾದೆ ಹೋಯ್ತದ, ಯಾರಿಗೂ ಹೇಳ್ಬಿಡಕಂಚಿಲ್ಲ ರೀ. ನಿಮಗ್ ಸ್ಕ್ರೀನ್ ಇಂದ ಹಾಕೊಂಡ್ ಹೊಡಿದ್ರೆ ಬುದ್ಧಿನೇ ಬರಲ್ಲ ರೀ. ಅದಕ್ಕೆ ಈ ಸಲ ಆಡಿಯನ್ಸ್ ಮುಂದೆ, ಜಡ್ಜಸ್ ಮುಂದೆ, ಗೆಸ್ಟ್ ಮುಂದೆ ಹೊಡೆಯೋಣ ಅಂತ ಇದೀನಿ ಮಗನೇ. ಅಣ್ಣ, ಪೆಟ್ಟು ತಿನ್ನೋಕೇನು ಬೇಜಾರಿಲ್ಲ, ಆದ್ರೆ ಏನು ಕಾರಣ ಅಂತ ಗೊತ್ತಿಲ್ಲದೆ ತಿನ್ನೋದಲ್ಲ, ಇದು ನರಕ. ಈ ಘಟನೆ ಕಾರಣಕರ್ತೆ ಅವಳು ಅಂತ ಗೊತ್ತು, ಕಾರಣ ಏನು ಅಂತ ಗೊತ್ತಿಲ್ವೇ? ಯಾರಾದ್ರೂ ಬಂದು ಕ್ಲಾರಿಟಿ ಕೊಡ್ರು, ಬರ್ರೋ. ಲೇ, ನಿನ್ನ ಪಾದಗಳನ್ನ ನಾಲ್ಗೆ ಹಾಕಿ ನಕ್ಕು ಬಿಡ್ತೀನಿ ಕಣೆ. ದಮ್ಮಯ್ಯ ಅಂತೀನಿ, ಯಾಕೆ ರಿವೆಂಜು ಅಂತ ಹೇಳೆ. ಕ್ರಿಸ್ತ ಶಕ 2013 ನೀನು ಮೂಡಲ್ಪಾಳಕ್ಕೆ ಹೆಣ್ಣು ನೋಡಕ್ ಬಂದದ್ದು, ಮೈಸೂರು ಪಾಕ್ ತಿಂದಿದ್ದು, ನಮ್ಮ ಅಪ್ಪನ ಜೊತೆ ಜಗಳಾಡಿದ್ದು, ಐ ರಿಜೆಕ್ಟ್ ದಿಸ್ ಸಂಬಂಧ ಅಂದದ್ದು. ಇದ್ಯಾವ ನೆನ್ಪಿಲ್ವೇ? ಓಹೋ, ನೀನೇನ ಅವಳು? ಅವಳ ಹೆಸರೇನೋ ಐಂದ್ರಿತಾ ಪ್ರಿಯಾ ಅಂತ ಅಲ್ವೇ? ಅವಳ ಹೆಸರಿಗೆ ನಾನೇ ಗೇಲಿ ಮಾಡಿದ್ದು. ಆ ಐಂದ್ರಿತಾ ಪ್ರಿಯಾ ನಾನೇ. ಯಾವ ಆಂಗಲಲ್ಲೂ ಹಂಗ್ ಕಾಣಲ್ವೇ? ಅದೇ ಅಲ್ಲಕ್ಕಲ್ಲ, ಹೆಣ್ಣು ನೋಡಕ್ ಬಂದು ನಿಲ್ಲು, ನಡಿ, ಓಡು ಅಂತ ಓಡಿಸ್ಬಿಟ್ಟು ಆಯಾಸ ಪಟ್ರೆ ಐ ರಿಜೆಕ್ಟ್ ದಿಸ್ ಸಂಬಂಧ ಅಂತೀಯ. ಲೇ ಗುಬಲ್ಡು, ಓಡಿದ್ರೆ ಆಯಾಸ ಬರುತ್ತೆ, ನನ್ ಪಾಯ್ಸನ ಬರುತ್ತೆ. ಲೇ, ಅವತ್ತು ರಿಜೆಕ್ಟ್ ಮಾಡಿದೆ ಅಂತ ಇವತ್ತು ರಿವೆಂಜ್ ತೀರ್ಸ್ಕೊಂತ ಇದೀಯಾ? ಮತ್ತೆ ನೀವೆಲ್ಲ ಹೆಣ್ಣು ನೋಡಕ್ ಬರೋದು, ಸ್ವೀಟು ಖಾರ ತಿನ್ನೋದು, ಸ್ಟೈಲಾಗಿ ಲೆಟರ್ ಬರೀತೀನಿ ಅನ್ನೋದು. ಲೇ ಗುಬಲ್ಡು, ಮೊಬೈಲ್ ಬಂದಿರೋ ಕಾಲದಲ್ಲಿ ಇಲ್ಲೇನೋ ನೀ ಲೆಟರ್ ಬರೆಯೋದು, ಅಪ್ಡೇಟ್ ಆಗ್ಬೇಕು, ಏನಾಗಬೇಕು, ಅಪ್ಡೇಟ್ ಆಗ್ಬೇಕು, ಅಪ್ಡೇಟ್ ಆಗ್ಬೇಕು. ಬಾಯ್, ಹೋದ್ ಕಡೆ ಅಲ್ಲೆಲ್ಲ ಹೆಣ್ಣು ರಿಜೆಕ್ಟ್ ಮಾಡಿ ಬರ್ತೀರಲ್ಲ, ನೀವನ್ ಸಲ್ಮಾನ್ ಖಾನ್ ತರನ ಇದೀರಾ ಮಕ್ಕಳ? ಕೈ ಕಾಲು ಒಣಿಕೊಂಡು ಹೊಟ್ಟೆ ಸ್ಪಟ್ ಆಗವೆ. ನಿಮ್ಮಂತರ ನಾವು ಮದ್ವೆ ಆಗಲ್ವೇ? ಸರಿ ಹೋಲಿ ಬಾ. ಏನು ಅದೇನೋ ಫಾರ್ಮುಲಾ ಹೇಳ್ತೀಯಲ್ಲ, ಹೇಳು ಹೇಳ್ತೀನಿ. ಕೇಳಿಸ್ಕ, ಬರ್ಕಂಡಿ ಅಲ್ಲ ಅವಾಗ? ನೋಡ್ಕ, 10 ಜನ ಹುಡುಗಿರ್ ನೋಡ್ಬೇಕು, 5 ಜನ ಸೆಲೆಕ್ಟ್ ಮಾಡ್ಕೋಬೇಕು, ಇಬ್ಬರನ್ನ ಫೈನಲೈಸ್ ಮಾಡ್ಬೇಕು, ಒಬ್ಬಳನ್ನ ಮದ್ವೆ ಆಗ್ಬೇಕು. ಸೌಂಡ್ ಬರ್ಬಾರ್ದು. ನಾವು ಗಂಡಸರು ಇದಕ್ಕೆಲ್ಲ ಜಗ್ಗಬಾರ್ದು, ಒಗ್ಗಟ್ಟಾಗಿರ್ಬೇಕು, ಒಗ್ಗಟ್ಟು. ಸರ್, 10 ಜನ ಹುಡುಗಿರ್ ನೋಡ್ಬೇಕು, 5 ಜನನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇಬ್ಬರನ್ನ ನಾರಾಯಣ್ ಸರ್, ಈ ಒಂದು ಸೀನನ್ನ ನೋಡಿದ್ರಿ, ಇದು ಹೇಗಿತ್ತು ಅಂತ ಕೇಳೋದಕ್ಕಿಂತ ಮುಂಚೆ ನಿಮಗೆ ಯಾವ್ದಾನ ಈ ತರ ಎಕ್ಸ್ಪೀರಿಯನ್ಸ್ ಇದೆ? ಹೆಣ್ಣು ನೋಡಕ್ ಹೋಗಿದ್ದ ಎಕ್ಸ್ಪೀರಿಯನ್ಸ್ ನಿಮ್ಮ ಮನ್ಸಲ್ಲಿ ಇರೋದನ್ನೆಲ್ಲ ಬೇರೆಯವ್ರು ಕೇಳ್ಬೇಡಿ. ಸರ್, ಈ ಹಳ್ಳಿಕಟ್ಟೆ ಅಂಟಮಾಸ್ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಅವರು ನಿಮ್ಮ ಹೆಸರೇನು? ಕಾರ್ತಿಕ್ ಸರ್. ಆ ಹುಡುಗ ಮಾತ್ರ ಎಂಟ್ರಿಯಿಂದ ಎಕ್ಸಿಟ್ ವರ್ಗು ಸೂಪರ್ ಆಗಿ ಆಕ್ಟ್ ಮಾಡ್ದ. ಥ್ಯಾಂಕ್ ಯು. ಸೂಪರ್ ಆಗಿ. ಆ ಮಾಂತೇಶ್ಗೆ
ಆ ಕೂದಲೇ ನಿಮಗೆ ವರದಾನ. ಆ ಕೂದಲು ತೆಗಿಯೋಕೋಬೇಡಿ, ಆಯ್ತಾ? ಹಾ ಸರ್. ಇನ್ನು ಸ್ವಲ್ಪ ಸ್ಕ್ರಿಪ್ಟಲ್ಲಿ ದಮ್ ಇದ್ದಿದ್ರೆ ಇವರು 5 ಜನ ತುಂಬ ಬ್ರೈಟಾಗಿ ನಗಿಸ್ತಾ ಇದ್ರು ನಮ್ಮನ್ನ. ಓಕೆ, ನೀವೇನು ಹೇಳ್ತೀರಾ? ಮೊದಲಿಗೆ ನಿಮ್ಮ 5 ಜನದ ಪ್ರಯತ್ನ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಿಮಗೆ ಮೊದಲಿಗೆ ನಾನು ಅಭಿನಂದಿಸ್ತೀನಿ. ಎಸ್ಪೆಷಲಿ ಕಾರ್ತಿಕ್, ನೀವು ಎಂಟ್ರಿ ಆದ ಮೊದಲನೇ ಕ್ಷಣದಿಂದ ಎಕ್ಸಿಟ್ ಆಗೋವರೆಗೂ ಜೀವ ತುಂಬಿದ್ದು ಈ ಪಾತ್ರಕ್ಕೆ ಕಾರ್ತಿಕ್ ಮಾತ್ರ. ಹಳ್ಳಿಕಟ್ಟೆ ಅಂಡ್ ತಮಾಸ್ ಬಗ್ಗೆ ಪ್ರೇಮ್ ಅವ್ರೇನು ಹೇಳ್ತೀರಾ? ಅಷ್ಟು ಜನದ ಎನರ್ಜಿ ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಒಳ್ಳೆ ಕಲಾವಿದರಾಗ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಕಡೆಯದಾಗಿ ಒಳ್ಳೆ ವಿಷಯ ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಆ್ಯಂಡ್ ಖಂಡಿತವಾಗ್ಲೂ ಅಲ್ಲಿರೋ ಎಲ್ಲ ಕಲಾವಿದರಿಗೆ ಇನ್ನೂ ಸಾಕಷ್ಟು ಸ್ಕಿಟ್ ಮಾಡೋದಿದೆ. ದೇ ವಿಲ್ ಗ್ರೋ ಆ್ಯಂಡ್ ದಿಸ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಎವ್ರಿ ಆರ್ಟಿಸ್ಟ್ ಹಿಯರ್. ಸೊ ಎಲ್ರಿಗೂ ಒಳ್ಳೇದಾಗಲಿ. ಮುಂದಕ್ಕೆ ಇನ್ನೂ ಹೊಸ ಹೊಸ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ತೀರಾ. ಓಕೆ, ಸೂಪರ್. ಥ್ಯಾಂಕ್ ಯು, ಬಟ್ ಥ್ಯಾಂಕ್ ಯು ವೆರಿ ಮಚ್. ಇವ್ರನ್ನೆಲ್ಲ ಸ್ವಲ್ಪ ಆಚೆ ಕಳ್ಸಕ್ಕಾಗತ್ತಾ? ಆಚೆ ಕಳ್ಸದ? ನಾ ಹೇಳಿದ ವಿಷಯ ಏನ್ ಮಾಡಿದ್ರಿ ನೀರು? ಓ ಚಿಕ್ಕಪ್ಪ, ಬೇರೆ ಓಡ್ತಾ ಇದೀಯಾ? ಒಂದ್ ನಿಮಿಷ, ಈ track ಬೇರೆ ಇದೆಯಾ? ಏನ್ ಹೇಳಿ, ಪರವಾಗಿಲ್ಲ ಹೇಳಿ. ಅಲ್ಲ, ನಾ ಅವ್ರ ಹೇಳಿದ್ ಕೋರಿಕೆನ ವಿಷಯ ಅವ್ರ ಹೇಳಿ. ಕೋರಿಕೆನ ಮೊದಲು ನಾವೆಲ್ಲ ಸ್ವಾಗತಿಸ್ಬೇಕು. ಎಲ್ಲರೂ ಆಚೆ ಹೋಗಿ ಅವ್ರಿಬ್ಬರನ್ನ ಏಕಾಂತವಾಗಿ ಬಿಟ್ಬಿಡಿ. ಅಯ್ಯ, ಆಚೆ ಹೋಗೋಣ ನಾವು. ಆಯ್ತು. ಸರ್, ಥ್ಯಾಂಕ್ ಯು ಸೋ ಮಚ್. ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ, ಬಿಡ ಬೇಡ. ನೀರು ನೀರಿಲ್ಲ, ಏನಿಲ್ಲ, ಬತ್ತೋಗಿದೆ. ಮೇಡಮ್, ನಾನು ಪ್ರಪೋಸ್ ಮಾಡಿದ್ದೆ. ಯಾವ ನೀರು? ಪ್ರಪೋಸ್ ಮಾಡಿದ್ದೆ. ಆಕ್ಸೆಪ್ಟ್ ಯಾವಾಗ ಮಾಡ್ತೀರಾ ಅಂತ. ಆಕ್ಸೆಪ್ಟ್ ಮಾಡ್ತೀನಿ ಅಂತ ಅಲ್ಲ, ಹೇಳಿದಾರೆ. ಒಂದು ನೀವು ಯಾವಾಗ ಎಲ್ಲರೂ ಮಾಡಿದ್ದಮ್ಮ? accept ಮಾಡ್ತೀನಿ ಅಂತ ಹೇಳಿದಾರೆ. ಯಾವಾಗ ಮಾಡಿದ್ದಮ್ಮ ನಾನು? ಅಮ್ಮ, ಏನೋ ಸುಮ್ಮನೆ ಅಲ್ಲಿ ಕೂತ್ಕೊಂಡು ನೋಡ್ತಿದ್ದೆ ಅಷ್ಟೇ. ನನ್ನ ಮೊಬೈಲ್ ತೋರಿಸ್ಲಾ? ಇವ್ರ ನಂಬರ್ ಇದೆ ನನ್ನ ಹತ್ರ. ಹೋಗಳಪ್ಪ, ಇದ್ಯಾವ ಮೊಬೈಲ್? ಅಲ್ಲಿ ರುಬ್ಬಕ್ ರೆಡಿ ಆಗಿದ್ದಾರೆ. ಒಪ್ಕೊಳ್ಳಲ್ವಾ? ಒಪ್ಕೊಳ್ಳಲ್ವಾ? ಏನು? ಎಷ್ಟು ಜನದಿಂದ ಫ್ಲರ್ಟ್ ಮಾಡ್ತಾರ, ಆದ್ರೂ ನಾನು ಹಲೋ. ಪ್ರಪೋಸ್ ಮಾಡಿದೀನಿ. ಅಲ್ಲಮ್ಮ, ಆರಾಮ ಅಡ್ಜಸ್ಟ್ ಮಾತಾಡ್ಕೊಳ್ಳದೆ. ಯಾರು ಏನ್ ಮಾಡ್ಕೊಳ್ಳೋದು ಅಡ್ಜಸ್ಟ್? ಅಷ್ಟ್ ಜನ ಜೊತೆ ಫ್ಲರ್ಟ್ ಮಾಡಿದ್ರೆ ಯಾವ ಹುಡುಗಿನೂ ಒಪ್ಕೊಳ್ಳಲ್ಲ, ಗೊತ್ತಾ? ಹೆಣ್ಣು ಅಂತ ನೋಡದೆ ತಲೆ ಮೇಲೆ ಪಾಟ್ ಹೊಡೆದಾಕ್ಬಿಡ್ತೀನಿ ಹೇಳ್ತಾ ಇದೀನಿ. Please. ಕತೆ ಆಗೋಯ್ತು ಇದು. ಈಗ ನಿನ್ನ ಹೆಸರೇನ್ ತಾಯಿ? ಸುಷ್ಮಿತಾ. ನಿಮ್ಮಿಬ್ಬರು ಸಮಾಚಾರಕ್ಕೆ ನಮ್ಮನ್ನ ಸಾಕ್ಷಿಯಾಗಿ ಇಟ್ಕೋಬೇಡಿ. ಸರ್, ಇಲ್ಲಾಂದ್ರೆ ಪಂಕಜ್ ಇದಾನಲ್ಲ ಸರ್. ಓ, ಹಿಡ್ಕೊಳವಾ, ಹಿಡ್ಕೋ. ಹಿಡ್ಕೊಳವಾ. ನಾನ್ ಈ ಆಟಕ್ಕೆ ಬರುದಿಲ್ಲ, ನಾನು ಆಡುದು ಇಲ್ಲ. ನೀನುಂಟು, ನಿಮ್ಮ ಮಾವ ಉಂಟು, ತಗೊಳಮ್ಮ, ಹಿಡ್ಕೋ. ಹಾಡ್ ಹಾಕ್ಸ್ಲಾ? ಬೇಡ ಸರ್. ಹಾಡು. ನಿಜಾನ ನೀನೇನಾ ನನ್ನ ತೋಟದಲ್ಲಿ, ನಾನೇನಾ ನಿಜಾನ. ಹಿಡ್ಕೋ. ಓ, ಇದು ತಪ್ಪಿಸ್ಕೊಳಕ್ ಅವ್ರು ಹೇಳ್ಕೊಟ್ರ ಕಿವಿಯಲ್ಲಿ? ಅಲ್ಲ, ತಪ್ಪಿಸ್ಕೊಳಕ್ ಹೇಳ್ಕೊಟ್ರದ ನಿರಂಜನ್? ನೋಡಮ್ಮ, ಪಂಕಜ್ ಸಿಗ್ತಾರೆ, ಖಂಡಿತವಾಗ್ಲೂ ಸಿಗ್ತಾರೆ. ಹೋಗ್ಬಿಡ್ವಮ್ಮ. ಅವ್ರು ಊಟಕ್ಕೆ ಬಂದ್ಯಾರೆ, ನಿಮ್ಮ ಮನೇಲಿ ಅಡುಗೆ ಇದ್ರೆ ಊಟ ಬಡಿಸಿ, ಇನ್ನೊಂದು ಮನೆ ಕಡೆ ಬೆಡ್ ತೋರಿಸ್ಬೇಡಿ. ಅರ್ಥ ಆಯ್ತಲ್ಲ ಸರ್? ನಮ್ಮ ಮನೆಯಲ್ಲಿ ಅನ್ನ ಭಾಗ್ಯ, ಶಾದಿ ಭಾಗ್ಯ, ಸಂತಾನ ಭಾಗ್ಯ ಯಾವ್ದು ಇಲ್ಲ ಸರ್. ಅಲ್ಲ ಸರ್, ಬೇರೆಯವ್ರಿಗೆ ಸರ್, ಬೇರೆಯವ್ರಿಗೆ ಅದು ಯಾವ್ದು ಸಿಗಲ್ಲ. ನಮ್ಮ ಮನೇಲಿ ಒಂದು ಹಸು ಕಟ್ಟಿದೀವಿ, ನೆಮ್ಮದಿಯಾಗಿದ್ದೀವಿ. ಬೇರೆ ಕೊಟ್ಟಿಗೆ ಹೋಗೋದು ಇಲ್ಲ, ಬೇರೆ ಹಸು ಬಂದ್ರೆ ಬಿಡೋದು ಇಲ್ಲ ಸರ್. ಹೋಗಿ ಅಂತ ಕಳಿಸ್ಬಿಡ್ತೀವಿ. ಅಮ್ಮ ತಾಯಿ, ನೀನ್ ತಮಾಷೆ ಮಾಡ್ತಾರೆ, ತಮಾಷೆ ಅಂತ ಹೇಳ್ಬಿಡಮ್ಮ. ಇದು ಮಜಾ ಬರ್ತದೆ. ಇಟ್ಸ್ ಸೀರಿಯಸ್. ನಿಜವಾಗ್ಲೂ. ನಿಲ್ಲಿಸ್ಲಪ್ಪ, ನಂಗೆ ಮದುವೆ ಆಗ್ತದೆ. ಒಂದ್ ನಿಮಿಷ ಬಾ. ಆರಾಮಾಗಿ ಹೊರಡ್ಬಮ್ಮ. ನೀರು, ಏನಾಯ್ತು? ಹುಡುಗಿ ಸಿಕ್ಕಿದ ತಕ್ಷಣ ಮೂಲೆಗೆಲ್ಲ ಕರ್ಕೊಂಡು ಹೋದ. ಇದೇನ್ ಮಜಾ ಬರುತ್ತನ? ಏನಿದು? ಬಿಟ್ಬಿಟ್ಟು ಬಂದೆ ಅಮ್ಮ. ಬಿಟ್ಬಿಟ್ ಬಂದಿದ ನೀನು? ಇನ್ನೇನ್ ಮಾಡೋದು? ನಿಜವಾಗ್ಲೂ ಮಜಾ ಭಾರತ ನೋಡ್ತಾರೆ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ. ಇಲ್ಲಿವರೆಗೂ ನೀವು ನೋಡಿದ್ದು ತಮಾಷಿ ತಮಾಷಿ. ಯಾರು ಚಪ್ಪಾಳೆ ತಟ್ಟಲಿ. ಹಲೋ, ನಿಮ್ಮನ್ನ ನೀವೇ ಆ ಥರ ಕಮಿಟ್ ಮಾಡಿದ್ರೆ ಯಾರು ಒಪ್ಕೊಳ್ಳೋದಿಲ್ಲ. ಎಲ್ಲ ಮಾಡ್ಬಿಟ್ಟು ನೀವೇ ತಮಾಚಿ ತಮಾಚಿ ಅಂದ್ರೆ ಇವಾಗೆಲ್ಲ ನೋಡಿದ್ದಾರೆ. ಹೆಚ್ಚು ಕಡಿಮೆ 6.25 ಕೋಟಿ ಜನ ನೋಡಿದ್ದಾರೆ. ಅಲ್ಲ ಸರ್, ಈ ಹುಡುಗಿ ಯಾರಂತ ಗೊತ್ತಿಲ್ಲ ಅಂದ. ಇವಳಿಗೆ ನಾ ಪ್ರಪೋಸ್ ಮಾಡಿಲ್ಲ ಅಂತ ಹೇಳ್ದ. ಏನೇನೋ ನನಗೆ ಗೊತ್ತೇ ಇಲ್ಲ, ನಮ್ಮ ಮನೇಲಿ ಕೊಟ್ಟಿಗೆ ದಾನ ಅದು ಇದು ಏನೇನೋ ಹೇಳ್ದ. ಆಮೇಲೆ ನೋಡಿದ್ರೆ ಸೈಡಿಗೆ ಕರ್ಕೊಂಡು ಹೋದ. ಯಾರಾದ್ರೂ ಒಪ್ಕೋತಾರೆ ನಮ್ಮ ಈಗಿನ ಕಾಲದಲ್ಲಿ? ಅದು ಯಾವ್ದಾರ ಹುಡುಗಿ ಇಂಥ ವಿಚಾರದಲ್ಲಿ ಸುಳ್ಳು ಹೇಳ್ತಾಳ? ಯಾವ್ದಾದ್ರೂ ಹುಡುಗಿ ಹೇಳ್ತಾಳ ಇಂಥ ವಿಚಾರದಲ್ಲಿ ಸುಳ್ಳು ಹೇಳ್ತಾಳ? ಈ ವಿಚಾರವಾಗಿ ನನಗೆ ಅಂತ ಇರೋ ಒಂದೇ ಒಂದು ಆಧಾರ ಅಂದ್ರೆ ನಮ್ ಚಿಕ್ಕಪ್ಪ. ಇದು ಮಜಾ ಭಾರತ ಅಲ್ಲ, ನಿರಂಜನನ ನಿಜ ಭಾರತ. ಚಿಕ್ಕಪ್ಪ ಹೇಳಿ ಚಿಕ್ಕಪ್ಪ. ಫ್ಲರ್ಟ್, ನೀನ್ ಯಾರು ತಲ ಫ್ಲರ್ಟ್ ಮಾಡ್ತಾ ಇದ್ರು ಸರಿ, ನಾನು ಒಪ್ಕೊಂತೀನಿ ಅನ್ನೋ ಹುಡುಗಿ ಎಲ್ಲಿ ಸಿಗ್ತಾಳೆ ಚಿಕ್ಕಪ್ಪ? ಒಂದ್ ನಿಮಿಷ ರಮ್ಮ, ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಮ್ಮ. ನೀವು ಯಾಕೆ ಹಾಕಂತವ್ರು, ಸರಿಯಾಗಿ ಹಾಕಂತವ್ರು ಇಲ್ಲಿ.
ಬೇಡ ಚಿಕ್ಕಪ್ಪ. ನೋಡಿ ದಯವಿಟ್ಟು ಬಿಟ್ಬಿಡಿ ನನ್ನ ಲೈನ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನೋಡಿ ನನ್ ಮದ್ವೆ ಆಗ್ಬೇಕಾಗಿದೆ, ಒಂದ್ ನಿಮಿಷ ಲೈಟ್ ಆಫ್ ಮಾಡ್ರಪ್ಪ, ನಮಸ್ಕಾರ ಮಾಡ್ಕೊಂಡು ನಮಸ್ಕಾರ ಮಾಡಕ್ ಲೈಟ್ ಆಫ್ ಯಾಕ್ರಿ ಮಾಡ್ತಾರೆ? ಹಂಗಲ್ಲ ಎಲ್ಲ ದಯವಿಟ್ಟು ಬಿಟ್ಬಿಡಿ ಸರ್, ಮದ್ವೆ ಆಗ್ತಾ ಇದೀನಿ. ನಮ್ದೆಲ್ಲ ಸೀನ್ ಇದು, ಅಲ್ಲಿ ಕ್ರಿಯೇಟ್ ಆಗಿರೋದು ನಮ್ದೆಲ್ಲ ಸೀನು. ಮತ್ತೆ ಶ್ರುತಿ ಇದು ಅವ್ರೆ, ನೀವಾದ್ರೂ ಯಾವುದೇ ರೀತಿಲೂ ನಮ್ಮ ಸ್ಕ್ರಿಪ್ಟ್ ಅಲ್ಲಿ ಇರ್ಲಿಲ್ಲ. ಬಂದ್ 2 ದಿವಸದಲ್ಲಿ ಟೀಮಲ್ಲಿ ಇದ್ದಿದ್ ಹುಡುಗಿನ ಪಟಾಯಿಸ್ಕೊಂಡಿದ್ಯಾ ನೀನು. ಎಲ್ಲರ ಮುಂದೆ ಸಭಿಕರ ಮುಂದೆ ಮೂಲೆ ಕರ್ಕೊಂಡು ಹೋಗಿದ್ಯಾ. ಏ ಈ ಒಮ್ಮನ್ ನ್ಯೂಸ್ ಎಲ್ಲ ನೋಡಿದ್ದೀರಾ? ಎಲ್ಲ ನೋಡಿದ್ದೀರಾ? ಅವಾಗಿಂದ ಒಳ್ಳೆ ನ್ಯೂಸ್ ಅಲ್ಲಿ ಹೇಳತ್ರ ಓ ಅಂತ ಇದೀವಿ. ಬಾ ನಿಂದ ನ್ಯೂಸ್ ಮಾಡ್ತೀನಿ ಇವಾಗ. ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಇಲ್ಲಿವರೆಗೂ ನೀವು ನೋಡಿದ್ದು ತಮಾಷಿ. ಹೇಳ್ಬಿಡಿ ಪ್ರಜ್ವಲ್ ಅವ್ರು, ನೀವು ತಮಾಷಿ 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 ಅಂತ ಹೇಳ್ಬಿಡಿ ತಮಾಷಿ ಅಂತ ಹೇಳ್ಬಿಡಿ. ನನ್ನ ಒಂದು ಹುಡುಗಿ ಜೀವನದ ಬಗ್ಗೆ ಕರೆಕ್ಟ್. ಎಲ್ಲ ಸೇರಿ ಹಾಕೋತಾರೆ. ಓಕೆ, ಇದು ಪರಿಸ್ಥಿತಿ ಹದಗೆಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮಜಾ ಭಾರತದಲ್ಲಿ ಒಂದು ತಗೊಳ್ಳೋಣ, ಪುಟ್ಟ ವಿರಾಮ ತಗೊಳ್ಳಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮಜಾ ಭಾರತ. ಈಗ ಸೂಪರ್ ಅಂತ ಒಂದು ತಂಡಕ್ಕೆ ಬರುತ್ತೆ. ಆ ತಂಡದಲ್ಲಿ ಯಾರಿಷ್ಟ ಅಂತ ಜಡ್ಜಸ್ ಹಾಗೆ ನಮ್ಮ ಗೆಸ್ಟ್ಗಳು ತೀರ್ಮಾನ ಮಾಡಿದ್ರೆ ಆ ತಂಡದಲ್ಲಿ ಒಬ್ಬರಿಗೆ ಕಿರೀಟ ಬರುತ್ತೆ. ಇನ್ನ ಸುಮಾರಾಗಿದ್ದವ್ರಿಗೆ ಒಂದು ಶಿಕ್ಷೆ ಇರುತ್ತೆ. ಇದೆಲ್ಲದನ್ನು ನೋಡುವಂತ ಸಮಯ. 3 ತಂಡಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಜೋರಾದ ಚಪ್ಪಾಳೆಯೊಂದಿಗೆ. ಸೊ ಯಸ್ನಾಲ್ ಅಂಡ್ ಸರ್, ಶ್ರುತಿ ಮೇಡಮ್, ಪ್ರೇಮ್ ಹಾಗೂ ಪ್ರಜ್ವಲ್, ನೀವೆಲ್ಲರೂ ಸೇರಿ ಯಾವ ತಂಡಕ್ಕೆ ಸೂಪರ್ ಈ ಒಂದು ಪಟ್ಟ ಹೋಗ್ತಾ ಇದೆ? ಫಸ್ಟ್ 2 ತಂಡ ಇದೆಯಲ್ಲ, ಅದು ಎರಡೂ ಕೂಡ ಸಮನಾಗಿ ಕಾಣ್ತು. ಅಂದ್ರೆ ಸ್ಕಿಟ್ಟಲ್ಲಾಗ್ಲಿ, ಪ್ರತಿಭೆಯಲ್ಲಾಗ್ಲಿ, ಪರ್ಫಾರ್ಮೆನ್ಸಲ್ಲಾಗ್ಲಿ ಎರಡೂ ತಂಡ ಸಮನಾಗಿ ನಿಂತ್ಕೊಂಡಿದೆ. ಆಯ್ಕೆ ಮಾಡೋದು ನಮಗೆ ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ಅವರಿಬ್ಬರನ್ನು ಸೂಪರ್ ಅಂತ ನಾವು ಡಿಸೈಡ್ ಮಾಡಿ. ಅಂದ್ರೆ ಆ 2 ತಂಡದ ಹೆಸರನ್ನ ಹೇಳ್ಬೋದೇ? ಪಂಚ್ ಪಂಟರ್ಸ್ ಪ್ರಶಂಸಾ. ಹಾಗೆ ಒಬ್ಬರನ್ನ ನಾವು ಆಯ್ಕೆ ಮಾಡಬೇಕು ಅನ್ನೋದಾದ್ರೆ ಒಬ್ಬರನ್ನ ನಾವು ಆಯ್ಕೆ ಮಾಡಿದ್ವಿ. ಅದು ಮೊದಲೇ ಸ್ಕಿಟ್ ಅಲ್ಲಿ ಮಾಡಿದಂತ ಕೆಲಸದವನ ಪಾತ್ರ ಹೇಳಪ್ಪ, ಸಂತೋಷ ಆಗ್ತಾ ಇದೆಯಾ? ತುಂಬಾ ಸಂತೋಷ ಆಗ್ತಾ ಇದೆ. ಬರುತ್ತೆ ಅಂತ ಅನ್ಕೊಂಡಿದ್ದ? ಅನ್ಕೊಂಡಿರ್ಲಿಲ್ಲ. ಇವಾಗ ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲಿ ಕೆಲವರು ಮಾತ್ರ ಕಲಾವಿದರು, ಕೆಲವ್ರಿಗೆ ಅವ್ರವ್ರದೇ ಆದ ಕೆಲಸ ಇದೆ. ನೀವೇನ್ ಮಾಡೋದು ಆಕ್ಚುಲಿ? ನಾನು ಆಲ್ ಇಂಡಿಯಾ ಡೈರಿಯಲ್ಲಿ ಕೆಲಸ ಮಾಡೋದು ನೈಟ್ ಹೊತ್ತು. ಬೆಳಿಗ್ಗೆ ಹೊತ್ತು ವಿದ್ಯಾವಿಕಾಸ್ ಕಾಲೇಜಲ್ಲಿ BEd ಮಾಡ್ತಾ ಇದ್ದೀನಿ. ಈ ಕಿರೀಟಕ್ಕೆ 2 ಕಾರಣದಿಂದ ಅರ್ಹರು ನೀವು. ಹಾಗಾದ್ರೆ ಈ ಕಾರಣಕ್ಕೂ ಅರ್ಹರು ನೀವು. ನಿಜವಾದ ಅರ್ಹವಾದ ಅಭ್ಯರ್ಥಿ ನೀನು. ನಮ್ಮ ಚೌಕ ಚಿತ್ರದ ಪ್ರಜ್ವಲ್ ಹಾಗೂ ಪ್ರೇಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಕಿರೀಟನ ಅರ್ಹನಾದ ವ್ಯಕ್ತಿಗೆ ತೋರಿಸ್ಬೇಕು ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಒಂಥರ ಹೊಸ ಅನುಭವ ಇದೆಲ್ಲ. ಹೌದು ಸರ್, ನಿಜ. ಕಿರೀಟ ಹಾಕೊಂಡು ಒಂಥರ ಡ್ರೀಮ್ ಕಮ್ ಟ್ರೂ ಅಂತೆಲ್ಲ ಅನಿಸ್ತಾ ಇದೆಯಾ? ಹೌದು ಸರ್, ತುಂಬಾ ಅನಿಸ್ತಾ ಇದೆ. NSS ಕ್ಯಾಂಪಲ್ಲಿ ನಾನು ಬೀದಿ ನಾಟಕದಲ್ಲಿ ಇದು ಮಾಡ್ತಿದ್ದಿತ್ತು, ಅರಿವು ಮೂಡಿಸೋ ಅಂತ ನಾಟಕಗಳು ಮಾಡ್ಕೊಂಡು. ಬಟ್ ಈ ತರ ವೇದಿಕೆ ಸಿಕ್ಕಿ ನನ್ನಲ್ಲೂ ಒಂದು ಕಲೆ ಇದೆ ಅಂತ ಗುರುತಿಸಿತ್ತು ಇಲ್ಲಿ ವೇದಿಕೆಯಲ್ಲಿ. ಸರ್ಗೆ ಮತ್ತೆ ಮ್ಯಾಮ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಮ್ಯಾಮ್ನ ನನ್ನ ತಾಯಿ ರೂಪದಲ್ಲಿ ನಾನು ನೋಡ್ತೀನಿ. ಯಾಕೆ ಅಂತಂದ್ರೆ ನಗು ನೋಡಿದ್ರೆ ನಮ್ಮ ತಾಯಿ ನೋಡ್ದಂಗೆ ಜ್ಞಾಪಕ ಆಯ್ತಿತ್ತು. ಅದರಿಂದ ಸಾಕಷ್ಟು ಅಪ್ಪ, ಪ್ರತಿ ಸಲಿನೂ ನಿನಗೆ ಕಿರೀಟ ಬರಬೇಕು ಅಂತ ಹಿಂಗೆಲ್ಲ ಹೇಳಂಗಿಲ್ಲ. ಓಕೆ, ಬಟ್ ಬಹಳ ಒಳ್ಳೆ ವಿನ್ನಿಂಗ್ ಸ್ಪೀಚ್ ಕೊಟ್ಟಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ಶಿಕ್ಷೆ ಯಾರಿಗೆ ಅನ್ನೋ ಒಂದು ಪ್ರಶ್ನೆಗೆ ಈಗ ಜಡ್ಜಸ್ ಏನು ಉತ್ತರ ಕೊಡೋ ನೆಸೆಸಿಟಿನೇ ಇಲ್ಲ. ಉಳ್ದೇ ಇರೋದು ಒಂದೇ ಒಂದು ತಂಡ. ಆದ್ರೆ ಇವ್ರಿಗೆ ಶಿಕ್ಷೆ ಕೊಡೋದಕ್ಕೂ ಕೂಡ ಒಂದು ಡಿಫ್ರೆಂಟ್ ಸ್ಟೈಲ್ ಇದೆ ನಮ್ಮಲ್ಲಿ. ಇಸ್ ಇಟ್? ಅದು ಮಜಾ ಭಾರತ. ಏನ ಮಜಾ ಹೇಳು? ಹೇಳಲ್ಲ, ನೋಡ್ಕೊಂಡ್ ಬರೋಣ. ಇಂಥ ಶಿಕ್ಷೆನೆಲ್ಲ ಅನ್ಭವಿಸಕ್ಕೆ ಎಲ್ಲರೂ ರೆಡಿ ಆಗಿರ್ತಾರೆ. ನೋಡ, ಖುಷಿ ಆಗ್ತದೆ ಅವ್ರ ಮುಖದಲ್ಲೆಲ್ಲ ಶಿಕ್ಷೆ ಅಂತೆ. ಸರ್, ಅಲ್ಲಿ ಸೂಪರ್ ಅಂತ ತಗೊಂಡ್ ಕೆಳಕ್ ಕುತ್ಕೋಬಿಟ್ರಾ? ಸರ್, ನಮಗೂ ಸುಮಾರು ಕೊಡಿ ಸರ್ ಎಲ್ಲರೂ ಅಲ್ಲಿ.
ತುಂಬಾ ಖುಷಿ ಪಡೋ ಅಗತ್ಯತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಇವ್ರ ಜೊತೆ ಡ್ಯಾನ್ಸ್ ಮಾಡಕ್ಕಂತೂ ನಿಮ್ಗೆ ಯಾರಿಗೂ ಬಿಡೋದಿಲ್ಲ. ಬದಲಾಗಿ ನಿಮ್ಮ ತಂಡದ ಯಾರನ್ನ ಸದಸ್ಯರು ಹೋಗಿ ಆ ಬ್ಯಾಗ್ ಅಲ್ಲಿ ನಿಮ್ಗೆ ಬಹಳ ಖುಷಿ ಪಡೋಂಥದ್ದು, ಖುಷಿ ಸಿಗೋಂಥದ್ದು ಒಂದಿದೆ. ಹೋಗಿ ತಗೋ ಬನ್ನಿ. ಯಾರು ಹೋಗ್ತೀರಿ? ಅಲ್ಲಲ್ಲ ಎತ್ತುಬಿಟ್ಟ ಕೈ. ಯಾರು ಹೋಗಿ ಎತ್ತುತ್ತೀರಾ ಅಂದಿದ ತಕ್ಷಣ ಹಿಂಗ್ ಹೋಗ್ಬಿಟ್ಟ. ಹೋಗ್ತೀರಾ? ಹೋಗ ಎತ್ಕೊಳ. ನಿಮಗಾಗಿ ಸಿಗುತ್ತಿರುವ ಶಿಕ್ಷೆ ಹೈ ಹೀಲ್ಸ್ ಚಪ್ಪಲಿ ಹಾಕಿಕೊಂಡು ಡ್ಯಾನ್ಸ್ ಮಾಡ್ರಪ್ಪ ಅಂತ ಇದೆ. ಸೊ ಈಗ ನಿಮಗ್ ಬಿಡಿ, ನಿಮ್ಗೆ ಅಭ್ಯಾಸ ಇರುತ್ತೆ. ನೀವೆಲ್ಲರೂ ಯಾವ ತರ ಲೈಫ್ ಅಲ್ಲಿ ಹೈ ಹೀಲ್ಸ್ ಹಾಕೊಂಡಿದ್ದೀರಾ? ಇಲ್ಲ, ಏನೋ ಬಹಳ ಖುಷಿಯಾಗಿ ಹೋಗಿ ಬ್ಯಾಗ್ ಎತ್ಕೊ ಬಂದ್ರಿ. ಈಗ ಬರುತ್ತೆ ಮಜಾ. ಹೋಗಿ ಮೈ ಗಾಡ್. ಇರಪ್ಪ, ಹಾಕೋಬೇಕು. ಹಲೋ ಕ್ಯಾಮ್ರಾಮನ್ಗಳು ದಯವಿಟ್ಟು ಝೂಮ್ ಹಾಕೊಳ್ಳಿ. ಆ ಹೀಲ್ಸೇ ಮುರಿದೋಗಿದೆ ಕೆಳಗೆ. ಇವ್ರಿಬ್ರದ್ದು ಮುರಿದೋಗ್ಬಿಟ್ಟಿದೆ. ಓಕೆ, ಜಾಸ್ತಿ ಹೊತ್ತಿಂದ್ರೆ ನಿಜವಲ್ಲೂ ನಿಮ್ಮ ಚಪ್ಪಲಿಗಳಿಗೆ ನೋವಾಗುತ್ತೆ. ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಸೊ ಮುಂದಿನ ಸ್ಕೆಟ್ಗೆ ಇನ್ನೂ ಸೂಪರ್ ಆಗಿ ರೆಡಿಯಾಗಿ ಹೋಗ್ಬಿಟ್ಟು ಬನ್ನಿ. ಮಜಾ ಭಾರತ, ಮಜಾ ಭಾರತ. ನಮ್ ನಿರಂಜನು ಏನೋ ತುಂಬಾ ಸೀರಿಯಸ್ ಆಗಿ ಏನೋ ವಿಷಯ ನಿಮ್ಗೆ ಹತ್ರ ಹಂಚ್ಕೊಳ್ಬೇಕಂತೆ. ಏನಾಗ್ಲೇ ಆಗಿದ್ ವಿಷಯ ಒಪ್ಕೊಂತಾರೆ. ಇಲ್ಲ ಅದಲ್ಲ ಬೇರೆ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ನೀವೆಲ್ಲ ಚಪ್ಪಾಳೆಯೊಂದಿಗೆ. ಹಾಗೆಯೇ ಇನ್ನೊಂದು ವಿಚಾರ, ಚೌಕ ಚಿತ್ರತಂಡದಿಂದ ಪ್ರಜ್ವಲ್ ಮತ್ತು ಪ್ರೇಮ್ ಇವತ್ತು ಈ ಮಜಾ ಭಾರತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಚಿತ್ರ ಈಗಾಗಲೇ ಬಿಡುಗಡೆಯಾಗಿ ಯಶಸ್ವಿಯಾಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಮಗೇನು ಇದರಲ್ಲಿ ಸಂತೋಷ ಅಂತ ಹೇಳಿದ್ರೆ, ದ್ವಾರಕೀಶ್ ಅವರ 50ನೇ ಸಿನಿಮಾ ಬರೀ ನಿರ್ಮಾಪಕರಲ್ಲ, ಸಾಧಕರವರು ಅಂತ ನಿರ್ಮಾಪಕರ 50ನೇ ಚಿತ್ರದ ಬಹುದೊಡ್ಡ ಸಾಧನೆ ಚೌಕ. ಆ ಚೌಕ ಚಿತ್ರದಲ್ಲಿ ನೀವಿಬ್ಬರು ಪಾರ್ಟ್ ಮಾಡಿದ್ರೆ ನೀವು ತುಂಬ ಪುಣ್ಯ ಮಾಡಿದಿರಿ. ಸಿನಿಮಾ ಇನ್ನೂ ದೊಡ್ಡ ಮಟ್ಟಿಗೆ ಯಶಸ್ವಿ ಆಗಲಿ ಅಂತ ಹೇಳಿ ನಮ್ಮ ಮಜಾ ಭಾರತ ತಂಡದಿಂದ ನಾವೆಲ್ಲರೂ ಕೂಡ ನಿಮಗೆ ಶುಭ ಹಾರೈಸ್ತಾ ಇದ್ದೀವಿ. ಅಂತೂ ನಗ್ತಾ ಶುರುವಾದಂಥ ಶೋ ನಗ್ತಾ ಸಾಗಿ ನಗ್ತಾ ಇವತ್ತಿನ ಎಪಿಸೋಡನ್ನ ನಾವು ಮುಗಿಸೋವಂಥ ಟೈಮ್ ಬಂದಿದೆ. ಆದರೆ ಈ ಎಪಿಸೋಡ್ ಮುಗಿಸೋ ಟೈಮಲ್ಲಿ ನಿರಂಜನ್ ನಿಂದೇ ಆ ಸ್ಟೈಲಲ್ಲಿ ಅದು ಮುಗಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಲೈಫಲ್ಲಿ ಬರೀ ಉದ್ದ ಆದ್ರೆ ಸಾಲದು, ಉದ್ಧಾರ ಕೂಡ ಆಗಬೇಕು. ಇದನ್ನ ಹೇಳ್ತಾ ಮುಕ್ತಾಯ ಮಾಡ್ತಿದೀವಿ. ಮಜಾ ಭಾರತ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸೂಪರ್ ಡೂಪರ್ ಆದ ಒಂದು ಅಲ್ಟಿಮೇಟ್ ಆಗಿರುವಂತ ಸ್ಕಿಟ್ ಅನ್ನು ತಗೊಂಡು ನಾವು ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ದಿಸ್ ಇಸ್ ನಿರಂಜನ್ ದೇಶಪಾಂಡೆ ಸೈನಿಂಗ್ ಆಫ್ ಅಂಡ್ ಶೀತಲ್ ಶೆಟ್ಟಿ. ಮಜಾ